ಬ್ಯಾಕ್ ಟು ಬ್ಯಾಕ್ ನೆಕ್ಸ್ಟ್ ನೀವು ಸ್ಕ್ರೀನ್ ಶೇರ್ ಮಾಡೋದೇ ನಮ್ಮ ಸಾಹಸ ಸಿಂಹ ವಿಷ್ಣು sir ಜೊತೆಗೆ. ಎಸ್ ವಿಷ್ಣು ಸರ್ ನಂಗೆ ತುಂಬಾ ಭಯ ಇತ್ತು. ಸಾಂಗ್ ಶೂಟ್ ಇತ್ತು ಅವ್ರ ಜೊತೆ ಎಲ್ಲ. ಸೊ ಹೇಗೆ ಅವ್ರನ್ನ ಹೋಲ್ಡ್ ಮಾಡ್ಬೇಕು ಅಥವಾ ಅವ್ರ ಕಣ್ಣಲ್ಲಿ ನೋಡ್ಬೇಕು ಅಂತ ಒಂದು ಯು ನೀಡ್ ದಟ್. ಹಿ ವಾಸ್ ವೆರಿ ಸ್ವೀಟ್. ತುಂಬಾ ಕಲ್ತಿದ್ದೀನಿ ಅವ್ರ ಹತ್ರ ಆಕ್ಚುಲಿ ಸ್ಪಿರಿಚುವಾಲಿಟಿ ಬಗ್ಗೆ, ಚಾಮುಂಡಿ ದೇವಿ ಬಗ್ಗೆ ಹೇಳಿದ್ರು. ಲೈಕ್ ಇವತ್ತುವರೆಗೂ ಕೋಟಿಗೊಬ್ಬ ಸಾಂಗ್ಸ್ ತುಂಬಾ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ. ಭಾರತಿ ಅಮ್ಮಂಗ್ ಕೂಡ ಸಿಕ್ಕಿಲ್ಲ ಆ ಲಿರಿಕ್ಸ್ ನಿಮಗೆ ಸಿಕ್ಕಿತ್ತು. ಭಾರತಿ ಅಮ್ಮ ಶೂಟಿಂಗ್ ಅಲ್ಲಿ ಇದ್ರು, ಕೀರ್ತಿ ಅವರು ಇತ್ತಿದ್ರು, ಅವಾಗ ಸುದೀಪ್ ಅವ್ರು ಬಂದಿದ್ರು. ಅದೇ ಟೈಮಲ್ಲಿ ಮಲ್ಲ ರವಿ ಸರ್ದು ತಾಯಿ ಪಾತ್ರ ಮಾಡಿದೀನಿ, ಹೆಂಡತಿ ಪಾತ್ರ ಮಾಡಿದೀನಿ. ರವಿ ಸರ್ ಜೊತೆ ವರ್ಕ್ ಮಾಡೋದು ಇಟ್ಸ್ ವೆರಿ ಟಫ್ ಟಾಸ್ಕ್, ಇಟ್ಸ್ ನಾಟ್ ಈಸಿ. ಮಲ್ಲ ಮಾಡೋ ಟೈಮಲ್ಲೂ ಕೂಡ ನಿಮಗೆ ಗೊತ್ತಿತ್ತ ಅಂದ್ರೆ ಗ್ಲಾಮರಸ್ ಆಗಿ ತೋರಿಸ್ತಾರೆ. ಆಸ್ ವಿ ವೆಂಟ್ ಅಲಾಂಗ್ ಅವ್ರು ಹೇಳಿದ್ರು ನಾನು ಈ ತರ ಪ್ಲಾನ್ ಮಾಡಿದೀನಿ. ಸರ್ದು ಆಫರ್ ಬಂದಾದ್ಮೇಲೆ ನಾನು ಉಪಿ ಹತ್ರ ಮಾತಾಡಿದೆ, ಈ ತರ ರವಿ ಸರ್ ಒಂದು ಆಫರ್ ಕೊಟ್ಟಿದ್ರು. ಐ ಟುಕ್ ಇಟ್ ವೆರಿ ಪ್ರೊಫೆಷನಲಿ. ಬಟ್ ಐ ಥಿಂಕ್ ಮದುವೆ ನಂತರ ಸ್ವಲ್ಪ ಪೀಪಲ್ ಥಾಟ್ ದಟ್ ಇಟ್ ವಾಸ್ ಮೋರ್ ಗ್ಲಾಮರಸ್, ಜಸ್ಟ್ ಬಿಕಾಸ್ ಮದುವೆ ಆಗಿದೆ ಅಂತ. ತಮಿಳಲ್ಲಿ ವಿಕ್ರಮ್ ಅಜಿತ್ sir. ಸರ್ ಜೊತೆ, ವಿಕ್ರಮ್ Yes. ಸರ್ ಜೊತೆ. So first was with Vikram sir actually. He was such a beautiful person, one of the best actors I've worked with. ಇದು ಅಜಿತ್ ಸರ್, ಕಾಜಲ್ ಸಡಗುರುದು ಡ್ಯೂರೇಷನ್ ಜಾಸ್ತಿ ಇತ್ತು ಶೂಟಿಂಗ್, ರಾಜಾದು ಸ್ವಲ್ಪ ಕಡಿಮೆ ಇತ್ತು. ಬಟ್ ಅಗೇನ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಉಪ್ಪಿ ಅವ್ರನ್ನ ಡೇಟ್ ಮಾಡ್ತಾ ಇದ್ರು. ಯಾರ್ಯಾರಿಗೆ ಗೊತ್ತಿತ್ತು, ಯಾರಿಗೂ ಗೊತ್ತಿರ್ಲಿಲ್ಲ. ಯಾರಿಗೂ ಗೊತ್ತಿರ್ಲಿಲ್ಲ ಅನ್ಸುತ್ತೆ, ಮೀಟ್ ಆಗ್ತಾ ಇರ್ಲಿಲ್ಲ. ವಿ ಲೈಕ್ ಈಚ್ ಅದರ್, ಬಟ್ ನಾವು ಫೋನಲ್ಲಿ ಮಾತಾಡ್ತಾ ಇದ್ವಿ. ಬಟ್ ಎಲ್ಲೋ ಐ ಥಿಂಕ್ ದ ಯೂನಿವರ್ಸ್ ಸ್ವಲ್ಪ ಬ್ರಾಟ್ ಅಸ್ ಬ್ಯಾಕ್ ಟುಗೆದರ್. ಲೈಕ್ ಹಿ ಫೌಂಡ್ ಅನ್ ಓಲ್ಡ್ ನಂಬರ್. ನಂಗೆ ಒಂದಿನ ಫೋನ್ ಮಾಡಿದ್ರು, ದಟ್ ವಾಸ್ ಮೈ ಅಂಕಲ್ಸ್ ಹೌಸ್. ಅವತ್ತು ಆ ಕ್ಷಣದಲ್ಲಿ ನನ್ನ ಫೋನ್ ಪಕ್ಕದಲ್ಲಿ ಇದ್ದೆ. ವಾಟ್ ಆರ್ ದ ಚಾನ್ಸಸ್ ನಾನು ಅವತ್ತು ಆ ಮನೆಯಲ್ಲಿ ಇರ್ಲಿಲ್ಲ ಅಂದ್ರೆ ಬಹುಶಃ ನಮಗೆ ಮದುವೆನೂ ಆಗ್ತಾ ಇರ್ಲಿಲ್ಲ. ಉಪ್ಪಿ ಅವ್ರ ಜೊತೆ ಇನ್ನೊಬ್ರು ಹೀರೋಯಿನ್ ಪ್ರೇಮ ಅವರು ಲವ್ ಇದೆ ಅಂತೆಲ್ಲ ರೂಮರ್ಸ್, ಇದೆಲ್ಲ ನಿಮ್ ಕಿವಿಗೆ ಬಿದ್ದಿತ್ತ? ಹಾ ಬಿದ್ದಿತ್ತು ಆಕ್ಚುಲಿ, ಬಿಕಾಸ್ ಅದು ಮಮ್ಮಿ ಕೂಡ ಮಾಡ್ಬೇಕಂದ್ರೆ ಹಾ ನೀವು ಆ ಕ್ಯಾರೆಕ್ಟರ್ ಇನ್ವಾಲ್ವ್ ಆದಾಗ ಯಾ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸಸ್ ಆಗಿತ್ತು? ನೀವು ಒಂದು ಗೋಸ್ಟ್ ನ ಕ್ಯಾಮ್ರಾಗೋಸ್ಕರ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಬಟ್ ಅದಕ್ಕೆ ಅರ್ಧ ಲೈಫ್ ನೀವು ಕೊಡ್ತಾ ನೀವೇ ಇದ್ದೀರಾ. ಕೊಡ್ತೀರಾ. ಸಮ್ ಪೀಪಲ್ ಮೈಟ್ ನಾಟ್ ಬಿಲೀವ್ ಇನ್ ದಿಸ್. ಒಂದ್ಸತಿ ಒಂದು ಸೈಕಲ್ ಇಂದ ಬೀಳೋದು ಶಾರ್ಟ್ ಇತ್ತು. ಹೈದರಾಬಾದ್ ಅಲ್ಲಿ ಶೂಟಿಂಗ್ ಮಾಡ್ತಿದ್ದೆ. ಐ ಥಿಂಕ್ ಇಟ್ ವಾಸ್ ಹೇರ್ ಡ್ರೆಸ್ಸರ್ಗೆ ಸಡನ್ಲಿ ಏನೋ ಇಮರ್ಜೆನ್ಸಿ ಇತ್ತು. 2 days ಶೂಟಿಂಗ್ ಮುಗೀತು. ನೆಕ್ಸ್ಟ್ ಡೇ ಅವ್ರು 1 day ನಾನು ಇರಲ್ಲ. ಸೊ ಇವಾಗ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ ದಟ್ ಅವ್ರಿಲ್ಲ ರೂಮ್ ನಲ್ಲಿ, ನಾನು ಒಬ್ರು ಇದ್ದೀನಿ. ನಾನು ಬಂದಿದ್ದೀನಿ ಅರೌಂಡ್ 7:30. ಐ ಹ್ಯಾಡ್ ಮೈ ಡಿನ್ನರ್, ಐ ಸ್ಲೆಪ್ಟ್. 12 o'clock ಧಬ್ 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 ಸಮನ್ಸ್ ನಾಕಿಂಗ್ ಆನ್ ಮೈ ಡೋರ್ ಅಂಡ್ ನನಗೆ ಶ್ಯಾಡೋಸ್ ಕಾಣಿಸ್ತಾ ಇತ್ತು. ಈಗೇನದೆ ಈಗ ನಜರ್ ಅಥವಾ ನಜರ್ ಯಾ ದಿಷ್ಟಿ ನೀವೇನೇನ್ ಮಾಡ್ತೀರಾ? ಅಷ್ಟೇ. ನಾನು ಅದೇ ಲೈಕ್ ದಿಷ್ಟಿ ತೆಗಿಯೋದು. ನಮ್ಮ ಅಸಿಸ್ಟೆಂಟ್ಸ್ ಎಲ್ಲ ದಿಷ್ಟಿ ತೆಗಿತಾರೆ ಯೂಶಲಿ. ಮಲ್ಲಿ ಇದ್ದಾರೆ, ಮೈ ಬಾಯ್, ಹಿ ಡಸ್ ದಟ್. ಅಥವಾ ಯಾರೋ ಅಮ್ಮ ಇದ್ದಾಗ ಅಮ್ಮ ದಿಷ್ಟಿ ತೆಗಿತಾರೆ ಮನೆಯಲ್ಲಿ. ಸೊ ಮಾಮೂಲಿ ನಮ್ದು ಇಂಡಿಯನ್ ಕಲ್ಚರಲ್ಲಿ ಇರುತ್ತಲ್ವ ದಿಷ್ಟಿ ತೆಗಿಯೋದು. ಸೊ ದಟ್. ಸೊ ನಿಮಗೆ ಯಾವುದೇ ತರದ ದೃಷ್ಟಿ ಬೀಳಬಾರ್ದು, ಯಾವಾಗಲೂ ಥ್ಯಾಂಕ್ ಯು. ಪ್ರೊಟೆಕ್ಟಿವ್ ಆಗಿರಬೇಕು ಅಂದ್ಬಿಟ್ಟು ನಿಮಗೆ ಡಿವೈನ್ ರಕ್ಷಾ ಕಡೆಯಿಂದ ಓ ಥ್ಯಾಂಕ್ ಯು, ದಿಸ್ ಸೋ ಸ್ವೀಟ್. ಈ ಕರಂಗಲಿ ಮಲನ ಕೊಡ್ತಿದೀವಿ. ಓ ವಾವ್, ಸೋ ನೈಸ್. ಬೇಸಿಕಲಿ ನಿಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಥ್ಯಾಂಕ್ ಯು. ದಟ್ ಬ್ಲ್ಯಾಕ್ ಎಸ್, ಸ್ಟೋನ್. ಎಬೋನಿ ವುಡ್ ಇದು. ಥ್ಯಾಂಕ್ ಯು. ಅಂಡ್ ಇದು ಕಾಳಿಗೆ ತುಂಬಾ ಪ್ರಿಯವಾದದ್ದು. ಯಾ ಕಾಳಿ ಲವ್ಸ್ ದಿಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲ Enjoy ಯಾರು ಕಣ್ ಬೀಳ್ಬಾರ್ದು ಅಂದ್ರು ದೃಷ್ಟಿ ಹಾಕೊಂಡ್ರೆ ಎಲ್ಲ Thank you so much. I feel like I've come to you at the correct time. Timing is everything ಅಲ್ಲ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಇವತ್ತು ತುಂಬಾ ದೊಡ್ಡ ದಿನ ನನಗೆ. ಇವತ್ತು ಕೊಡ್ತಾ ಇದ್ದೀರಾ, ತುಂಬಾ ಖುಷಿ ಆಗ್ತಿದೆ. ಈಗ ನೀವು ಅಲ್ಲಿ ತೆಲುಗುಲಿ ಉಪೇಸರ್ ಜೊತೆ ಆಕ್ಟ್ ಮಾಡಿದ್ರು ಕೂಡ ಕನ್ನಡಲ್ಲಿ ನಿಮ್ಮ ಎಂಟ್ರಿ ಮಾತ್ರ ತುಂಬಾ ಗ್ರ್ಯಾಂಡ್ ಆಗತ್ತೆ. Yeah. ನಿಮ್ಮ H2O ಮುಹೂರ್ತನೇ ಸಖತ್. Yeah, I remember that. ಹೌದು. ಟೆಲ್ ಮಿ ಅವತ್ತು ಹೇಗಿತ್ತು, ಏನ್ ನಡೀತು? ಒಂದ್ ಚಾರಿಯಟ್ ತರ ಇತ್ತು. ಅಂಡ್ ದೆನ್ ದೇ ಬ್ರಾಟ್ ನಿಮ್ಮನ್ನ ರಥದ ಮೇಲೆ ಕರ್ಕೊಂಡ್ ರಥದ ಬರ್ತಾರೆ. ಮೇಲೆ ಕರ್ಕೊಂಡ್ ಬಂದಿದ್ರು. ಅಂಡ್ ಸ್ಟೇಜ್ ಮೇಲೆ ಉಪ್ಪಿ ಮತ್ತೆ ಪ್ರಭುದೇವ್ ಇತ್ತು. ಇಟ್ಸ್ ಲೈಕ್ ಎ ಡ್ರೀಮ್ ಇಫ್ ಐ ಥಿಂಕ್ ಆಫ್ ಇಟ್ ನಾವು. ಅಷ್ಟು ಗ್ರ್ಯಾಂಡ್ ಆಗಿತ್ತು. ಐ ಥಿಂಕ್ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಮಾಡಿದ್ವಿ ಅಲ್ವಾ ನಾವು. Yes, yes, yes. ಯಾ ನಾನು ಬಂದಿದ್ದೆ, ನನ್ನ ತಮ್ಮ ಬಂದಿದ್ರು ನನ್ನ ಜೊತೆಲಿ. ಅಂಡ್ ಇಂಡಿಯನ್ ಸಿನಿಮಾದ ಇಬ್ರು ದೊಡ್ಡ ಸೂಪರ್ ಸೂಪರ್ ಸ್ಟಾರ್ಸ್ ಅಂಡ್ ಜಸ್ಟ್ ಸಚ್ ಅ ಗ್ರ್ಯಾಂಡ್ ಮುಹೂರ್ತ. ನಂಗೆ it was like it was just a dream. Like I was ಅಂಡ್ ಉಪೇಂದ್ರ ಅವ್ರ ಒಂದ್ ಕಡೆ, and ಪ್ರಭುದೇವ್ ನನಗೆ ಅವ್ರ ಒಂದ್ ಕಡೆ, ಪ್ರಿನ್ಸಸ್ ತರ ವಿಗ್ ಹಾಕಿ ಪ್ರಿನ್ಸಸ್ ತರ ಬೇರೆ ತರ ವೈಟ್ ಕಲರ್ ವೈಟ್ ಕಲರ್ ಡ್ರೆಸ್. ಸೊ ತುಂಬಾ ಜನ ನನಗೆ ಹೇಳಿದ್ದಾರೆ that they were there in that crowd that day. ನಂತರ ಲೈಕ್ ಪರಿಚಯ ಆಯ್ತು. ಸೊ ಐ ಡೋಂಟ್ ನೋ ಹೌ ಇಟ್ ವಾಸ್ ಫಾರ್ ದ ಪೀಪಲ್ ಯಾರು ಅಲ್ಲಿ ಇದ್ರು, ಬಟ್ ನನಗೆ ಇಟ್ ವಾಸ್ ಲೈಕ್ ಅ ಪ್ರಿನ್ಸಸ್ ಫೇರಿ ಟೇಲ್ ಡ್ರೀಮ್. ನೀವು ಅಲ್ಲಿ ತೆಲುಗುಲಿ ಉಪೇಸರ್ ಜೊತೆ ಆಕ್ಟ್ ಮಾಡಿದ್ರು ಕೂಡ ಇಲ್ಲಿ ಕರ್ನಾಟಕದಲ್ಲಿ ಅವ್ರಿಗಿದ್ದಂತ ಕ್ರೇಜ್ ಇತ್ತಲ್ಲ, ಆ ಸ್ಟಾರ್ಡಮ್ ಬಗ್ಗೆ ನಿಮ್ಗೊಂದು ಐಡಿಯಾ ಇತ್ತಾ? ಇಲ್ಲ, H2O ಮಾಡೋ ಬಂದಾಗ ಇಲ್ಲಿ H2 ಟೈಮಲ್ಲಿ ಇತ್ತು. ರಾ ಟೈಮಲ್ಲಿ ಇರಲಿಲ್ಲ. when I ಗೊತ್ತಿರ್ಲಿಲ್ಲ met him ಇಲ್ಲ, ಅಷ್ಟು ಗೊತ್ತಿರಲಿಲ್ಲ. ಬಿಕಾಸ್ ಐ ಟೋಲ್ಡ್ ಯು ಅಬೌಟ್ ಮೈ ಬ್ಯಾಕ್ ಗ್ರೌಂಡ್ ಅಲ್ವಾ. ನಾನು ಅಷ್ಟೊಂದು ಬಟ್ ಆಮೇಲೆ ನಾನು ಎಲ್ಲ ಮೂವೀಸ್ ನೋಡಿದೆ. ದ ಮೂಮೆಂಟ್ ಐ ಸೈನ್ ರಾ,
ನನಗೆ ಪ್ರೊಡ್ಯೂಸರ್ಸು ಅವ್ರದ್ದು ಮೂವೀಸ್ ಎಲ್ಲ ಕೊಟ್ಟರು. ಉಪೇಂದ್ರ ಎ ಹ್ಮ್. ಅದು 2 ಮೂವೀಸ್ ನೋಡಿದೆ. ಹ್ಮ್. ಸೊ ಹೇಳಿ ನೋಡಿದಾಗ ಏನ್ ಅನಿಸ್ತು ಹೇಳಿ. ಇದು ಇದು ನಾನು ಒಂದು ಟಿವಿಯಲ್ಲಿ ನೋಡಿದೆ, ನನ್ನ ರೂಮ್ನಲ್ಲಿ ಉಪ್ಪಿ ಜುಟ್ಟು ಥಿಯೇಟರಲ್ಲಿ ನೋಡಿದ್ರೆ ಐ ವುಡ್ ಹ್ಯಾವ್ ಫೇಂಟೆಡ್, ಐ ಥಿಂಕ್. ಐ ran to him the next day. I said, who are you? How are you like this? Yeah, I had like multiple questions. Like, what was your inspiration? ಹೆಂಗಿದು ನೀವು ಕ್ವಿಂಟನ್ ಟ್ಯಾರೆಂಟಿನೋ ಮೂವೀಸ್ ನೋಡಿದ್ದೀರಾ? ನೀವು ನಿಮ್ಗೆ ಯಾರು ಕುರೋಸಾವಾ ಇನ್ಸ್ಪಿರೇಷನ್ ಇದು ಅದು? ಐ ಆಸ್ಕ್ಡ್ ಹಿಮ್ ಮೆನಿ ಕ್ವೆಶ್ಚನ್ಸ್ and he was ಅಕಿರಾ ಕುರೋಸಾವಾ. yeah, he was like, no, I haven't watched those films. I know of them, but I haven't watched the films ನೀವು ಹೇಳ್ತಾ ಇರೋದು. Then I said, this is all ನಿಮ್ ಇಂಟರ್ನಲ್ ಥಿಂಗ್ಸ್. ಹೌದು ಅಂದರು. ದೆನ್ ಐ ವಾಸ್ ಲೈಕ್, ಓ ಮೈ ಗಾಶ್, ಅದು ಹೇಗೆ ಅಂತ. ಆ ಥರ ಕ್ರೇಜಿ ಮೂವೀಸ್ ನಾನು ನೋಡಿರಲಿಲ್ಲ. ಆ್ಯಂಡ್ ಇದುವರೆಗೂ ನಾನು ಮಾಡ್ತಾ ಇರೋ ಮೂವೀಸ್ನು ಬೆಂಗಾಲಿ ಮೂವೀಸ್ ವೇರ್ ಲೈಕ್ ಬಾಸುದಾಸ್ ಮೂವೀಸ್ ವೇರ್ ಸಿಂಪಲ್ ಸ್ಟೋರೀಸ್. Like, you know, Basuda's pattern of movies are very different, social, simple, about real life. This genre with Upi was something else. And even Ra was a movie like that, tit for tat. Like, ನಾನೇನೋ ಮಾಡ್ತೀನಿ. ತುಂಬ ಫಸ್ಟ್ ಟೈಮ್ ನನಗೆ ಅಷ್ಟು ಇಮೋಷನಲ್ ಕ್ಯಾರೆಕ್ಟರ್ ಸಿಕ್ಕಿದ್ರು ರಾನಲ್ಲಿ, ವೇರ್ ಐ ಆಮ್ ಫೈಟಿಂಗ್ ವಿತ್ ದ ಹೀರೋ, ವೇರ್ ಐ ಆಮ್ ಟೇಕಿಂಗ್ ರಿವೆಂಜ್. ಎಲ್ಲಿ ನಾನು ಯುನೋ ಲೈಕ್ ತುಂಬ ಇಮೋಷನಲ್ ಆಗಿ ಕೂಗ್ತಾ ಇದ್ದೀನಿ, ಅಳ್ತಾ ಇದ್ದೀನಿ. ಸೊ ಅವ್ರದ್ದು ಇಮೋಷನ್ ಮ್ಯಾಚ್ ಮಾಡಬೇಕಾಗಿತ್ತು. ಆ ಮೂವೀಸ್ನ ನೋಡಿ ನನಗೆ ಹೇಗೆ ಸಾಧ್ಯ ಇದು ಅಂತ. ಎನಿ ನ್ಯೂ ಗರ್ಲ್ ವಿಲ್ ಫೀಲ್ ಸ್ಕೇರ್ಡ್ ಅಲ್ವಾ? ಸೊ ಆ ಒಂದು ಫಿಯರ್ ಇತ್ತು. ಬಟ್ ಐ ಥಿಂಕ್ ಇಟ್ ಓಪನ್ ಮೀ ಅಪ್, ಬಿಕಾಸ್ ಅದ ನಂತರ ಲೈಕ್ ಈ ರೇಂಜ್ ಆಫ್ ಪರ್ಫಾರ್ಮೆನ್ಸ್ ಮಾಡ್ಬೋದು ಅಂತ ನನಗೆ ಒಂದು ಫ್ರೀಡಮ್ ಸಿಕ್ತು. ಲೈಕ್ ಹಿ ಜಸ್ಟ್ ಗೋ ಕ್ರೇಜಿ, ಯುನೋ, ಲೈಕ್ ಅಷ್ಟೇ. ಸೊ ಇಟ್ ವಾಸ್ ಲೈಕ್ ದ್ಯಾಟ್. ಬಟ್ ಯಾ, ಐ ಮೀನ್, I am still discovering aspects of him even till today. He's a person like that. There are million things ಅವರಲ್ಲಿ that ಅದು ನೀವು ಡಿಸ್ಕವರ್ ಮಾಡ್ತಾ ಹೋಗ್ಬೋದು. ಈಗ ಓವರ್ 25 ವರ್ಷ ನಾನು ಐ ಥಿಂಕ್ ಐ ಓನ್ಲಿ ಅಂಡರ್ಸ್ಟುಡ್ ಅಬೌಟ್ ಅ ಲಿಟಲ್ ಬಿಟ್. ಸೊ ಯಾ, ಇಟ್ ಕೀಪ್ಸ್ ಇಟ್ ಇಂಟ್ರೆಸ್ಟಿಂಗ್. ಓಕೆ, ಇದೆಲ್ಲ ನಿಮ್ಮ ಪರ್ಸನಲ್ ಸ್ಪೇಸ್ ಅಲ್ಲಿ ಉಪ್ಪಿಯವ್ರನ್ನ ಅರ್ಥ ಮಾಡ್ಕೊಂಡಿರೋದು ಬೇರೆ. ಆದ್ರೆ ಆಸ್ ಅ ಡೈರೆಕ್ಟರ್ ಯಾ, ಆಸ್ ಅ ಡೈರೆಕ್ಟರ್ ಅವ್ರ ಜೊತೆ ನಾನು ಕೆಲಸ ಮಾಡಿಲ್ಲ. ಅವ್ರದ್ದು ಇನ್ವಾಲ್ವ್ಮೆಂಟ್ ಇತ್ತು H2O ಬಟ್ ಲೋಕಿ ಆ್ಯಂಡ್ ರಾಜಾರಾಮ್ ವೆರ್ ದ ಡೈರೆಕ್ಟರ್ಸ್. ಬಟ್ ನಿಮಗೆ ಅನ್ಸುತ್ತಾ ಮಾಡ್ಬೇಕಿತ್ತು ನಾನು ಉಪ್ಪಿಯವ್ರ ಡೈರೆಕ್ಟ್? ಅದು ಖಂಡಿತ ಇದೆ. ನಾನು ತುಂಬ ಹೇಳ್ತೀನಿ ದಟ್ ಅಟ್ಲೀಸ್ಟ್ ಒಂದು ಸ್ಮಾಲ್ ರೋಲ್ ಕೊಡಿ ನನಗೆ ಅಂತ. ಬಟ್ ಅವರು ಬಟ್ ಹಿಂಗೆ ಕೊಟ್ಟಿದ್ರೆ ಕರೆಕ್ಟ್ ಆಗಿರಬೇಕು ಅಥವಾ ಸೂಟ್ ಆಗಬೇಕು ಆ ಕ್ಯಾರೆಕ್ಟರ್ಗೆ. ಆ ಥರ ಸಂದರ್ಭ ಆಗಲಿಲ್ಲ. ನೋಡೋಣ ಇನ್ ಫ್ಯೂಚರ್ ಮೇ ಬಿ. ನಮ್ಮ ಮನೇಲಿ ಒಂದು ದೊಡ್ಡ ಲೈನ್ ಇದೆ, ಎವ್ರಿ ಒನ್ ವಾಂಟ್ಸ್ ಟು ವರ್ಕ್ ವಿತ್ ಹಿಮ್. ನಿರಂಜನ್, ನಾನು, ಆಲ್ ಆಫ್ ಅಸ್. ನನ್ನ ತಮ್ಮ ಮಾಡಿದ್ದಾನೆ ಸ್ವಲ್ಪ. ನೀವು ಎಂತ ಲಕ್ಕಿ ಹೀರೋನ್ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ನೆಕ್ಸ್ಟ್ ನೀವು ಸ್ಕ್ರೀನ್ ಶೇರ್ ಮಾಡೋದೇ ನಮ್ಮ ಸಾಹಸ ಸಿಂಹ ವಿಷ್ಣು sir ಜೊತೆಗೆ. ಎಸ್ ಅವರು ಲೈಕ್ ತುಂಬ ಲೆಜೆಂಡರಿ ಸರ್. ಆ್ಯಂಡ್ ಐ ಲೈಕ್ ವಿಷ್ಣು ಸರ್. ನನಗೆ ತುಂಬ ಭಯ ಇತ್ತು. ಉಪಿ ಜೊತೆ ಇನ್ನೊಂದು ಥರ ಭಯ ಇತ್ತು ಬಿಕಾಸ್ ಆಫ್, ಬಟ್ ವಿಷ್ಣು ಸರ್ ಲೈಕ್ ಯುನೋ ಆಫ್ ಕೋರ್ಸ್ ಟ್ರೆಮೆಂಡಸ್ ರೆಸ್ಪೆಕ್ಟ್ ಇತ್ತು. ಆ್ಯಂಡ್ ಸಾಂಗ್ ಶೂಟ್ ಇತ್ತು ಅವ್ರ ಜೊತೆ ಎಲ್ಲ. ಸೊ ಹೇಗೆ ಅವ್ರನ್ನ ಹೋಲ್ಡ್ ಮಾಡಬೇಕು ಅಥವಾ ಅವ್ರ ಕಣ್ಣಲ್ಲಿ ನೋಡಬೇಕು ಅಂತ ಒಂದು ಯು ನೀಡ್ ದಟ್ ಸ್ಟಡಿನೆಸ್. ಸೊ ಹಿ ವಾಸ್ ವೆರಿ ಸ್ವೀಟ್. ತುಂಬ ತುಂಬ ಕಲ್ತಿದ್ದೀನಿ ಅವ್ರ ಹತ್ರ ಆ್ಯಕ್ಚುಲಿ ಸ್ಪಿರಿಚುವಾಲಿಟಿ ಬಗ್ಗೆ. ಆ ಟೈಮಲ್ಲಿ ಅವ್ರು ಹೇಳೋರು, ನಾವು ಮೈಸೂರು ಆ್ಯಂಡ್ ಊಟಿಯಲ್ಲಿ ಶೂಟಿಂಗ್ ಮಾಡಿದ್ವಿ ಬಿಕಾಸ್ ಅವ್ರಿಗೆ ಮೈಸೂರು ತುಂಬ ಇಷ್ಟ ಅನ್ಸುತ್ತೆ ವಿಷ್ಣು ಸರ್ಗೆ. ಆಗ Yes, our favorite ಅವರು place. ಆಚೆ ಹೋಗ್ತಾ ಇರಲಿಲ್ಲ ಜಾಸ್ತಿ ಫಾರಿನ್ಗೆ. ಮೈಸೂರಲ್ಲಿ ಶೂಟ್ ಆಗಬೇಕು ಆ್ಯಂಡ್ ಊಟಿನಲ್ಲಿ ಸಾಂಗ್ಸ್ ಆಗಬೇಕು ಅಂತ. ಐ ಥಿಂಕ್ ದಟ್ ವಾಸ್ ಇಸ್ ಡನ್ ಡೀಲ್. ಆ್ಯಂಡ್ ಬಾಂಬೆಯಲ್ಲಿ ಒಂದಷ್ಟು ಪೋರ್ಷನ್ಸ್ ಇತ್ತು ಕೋಟಿಗೊಬ್ಬದು. ಸೊ ಅವರು ನನಗೆ ಹೇಳಿದ್ರು, ನಾನು ದರ್ಶನ ಅನ್ಕೊಂಡಿದ್ದೆ. ಈ ಸರಿ ಇಲ್ಲ, ತಾಯಿ ನಿಮ್ಗೆ ಕರಿಬೇಕು, ನೀವು ಅನ್ಕೊಡೋ, ಯು ಆರ್ ನಾಟ್ ಗೋನಾ ಥಿಂಕ್ ಆಫ್ ಇಟ್, ಶಿ ಹ್ಯಾಸ್ ಟು ಥಿಂಕ್ ಆಫ್ ಯು. ಚಾಮುಂಡಿ ದೇವಿ ಬಗ್ಗೆ ಹೇಳಿದ್ರು. ಹೋದಾಗ That was the first thing he told me actually. So I said, correct sir. And ಅವ್ರದ್ದು ಫ್ಯಾನ್ ಫಾಲೋವಿಂಗ್ ಆದಾಗ ಅವ್ರದ್ದು ಜಸ್ಟ್ ಇಸ್ ಆರಾ ಆ್ಯಂಡ್ ಯುನೋ ಜಸ್ಟ್ ಟು ಗೆಟ್ ಅ ಚಾನ್ಸ್ ದಟ್ ಅವ್ರ ಜೊತೆ ಒಂದು ವರ್ಕ್ ಮಾಡ್ಬೋದು. ಆ್ಯಂಡ್ ಅಷ್ಟು ಬ್ಯೂಟಿಫುಲ್ ಸಾಂಗ್ಸು ಕೂಡ. ಲೈಕ್ ಇವತ್ತುವರೆಗೂ ಕೋಟಿಗೊಬ್ಬ ಸಾಂಗ್ಸು ತುಂಬ ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಅಂಡ್ So- ಇನ್ಫ್ಯಾಕ್ಟ್ ಭಾರತಿ ಅಮ್ಮಂಗ್ ಕೂಡ ಸಿಕ್ಕಿಲ್ಲ ಆ ಲಿರಿಕ್ಸ್ ನಿಮಗೆ ಸಿಕ್ತು. ಭಾರತೀಯಮ್ಮ ಶೂಟಿಂಗಲ್ಲಿ ಇದ್ರು. ವರ್ಧನ, ಕೀರ್ತಿ ವಿಷ್ಣುವರ್ಧನ್. ಕೀರ್ತಿ ಅವರು ಇತ್ತಿದ್ರು ಶೂಟಿಂಗ್ನಲ್ಲಿ. ಸೊ ಕೀರ್ತಿ ಅವ್ರ ಜೊತೆ ತುಂಬ ಫ್ರೆಂಡ್ಶಿಪ್ ಆಯಿತು. ಭಾರತೀಯಮ್ಮಂದು ಬರ್ತ್ಡೇ ಆಚರಿಸಿದ್ವಿ ಮೈಸೂರಿನಲ್ಲಿ. ಆವಾಗ ಸುದೀಪ್ ಅವ್ರು ಬಂದಿದ್ರು, ನನಗೇನೋ ಜ್ಞಾಪಕ ಇದೆ. ಅವ್ರದ್ದು ಒಂದು ಚಂದ್ರು ಮೂವಿ ಶೂಟಿಂಗ್ ನಡೀತಿತ್ತು ಅನ್ಸುತ್ತೆ. ಸೊ ಅವಾಗ ಅವರಿದ್ರು, ಫಸ್ಟ್ ಟೈಮ್ ಅವ್ರನ್ನ ಭೇಟಿಯಾಗಿದ್ವಿ. ಸೊ ತುಂಬ ಒಳ್ಳೆ ಮೆಮರೀಸ್ ಇದೆ, ತುಂಬ ಮೆಮರೀಸ್ ಇದೆ. ಅಂಡ್ ಅದೇ ಸಿನಿಮಾಲಿ ಇನ್ನೊಂದು ಸಾಂಗ್ ಇತ್ತು, ಕಾವೇರಿಗೆ ಕಾಲುಂಗುರು. ಎಸ್ ಅದು ಕೂಡ ತುಂಬ ಚೆನ್ನಾಗಿದೆ ಸಾಂಗು. ಆ್ಯಂಡ್ ನಾಗಣ್ಣ ಅವ್ರದ್ದು ಆ್ಯಕ್ಚುಲಿ ಅವ್ರು ಎಷ್ಟು ಒಳ್ಳೆ ಡೈರೆಕ್ಟರ್ ಅಂದರೆ ನನಗೆ ತುಂಬ ಸ್ಪೇಸ್ ಕೊಡ್ತಿದ್ರು. ನನಗೆ ಯಾವಾಗ ಇತ್ತು ನನ್ನ ಡೈಲಾಗ್ಸ್ ಕನ್ನಡದಲ್ಲಿ ಹೇಳಬೇಕು, ಪ್ರಾಂಪ್ಟ್ ತಗೋಬಾರ್ದು. ಸೊ ಇವನ್ ದೋ ಅಷ್ಟು ದೊಡ್ಡ ಆ್ಯಕ್ಟರ್ ಇದು ಇದ್ರೆ ಒರಿಜಿನಲ್ ನೋಡಿದ್ರ ನಗ್ಮಾ ಅವ್ರು ಮಾಡಿದ್ರು ಅನ್ಸುತ್ತೆ. ನೋಡಲಿಲ್ಲ, ಕೇಳಿದ್ದೆ ಸ್ಟೋರಿ, ಬಟ್ ನಾನು ಫುಲ್ ನೋಡಲಿಲ್ಲ. ಬಿಕಾಸ್ ಎಲ್ಲೋ ನನಗೆ ಅನ್ಸುತ್ತೆ ರೀಮೇಕ್ ಮಾಡಿದಾಗ ನಾವು ಇನ್ಫ್ಲೂಯೆನ್ಸ್ ಆಗ್ಬಿಡ್ತೀವಿ. ಗೊತ್ತಿಲ್ಲ. ಸೊ ನಾನು ಸ್ಟೋರಿ ಕೇಳ್ತೀನಿ, ಲೈಕ್ ರಿಯಲ್ ಸ್ಕ್ರಿಪ್ಟ್ ಕೇಳ್ತೀನಿ, ಬಟ್ ನಾನು ಮೂವಿ ನೋಡಲ್ಲ ಯೂಶಲಿ ನಾನು ರೀಮೇಕ್ ಇದ್ದರೆ. ಬಿಕಾಸ್ ನನಗೆ ಅದು
ಆಸ್ ಅನ್ ಆಕ್ಟರ್ ಐ ಫೀಲ್ ಲೈಕ್ ಎಲ್ಲೋ ಒಂದ್ ಕಡೆ ನಾವು ಸೇಮ್ ಟು ಸೇಮ್ ಟ್ರೈ ಮಾಡ್ಬಿಡ್ತೀವಿ ಅಂತ. ಸೊ ಅದು ನನ್ನ ಥರ ಆಗಲಿ ಅಂತ. ದಟ್ ಅಫ್ಕೋರ್ಸ್ ದ್ಯಾಟ್ ವರ್ಷನ್ ಇಸ್ ಅಮೇಝಿಂಗ್, ಅಫ್ಕೋರ್ಸ್ ರಜನಿ ಸರ್, ಬಟ್ ದಟ್ ಈಸ್ ಮೈ ಓನ್ ಪರ್ಸನಲ್ ಥಿಂಗ್. ದಟ್ ಮೂವಿ ಮಾಡಾದ್ಮೇಲೆ ನೋಡ್ಬೋದು, ಲೈಕ್ ನಮ್ಮ ವರ್ಷನ್ ಆದಮೇಲೆ ನಾವು ನೋಡ್ಬೋದು. ಬಟ್ ನಂದು ಅದು ಒಂದು ಪ್ರಿನ್ಸಿಪಲ್ ಇತ್ತು ಆವಾಗ. ಅಂಡ್ ವಿಷ್ಣು ಸರ್ ತುಂಬಾ ಸ್ಪಿರಿಚುವಲ್ ವಿಚಾರ ಮಾತಾಡೋರು. ತುಂಬಾ ಸ್ಪಿರಿಚುವಲ್ ವಿಚಾರ ಮಾತಾಡು. ಆಮೇಲೆ ಇಷ್ಟು ಮಾಡ್ತಾ ಇದ್ದೀರಾ, ತುಂಬಾ ಒಳ್ಳೆ ಮೂವಿ ಇದು, ಇಟ್ಸ್ ಅ ವೆರಿ ಬಿಗ್ ಮೂವಿ, ಚೆನ್ನಾಗಿ ಮಾಡಿ, ಡೂ ವೆಲ್ ಅಂತ ತುಂಬಾ ಇದು. ಆಮೇಲೆ ಕೊನೆಗೆ ನನಗೆ ಹೇಳಿದ್ರು, ನಾನು ರಶಸ್ ನೋಡಿ ನಿಮ್ದು ವರ್ಕ್ ತುಂಬಾ ಇಷ್ಟ ಆಯ್ತು, ನಾನು ಶೂಟಿಂಗಲ್ಲಿ ಅಷ್ಟು ಗಮನಿಸ್ತಾ ಇರಲಿಲ್ಲ ನಿಮ್ಮನ್ನ. ನಾನು ಓಕೆ ಹೊಸ ಹುಡುಗಿ ಬಾಂಬೆಯಿಂದ ಬಂದಿದ್ದಾರೆ, ಬಟ್ ನಿಮ್ಮಲ್ಲಿ ತುಂಬಾ ಸ್ಟಫ್ ಇದೆ, ನಿಮ್ಮ ಎಕ್ಸ್ಪ್ರೆಷನ್ಸ್ ತುಂಬಾ ಚೆನ್ನಾಗಿದೆ, ಯುವರ್ ಆಕ್ಟಿಂಗ್ ವಾಸ್ ವೆರಿ ಗುಡ್ ಅಂತ ಹೇಳಿ ಕರೆದ್ಬಿಟ್ಟು ಹೇಳಿದ್ರು ಅಲ್ವಾ. ಸೊ ಆಮೇಲೆ 100 days ಫಂಕ್ಷನ್ಗೆ ಬಂದಿದ್ದೆ. ಸೊ ತುಂಬಾ ಖುಷಿ ಆಯ್ತು. ಹಿ ವಾಸ್ ವೆರಿ ಹ್ಯಾಪಿ. ಅಂಡ್ ಅಫ್ ಕೋರ್ಸ್ ಹೆಚ್ ಟು ಯಾ ತುಂಬಾ ತುಂಬಾ ಎಕ್ಸ್ಪೆಕ್ಟೆಡ್ ಮೂವಿ, ಅದು ಬಿಗ್ ಬಜೆಟ್ ಅದೆಲ್ಲಾನು ಇತ್ತು. ಫಿಲ್ಮ್ ರಿಲೀಸ್ ಆಯ್ತು, ಕಾಂಟ್ರವರ್ಸಿ ಶುರು ಆಯ್ತು. ಹೌದು. ನಿಮಗೆ ಗೊತ್ತಿತ್ತಾ ಇದ್ರ ಬಗ್ಗೆ? ನಾನು ಕೇಳ್ಪಟ್ಟಿದ್ದೀನಿ ದಟ್ ಈ ಥರ ಆಗ್ತಿತ್ತು. ಬಾಂಬೆಯಲ್ಲಿ ಇದ್ದೆ ನಾನು, ಅವಾಗ ಮದುವೆ ಆಗಿರಲಿಲ್ಲ. ಬಟ್ ಅದೇ ತಮಿಳ್ ಆ್ಯಂಡ್ ಕನ್ನಡದು ಒಂದು ಇಶ್ಯೂ ಆಗಿದೆ, 2 ಲ್ಯಾಂಗ್ವೇಜ್ ಇದೆ ಮೂವಿನಲ್ಲಿ, ತಮಿಳ್ ಇದೆಲ್ಲ ತಮಿಳ್ ಇದೆ ಅಂತ. ಬಟ್ ಕ್ಯಾರೆಕ್ಟರ್, ದ ಹೋಲ್ ಮೂವಿ ವಾಸ್ ಬೇಸ್ಡ್ ಆನ್ ದ್ಯಾಟ್ ಅಲ್ವಾ. ಸೊ ಸ್ವಲ್ಪ ಭಯ ಆಯಿತು, ಯಾಕೆ ಕಾಂಟ್ರವರ್ಸಿ ಆಗ್ತಿದೆ ಅಂತ. ಆ್ಯಂಡ್ ಐ ರಿಮೆಂಬರ್ ದೇರ್ ವಾಸ್ ಅ ಹೋರ್ಡಿಂಗ್, ಯಾರೋ ವಿಡಿಯೋ ಮಾಡಿ ನನಗೆ ಆಮೇಲೆ ತೋರಿಸಿದ್ರು. ಅದು ಕಂದು, ಒಂದು ಕಣ್ಣು ರೆಪ್ಪೆ ಓಪನ್ ಆಗಿದ್ರೆ ಉಪೇಂದ್ರ ಅವರು, ಇನ್ನೊಂದು ಕಣ್ಣು ಓಪನ್ ಆಗಿದ್ರೆ ಪ್ರಭುದೇವ ಅವರು ಪೋಸ್ಟರ್ ಮಾಡಿದ್ರು ಕಪಾಲಿ ಥಿಯೇಟ್ರಲ್ಲಿ ಅಂತ. ಸೊ ಅದು ನಮ್ಮ ಇವರೆಲ್ಲ ಹೇಳ್ತಾರೆ, ನಮ್ಮ ಹುಡುಗರು ಇವಾಗ, ಹಂಗೆ ಇತ್ತು ಮೇಡಮ್, ನಾವೆಲ್ಲ ಅದ್ರದ್ದು ಫೋಟೋಸ್ ತಗೊಂಡಿದ್ವಿ ಅವಾಗ. ಸೊ ಯಾ, H2O at that time I think was like a pan India movie. ಆ ರೇಂಜಲ್ಲಿ, the way we shot, the thought behind it, and the ಅಂಡ್ issue. ನಿಮ್ ಕ್ಯಾರೆಕ್ಟರ್ ಕಾವೇರಿ, ನನ್ನ ಕ್ಯಾರೆಕ್ಟರ್ ಕಾವೇರಿ. ಅದೇ ಅಗೇನ್ ಕಾಂಟ್ರವರ್ಸಿ. ಅದೇ ಕಾಂಟ್ರವರ್ಸಿ ಬಿಕಾಸ್ ಆಫ್ ದ ವಾಟರ್ ಇಶ್ಯೂ ಅಲ್ವಾ, ಬಿಟ್ವೀನ್ ತಮಿಳ್ನಾಡು ಅಂಡ್ ಇವತ್ತು ಕೂಡ ಅದೇ ನಡೀತಾ ಇದೆ ಅಲ್ವಾ ತಿರ್ಗಾ. ಸೊ ಅದು ಹೇಗೆ ಪರಿಹಾರ ಮಾಡೋದು ಅನ್ನೋದು. ಸೊ ದಟ್ ವಾಸ್ ಹಿಸ್ ವಿಷನ್ ಬಿಹೈಂಡ್ ದ್ಯಾಟ್. ಇನಿಷಿಯಲಿ ಐ ಥಿಂಕ್ ಅವರು ಬೇರೆ ಸ್ಟಾರ್ ಕ್ಯಾಸ್ಟ್ ಯೋಚನೆ ಮಾಡಿದ್ರು, ಬಟ್ ಅದ ನಂತರ ಬಿಕೇಮ್ ಉಪಿ, ಪ್ರಭುದೇವ ಅಂಡ್ ಮೀ. ಸೊ ಮುಂಚೆ ಬೇರೆ ಪ್ಲಾನ್ ಮಾಡಿದ್ರು. ಪ್ಲಾನ್ ಮಾಡಿದ್ರು, ಹೌದು. ಓಕೆ, ಎನಿ ಐಡಿಯಾ ಯಾರು? ಐ ಥಿಂಕ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು, ರಜನಿ ಸರ್ ಅವರು, ಸೌಂದರ್ಯ, ಆ ಥರ ಏನೋ ಪ್ಲಾನಿಂಗ್ ಇತ್ತಂತ ಅನ್ಸುತ್ತೆ. ಓಕೆ, ಯಾ. ಓ ನೈಸ್. If Upi would to direct, where to direct it, I think they had thought of that kind of casting ಅಂತ ಅನ್ಸುತ್ತೆ. Yeah. ಆಮೇಲೆ ಅದರಲ್ಲಿ ಒಂದು ಅಮೇಜಿಂಗ್ ತುಂಬಾ ಒಳ್ಳೆ ಸಾಂಗ್ ಇದೆ, ಹೂವೆ ಹೂವೆ. ಹೂವೆ ಹೂವೆ, yeah. My favorite song. ಎಲ್ಲಿ ಹೋದ್ರು ಇವತ್ತಿಗೂ ರೇಡಿಯೋಲಿ ಇಟ್ ಇಸ್ ಒನ್ ಆಫ್ ದ ಹೈಯೆಸ್ಟ್ ರೀಕಾಲ್ಡ್ ಸಾಂಗ್ ಅದು. ಹೌದಾ? ಓಕೆ. ಅಂಡ್ ಎಷ್ಟು ಚೆನ್ನಾಗಿದೆ, ಲಿರಿಕ್ಸ್ ಎಷ್ಟು ಚೆನ್ನಾಗಿದೆ. ಲಿರಿಕ್ಸ್ ಎಷ್ಟು ಚೆನ್ನಾಗಿದೆ. ನಾನು ಯಾವಾಗ ಜೋಕ್ ಮಾಡ್ತೀನಿ, ನನಗೆ ಯಾವಾಗ ಹೂವೆ ಬುಕೆ ಕೊಟ್ಟಿಲ್ಲ, ಬಟ್ ಒಂದು ಸಾಂಗ್ ಕೊಟ್ಟಿದ್ದೀರಾ, ಅದು ಲೈಫ್ ಲಾಂಗ್. he is like, ನಿಂಗೇನು ಹೂವು ಕೊಡೋದು, ನೀನೇ ಹೂವು ಅಂತಾರ ಇದೆಯಾ ಅಂತ he says that always. He has something to say, ಉಪಿ ಯಾವಾಗ. ಬಟ್ ಯಾ, ಖಂಡಿತ ಐ ಆಮ್ ಎವರ್ ಗ್ರೇಟ್ಫುಲ್ ಬಿಕಾಸ್ ಲಿರಿಕ್ಸ್ ಆಗಲಿ, ಸಾಧು ಅವ್ರಿಗೆ ಮ್ಯೂಸಿಕ್. ನಿಮ್ಗೆ ಲಿರಿಕ್ಸ್ ಎಲ್ಲ ಮ್ಯೂಸಿಕ್ ಅಂದ್ರೆ ಲಿರಿಕ್ಸ್ ಮೀನಿಂಗ್ ಎಲ್ಲ ಗೊತ್ತಿತ್ತ? ಹೌದು, ಗೊತ್ತಿತ್ತು. ತುಂಬ ಜನ ನಂಗೆ ಕೇಳ್ತಾರೆ ಅದ್ರ ಬಗ್ಗೆ ಆ್ಯಕ್ಚುಲಿ. ಬಿಕಾಸ್ ಏನಾಗಿತ್ತಂದ್ರೆ, ನಾವು ಕೆಲವ್ರ ಕಡೆ ಶೂಟ್ ಮಾಡಿದ್ದೀವಿ, ಶಾರ್ಟ್ಸ್ ತೊಗೊಂಡಿದ್ದೀವಿ, ಸಾಂಗ್ ಹಾಕ್ತಾ ಇರಲಿಲ್ಲ ಅವರು. ಬಿಕಾಸ್ ಹೂವೆದು ಐಡಿಯಾ ಏನಿತ್ತಂದ್ರೆ, ಓವರ್ ಅ ಪೀರಿಯಡ್ ಆಫ್ ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲಿ ಶೂಟ್ ಆಗ್ತಿತ್ತು. ಕೆಲವ್ರ ಕಡೆ ಮಾತ್ರ ನಂಗೆ ಸಾಂಗ್ ಆಗ್ತಿದ್ರು. ಓ, ಜಿಂಕೆ ಪಾರ್ಕ್ ಹೋಗಿದ್ದೀವಿ, ಜಿಂಕೆದು ಶಾರ್ಟ್ ತಗೊಂಡ್ಬಿಡೋಣ ಅಂತ ನಂಗೆ ಟಕ್ ಅಂತ ಕಲ್ಸ್ಬಿಡೋರು. ನಾನು ಏನು ಮಾಡಬೇಕು ಅಂತ ನಂಗೆ ಗೊತ್ತಿಲ್ಲ. ಏನಿಲ್ಲ, ಹೋಗಿ ಜಿಂಕೆ ತಪ್ಪು. ಆ್ಯಂಡ್ ಜಿಂಕೆಸ್ ಆರ್ ಸೋ ಸ್ಕೇರ್ಡ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಈ ಕಡೆ ಓಡೋಗೋದು, ಆ ಕಡೆ. ಸೊ ಸೌಂಡ್ ಹಾಕಂಗಿಲ್ಲ. ಸೌಂಡ್ ಹಾಕಿದ್ರೆ ಅವ್ರು ಬರೋದೇ ಇಲ್ಲ ಹತ್ರ. ಸೊ ನಾನು ನಿಧಾನ ಹೋಗಿ ಒಂದು ಜಿಂಕೆನ, ಸೊ ಜಿಂಕೆ, ದಟ್ ಪಾರ್ಟ್ ಇಸ್ ಜಸ್ಟ್ ಮೀ ಹಗಿಂಗ್ ದ ಜಿಂಕೆ. ಸೊ ದೇರ್ ವಾಸ್ ನೋ ಸ್ಪೆಷಲ್ ಎಫೆಕ್ಟ್ಸ್ ಅವಾಗ, ನಥಿಂಗ್ ವಾಸ್ ದೇರ್. ಸೊ ವಿ ಹ್ಯಾಡ್ ಟು ಶೂಟ್ ಲೈಕ್ ದ್ಯಾಟ್. ಸೊ ಸೌಂಡ್ ಇಲ್ಲದೆ ಕೆಲವ್ರ ಕಡೆ ಹೋಗಿದ್ವಿ, ಸೌಂಡ್ ಇಲ್ಲದೆ ಶೂಟ್ ಮಾಡಿದ್ವಿ ಕೆಲವ್ರ ಕಡೆ, ಜಸ್ಟ್ ಮಾಂಟೇಜಸ್ ಥರ. ಪ್ರತಿಯೊಂದು ಲೊಕೇಶನಲ್ಲಿ ಒಂದೊಂದು ಶಾರ್ಟ್ ತೊಗೊತಾ ಇದ್ವಿ ಆ ಸಾಂಗ್ಗೆ. ರೌಡಿ ಹಳ್ಳಿಯ ಕೂಡ ಸೈನ್ ಮಾಡ್ತೀರಾ? ಎಸ್. ಶಿವಣ್ಣ ಜೊತೆ ಸಿನಿಮಾ ಸ್ಕ್ರೀನ್ ಮಾಡ್ತೀರಾ, ಶೇರ್ ಮಾಡ್ತೀರಾ. Yeah. ಅದಾದ ನಂತರ ಫುಲ್ ದೊಡ್ಡ ಬ್ಲಾಕ್ ಬಸ್ಟರ್ ಆಗೋದು ಅದೇ ಟೈಮಲ್ಲಿ ಮಲ್ಲ. ಎಸ್. ಮಲ್ಲ ಸಿನಿಮಾ ಹಿಟ್ ಆಗಿದ್ದಾಗ್ಲಿ, ಸಾಂಗ್ಸ್ ಬಗ್ಗೆ ಆಗಲಿ. Malla cinema actually I think is one of the best in my career in terms of songs agli, in terms of nan portrayal agli, because in that movie ನಾನು ರವಿ ಸರ್ದು ತಾಯಿ ಪಾತ್ರ ಮಾಡಿದ್ದೀನಿ, ರವಿ ಸರ್ ಹೆಂಡತಿ ಪಾತ್ರ ಮಾಡಿದ್ದೀನಿ. there is a rash part, then she changes, a changeover ಆಗುತ್ತೆ. ಲವ್ ಇಂಟ್ರೆಸ್ಟ್ ಕೂಡ ಲವ್, ಸೊ there are many dimensions ಆ ಕ್ಯಾರೆಕ್ಟರ್ನಲ್ಲಿ. ಅದ್ರ ಜೊತೆಲಿ at one point she's bold, at one point she's soft, at one point she's tremendously mature and soft. It was an emotional roller coaster, that film for me. Bold ittu one kade, ಇನ್ನೊಂದು ಕಡೆ ತುಂಬ
completely bare. So I really had to dig deep and for confidence, for strength for that film, because Ravi sir jothe work ಮಾಡೋದು it's a very tough task. It's not easy. First of all, ಅವರು ಒಂದೊಂದ್ಸತಿ ಸೆಟ್ ಅಲ್ಲಿ ಬಂದು ಇದು ಫುಲ್ ಶಾಟ್ ನಾನು ಮಾಸ್ಟರ್ ಶಾಟ್ ತೆಗಿತೀನಿ ಅನ್ನೋರು. ಅಂಡ್ ರವಿ ಸರ್ದು ಮಾಸ್ಟರ್ ಶಾಟ್ಸ್ ಬಗ್ಗೆ ಐ ಡೋಂಟ್ ನೋ ಇಫ್ ನಿಮಗೆ ಗೊತ್ತಿದೆ. ಅದು ಒಂದು ಶಾಟ್ ಎಲ್ಲಿಂದ ಸ್ಟಾರ್ಟ್ ಆಗಿ ನಿಮ್ಮ ಫೇಸ್ ಮೇಲೆ ಬಂದು ಇನ್ನೊಂದು ಕಡೆ ಹೋಗಿ ಒಂದು ಹೂವಾದ ಮೇಲೆಯಿಂದ ಫುಡ್ ಮೇಲಿಂದ ತಿರ್ಗಾ ಇಟ್ಸ್ ಆಲ್ವೇಸ್ ಇಟ್ಸ್ ನೆವರ್ ಅ ರೆಗ್ಯುಲರ್ ಶಾಟ್. ಇಟ್ಸ್ ನಾಟ್ ಅ ಸ್ಟ್ಯಾಟಿಕ್ ಶಾಟ್. ಓಕೆ, ಸೊ ಒನ್ ಥಿಂಗ್ ನೈನ್ಸ್ ಜ್ಞಾಪಕ ಮಾಡಬೇಕು. ಸೆಕೆಂಡ್ ಥಿಂಗ್ ಆ್ಯಕ್ಟಿಂಗ್ ಎಲ್ಲಿ ಯಾವಾಗ ಕ್ಯಾಮ್ರಾ ನಿಮ್ಮ ಮೇಲೆ ಬರುತ್ತೆ ಆವಾಗ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ವಾಕಿಂಗ್ ಕೊಡ್ತಾರೆ, ಮೂವ್ಮೆಂಟ್ಸ್ ಕೊಡ್ತಾರೆ, ಏನೋ ಒಂದು ವಸ್ತು ತೆಗೆದು ಇಡಬೇಕಾಗತ್ತೆ. ಅದರಲ್ಲಿ 10 ಪೀಪಲ್ ಇದೆ, ಅದ್ರ ಜೊತೆ ಇಂಟರಾಕ್ಟ್ ಮಾಡಿ ದಿಸ್ ಇಸ್ ದ ಸೀನ್, ಏನೋ ಮಿಸ್ ಆಗಬಾರ್ದು. ನಾನು ಹೊಸಬ್ರು ಆದಾಗ ಅವಾಗ. ಆ್ಯಂಡ್ ನನಗೆ ಫಸ್ಟ್ 4-5 ಡೇಸ್ ಐ ಥಾಟ್ ನಾನು ಟ್ರಯಲ್ ಬೇಸಸಲ್ಲಿ ಇದ್ದೀನಿ ಈ ಮೂವಿನಲ್ಲಿ. ಲೈಕ್ ಅವರು ಒಪ್ಕೊಂತಾರೆ. ಇಟ್ ವಾಸ್ ಅ ಬಿಗ್ ಮೂವಿ ಅಟ್ ದಟ್ ಟೈಮ್. ಆ್ಯಂಡ್ ಅವರು ನನ್ನ H2O ಸ್ಟಿಲ್ಸ್ ನೋಡಿನೇ ಕರೆದಿದ್ರು. ರಾಮು ಅವ್ರದ್ದು ಪ್ರೊಡಕ್ಷನ್ಸ್. ಸೊ ರವಿ ಸರೇ ಮ್ಯೂಸಿಕ್ ಮಾಡಿದ್ರು. ದ ಫಸ್ಟ್ ಟೈಮ್ ಈ ಸಾಮಿ ಐ ಡೋಂಟ್ ಥಿಂಕ್ ಹಿ ವಾಸ್ ಹ್ಯಾಪಿ. ಹಿ ವಾಸ್ ಲೈಕ್, ನೀವು ತುಂಬ ಚಿಕ್ಕವ್ರ ಥರ ಕಾಣಿಸ್ತಾ ಇದ್ದೀರಾ, ಬಿಕಾಸ್ ಈ ಪಾರ್ಟು ಇದೆ ನನಗೆ ಗೊತ್ತಿರಲಿಲ್ಲ. ಸೊ ದೆನ್ ಸೊ ಐ ವಾಸ್ ಲೈಕ್, then I didn't know what to say. Then I don't know, it just, the first shot we took was Norde the shot. I think our shot in the he liked my presence on screen. So Alinda he got a little convinced. But yeah, so that was how hard it was. And avaga ನನಗೆ ಒಂಚೂರು ಕನ್ನಡ ಬರ್ತಾ ಇರಲಿಲ್ಲ. ಸೊ ಒಂದು ಸಂಪೂರ್ಣವಾಗಿ ಹೊಸ ಎಕ್ಸ್ಪೀರಿಯನ್ಸ್. ನಾನು ಎಲ್ಲ ಡೈರೆಕ್ಟರ್ಸ್ ಜೊತೆ ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ರವಿ ಸರ್ದು ಸ್ಟೈಲ್ ಆಫ್ ಫಿಲ್ಮ್ ಮೇಕಿಂಗ್ ಬೇರೆ, ಅವ್ರದ್ದು ಡಿಮ್ಯಾಂಡ್ಸ್ ಬೇರೆ, ಅವ್ರದ್ದು ಲೈಕ್ ದ ವೇ ಹಿ ವಾಂಟ್ಸ್ ಟು ಶೂಟ್ ಬೇರೆ. ಸೊ ಸ್ವಲ್ಪ ರೀವರ್ಕ್ ಮಾಡಿ ಕೂತ್ಕೊಂಡು ತಿರ್ಗಾ ತುಂಬ ಹೋಮ್ ವರ್ಕ್ ಮಾಡ್ತಿದೆ, ತುಂಬ ಹಾರ್ಡ್ ವರ್ಕ್ ಪಡ್ತಿದೆ. ಸೊ ದಟ್ ಮೂವಿ ಚೆನ್ನಾಗಾಗಲಿ ಅಂತ ತುಂಬ ನೈಟ್ ಶೂಟ್ಸ್ ಮಾಡಿದ್ವಿ ನಾವು. ಆ್ಯಂಡ್ ಅಗೇನ್ ಅ ಸೀನಿಯರ್ ಆ್ಯಕ್ಟರ್ ಅವ್ರ ಜೊತೆ ಪೇರ್ ಆಗಿ ಕಮರ್ಷಿಯಲ್ ಮಾಡೋದು ಅಂದರೆ ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಯು ಹ್ಯಾವ್ ಟು ಲುಕ್ ನೈಸ್, ಯು ಹ್ಯಾವ್ ಟು ಆ್ಯಕ್ಟ್ ವೆಲ್, ಯು ಹ್ಯಾವ್ ಟು ಹ್ಯಾವ್ ದ ಸೇಮ್ ಎನರ್ಜಿ ಲೆವೆಲ್ ಆಸ್ ಹಿಮ್. ಪ್ಲಸ್ ಅವ್ರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಮೂವಿ. ಸೊ he would say cut while we are acting sometimes, like, so there is a new experience. But it turned out the way it did because of the conviction and the hard work of everyone. So ಎಲ್ಲರೂ ತುಂಬ ಹಾರ್ಡ್ ವರ್ಕ್ ಪಟ್ಟಿದ್ದೀವಿ ಆ ಮೂವಿಗೆ. ಅಂಡ್ ರವಿ ಸರ್ ಬಗ್ಗೆ ಈಗ ನೀವು ಆ ಸಿನಿಮಾ ಮಾಡೋ ಟೈಮಲ್ಲಿ ಅವರು ಜೂಹಿ ಚಾವ್ಲಾ ಅವ್ರಿಂದ ಹಿಡಿದು ಖುಷ್ಬು ಅವ್ರ ತನಕ ದೊಡ್ಡ ದೊಡ್ಡ ಹೀರೋಯಿನ್ಸ್ ಎಲ್ಲ ಅವರು ಲಾಂಚ್ ಮಾಡಿದ್ರು. ಹೌದು, ಅಂಡ್ ಗ್ಲಾಮರಸ್ ಆಗಿ ತೋರಿಸಿದ್ರು ಹೌದು. ಹೀರೋಯಿನ್ಸ್ ಎಲ್ಲ. ಈಗ ನೀವು ಮಲ್ಲ ಮಾಡೋ ಟೈಮಲ್ಲೂ ಕೂಡ ನಿಮಗೆ ಗೊತ್ತಿತ್ತ ಅಂದ್ರೆ ಗ್ಲಾಮರಸ್ ಆಗಿ ತೋರಿಸ್ತಾರೆ ಅಂತ? ಆಸ್ ವಿ ವೆಂಟ್ ಅಲಾಂಗ್ ಅವ್ರು ಹೇಳಿದ್ರು ನಾನು ಈ ಥರ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಐ ಸರ್ ಓಕೆ ಸರ್. ಆ್ಯಂಡ್ ದೆನ್ ತುಂಬ ಟೈಮ್ ತಗೊಂಡು ಹೀರೋಯಿನ್ಸ್ನ ಒಳ್ಳೆ ರೀತಿ ಪ್ರೆಸೆಂಟ್ ಮಾಡೋ ರವಿ ಸರ್. ಬಿಕಾಸ್ ಎಲ್ಲರೂ ಮೂವೀಸಲ್ಲಿ ಬ್ಯಾಲೆನ್ಸ್ಡ್ ಆಗಿ ಪ್ರೆಸೆಂಟ್ ಮಾಡ್ತಾರೆ ನಮ್ಮನ್ನು. ಲೈಕ್ ಹೀರೋಸ್ ಆಗಲಿ ಹೀರೋಯಿನ್ಸ್ ಆಗಲಿ ಯೂಶ್ವಲಿ ಸಾಂಗ್ಸ್ ಸೀಕ್ವೆನ್ಸಲ್ಲಿ ಒಂಚೂರು ಹೀರೋಯಿನ್ಸ್ಗೆ ಪ್ರಾಮುಖ್ಯತೆ ಕೊಡ್ತಾರೆ. ಬಟ್ ರವಿ ಸರ್ ಇಡೀ ಮೂವಿಯಲ್ಲಿ ಲೈಕ್ ಎಲ್ರಿಗೂ ಕೊಡ್ತಿದ್ರು. ಅವಾಗ ಎಲ್ರದ್ದು ಒಂದು ಪ್ರಾಪರ್ ಇಂಟ್ರೆಸ್ಟ್. ಸೊ ಹೀರೋಯಿನ್ಸ್ಗೆ ತುಂಬ ಚೆನ್ನಾಗಿ ತೋರಿಸ್ತಾರೆ. ಅಫ್ಕೋರ್ಸ್ ಇನ್ನೊಂದು ಸ್ವಲ್ಪ ಗ್ಲಾಮರಸ್ ಆಗಿ ತೋರಿಸ್ತಾರೆ, ಇನ್ನೊಂದು ಸ್ವಲ್ಪ ಸೆನ್ಶುವಲ್ ಆಗಿ ತೋರಿಸ್ತಾರೆ. ಬಟ್ ದ್ಯಾಟ್ ಈಸ್ ಹಿಸ್ ಸ್ಟೈಲ್. ಲೈಕ್ ಫಾರ್ ಎಕ್ಸಾಂಪಲ್ ರಾಜ್ ಕಪೂರ್ ಸರ್, he used to show his heroines in a different way. And many people are like Karan Johar shows his heroines in a different way. Yash Chopra shows his heroines in a different way. Sanjay Leela Bansali shows his heroines in a different way. Elrudu one style ide, approach of showing the heroines in a different way. ಈ ಮೂವಿನಲ್ಲಿ ಅದು 2 ಸಾಂಗ್ ಬಿಟ್ಟು ಇಡೀ ಮೂವಿನಲ್ಲಿ ನಾನು ಬೇರೆ ಥರ ಇದ್ದೀನಿ. ಸೊ ಈ ಸೆಡ್ ಈ ಪಾರ್ಟ್ ಇದೆಯಲ್ವ ಮೂವಿದಲ್ಲಿ ಇಟ್ಸ್ ಟು ಸ್ಟ್ಯಾಂಡ್ ಔಟ್, ಇಲ್ಲಾಂದ್ರೆ ವರ್ಕೌಟ್ ಆಗಲ್ಲ. ಬಿಕಾಸ್ ಇಡೀ ಮೂವಿನಲ್ಲಿ ನನ್ನ ತಾಯಿ ಪಾತ್ರ ಅಥವಾ ಆ ಥರ ಇದ್ದೀನಿ. ಸೊ ಜಸ್ಟ್ ಇನ್ ದ ಬಿಗಿನಿಂಗ್ ಆಫ್ ದ ಮೂವಿ. ಸೊ ಐ ಟುಕ್ ಇಟ್ ಆಸ್ ಅ ಚಾಲೆಂಜ್ ಆ್ಯಂಡ್ ಇಟ್ ವಾಸ್ ಅನ್ ಈಸಿ ಆನೆಸ್ಟ್ಲಿ. ಲೈಕ್ ತುಂಬ ನೈಟ್ ಶೂಟ್ಸ್ ಇತ್ತು. ಫಸ್ಟ್ ಆಫ್ ಆಲ್ ಆ ವಜ್ಜದು ಡ್ರೆಸ್ಸಿಂದ ದಟ್ ವಾಸ್ ಲೈಕ್ 20 kg ಡ್ರೆಸ್. ಅದು ಫಸ್ಟ್ ಡೇನೇ ನಂಗೆ ಹಾಕ್ಬಿಟ್ಟಿದ್ರು. ಐ ಥಿಂಕ್ ನನ್ನ ವೇಟ್ಗಿಂತ ಜಾಸ್ತಿ ಅದ್ರದ್ದು ವೇಟ್ ಇತ್ತು. ಸೊ ಅದನ್ನು ಇಟ್ಕೊಂಡು ದಟ್ ವಾಸ್ ಮೇಡ್ ಔಟ್ ಆಫ್ ದಟ್ ಗೋಲ್ಡ್ ಬ್ರಾಸ್ ಫುಲ್ ಬಾಡಿ ಡ್ರೆಸ್ಸು. ಅದು ತುಂಬ ವೇಟ್ ಎಲ್ಲ ಕಡೆ ಕಟ್ ಆಗ್ತಾಯಿತ್ತು ನನಗೆ, ಕೈ ಕಾಲು ಹತ್ರ ಫುಲ್ ಕಟ್, ಬ್ಲಡ್ ಕ್ಲಾಟ್ಸು. ಸೊ ಅದನ್ನು ಹಂಗೆ ಇಟ್ಕೊಂಡು ಮೂವ್ಮೆಂಟ್ಸ್ ಎಲ್ಲ ಮಾಡೋದು ತುಂಬ ಕಷ್ಟ. ಅದರಲ್ಲಿ ಫುಲ್ ಸ್ಟಿಫ್ ಆಗಿ ಇಟ್ಸ್ ಲೈಕ್ ಆರ್ಮರ್ ಥರ ಇತ್ತು ಅದು. ಎಲ್ಲ ಕಡೆ ಫುಲ್ ಬಾಡಿಯಲ್ಲಿ ಚೈನ್ ಹಾಕಿದ್ರೆ ಹೆಂಗಿರುತ್ತೆ ಆ ಥರ ಇತ್ತು. ಸೊ ಅದು ಫುಲ್ ನನ್ನ ವೇಟ್ ಪ್ಲಸ್ ಆ ವೇಟ್ ನಾನು ಫುಲ್ ನೈಟ್ ಫಾರ್ 3-4 ಡೇಸ್ ಕ್ಯಾರಿ ಮಾಡಿದ್ದೀನಿ ವಿತ್ ಮೂವ್ಮೆಂಟ್. ಅಂದರೆ ತುಂಬ ಕಷ್ಟದಾದ ಕೆಲಸ ಅದು. ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಬಟ್ ಸೊ ಇಟ್ ವಾಸ್ ಚಾಲೆಂಜಿಂಗ್ ಆ್ಯಂಡ್ ದೇರ್ ಆರ್ ಆಲ್ ನ್ಯೂ ಥಿಂಗ್ಸ್ ಫಾರ್ ಮೀ. ಪ್ರತಿಯೊಂದು ಅಪ್ರೋಚ್ ಆಗಲಿ, ಆ ಸಾಂಗ್ ಆಗಲಿ, ಆ ಥರ ಕೊರಿಯೋಗ್ರಫಿ ಆಗಲಿ. ಸೊ ಯಾ.
ಅಂಡ್ ಮಲ್ಲ ಮಾಡೋ ಟೈಮಲ್ಲಿ ನೀವು ಆಲ್ರೆಡಿ ಕಮಿಟ್ ಆಗಿದ್ರಿ ಅನ್ಸುತ್ತೆ ಸರಿ. ಎಸ್ 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 ಈಗ ಮಲ್ಲಲ್ಲಿ ನೀವು ಗ್ಲಾಮರಸ್ ಆಗಿ ಎಸ್ ಕಾಣಿಸ್ಕೊಂಡಾಗ ಆಮೇಲೆ ಕೆಲವು ನ್ಯೂಸ್ ಪೇಪರ್ಸ್ ಆರ್ಟಿಕಲ್ಸ್ ಎಸ್ ಎಸ್ ಅದು ರಿಲೀಸ್ ನಂತರ ಅದೆಲ್ಲ ಆಯಿತು. ಸೊ ಸರ್ ಬಗ್ಗೆ ಸರ್ದು ಆಫರ್ ಬಂದಾದ್ಮೇಲೆ ನಾನು ಉಪಿ ಹತ್ರ ಮಾತಾಡಿದೆ, ಈ ಥರ ರವಿ ಸರ್ ಒಂದು ಆಫರ್ ಕೊಟ್ಟಿದ್ದೆ. ಈಸ್ ಅ ವೆರಿ ಗುಡ್ ಫಿಲ್ಮ್ ಮೇಕರ್ ಅಂದರು. ವೆರಿ ವೆರಿ ಗುಡ್, ನೀವು ಡೋಂಟ್ ಸೇ ನೋ. ಸೊ ದೆನ್ ವಿ ಮೆಟ್ ಹಿಮ್ ಆಲ್ಸೋ ಟುಗೆದರ್. ನಾವು ಜೊತೆಲಿ ಮೀಟ್ ಮಾಡಿದ್ವಿ ಸರ್ನ. ಸೊ ಯಾ ರವಿ ಸರ್ಗೆ ಉಪಿ ಜೊತೆ ಪರಿಚಯ ಇತ್ತು. ದ ಫ್ಯಾಕ್ಟ್ ದಟ್ ಐ ಆಮ್ ಕ್ಲೋಸ್ ಟು ಉಪಿ ಅದು ಗೊತ್ತಿತ್ತು. ಅಫ್ಕೋರ್ಸ್ ಲೈಕ್ we were together. I mean, we couldn't announce it to everyone because that's our personal thing. But Ravi sarge gottittu that me and Upi are together, and we are seeing each other ಅನ್ನೋ ಥರ. And he, in fact, Upi saw the whole album also. Photo shoot ಎಲ್ಲ ಆಲ್ಬಮ್, ಸಾಂಗ್ಸ್ದು ಆಲ್ಬಮ್ ನೋಡಿದ್ರು ಅವಾಗ. ಮೀನ್ಸ್ ಫೋಟೋ ಆಲ್ಬಮ್ ಇತ್ತಿತ್ತು ಅವಾಗ. ನಮಗೆ ಸ್ಟಿಲ್ಸ್ದು ಒಂದು ಆಲ್ಬಮ್ ಮಾಡ್ತಾ ಇದ್ವಿ ಅವಾಗ. ಅದು ಇವಾಗ ಯಾರೂ ಮಾಡಲ್ಲ ಬಿಕಾಸ್ ಡಿಜಿಟಲ್ ಆಗಿಬಿಟ್ಟಿದೆ. ಬಟ್ ಕೆಲವ್ರು ಅಂಶಗಳು ಕೂಡ ತೋರಿಸಿದ್ರು. ಐ ಟುಕ್ ಇಟ್ ವೆರಿ ಪ್ರೊಫೆಷನಲಿ. ನನಗೆ ಆ ಥರ ಮೈಂಡಲ್ಲಿ ಇರಲಿಲ್ಲ. ಬಟ್ ಐ ಥಿಂಕ್ ಮದುವೆ ನಂತರ ಸ್ವಲ್ಪ ಪೀಪಲ್ ಥಾಟ್ ದಟ್ ಇಟ್ ವಾಸ್ ಮೋರ್ ಗ್ಲಾಮರಸ್, ಜಸ್ಟ್ ಬಿಕಾಸ್ ಮದುವೆ ಆಗಿದೆ ಅಂತ ಅದು ಹೇಳಿದ್ರು ಅಥವಾ ನಂಗೆ ಗೊತ್ತಿಲ್ಲ. ಬಟ್ ಹಂಗೆ ನೋಡೋಕ್ಕೆ ಹೋಗಿದ್ರೆ ಪ್ರತಿಯೊಂದು ಹೀರೋಯಿನ್ ಜೊತೆ ಸರ್ ಆ ಥರ ಗ್ಲಾಮರಸ್ ಸಾಂಗ್ಸ್ ಮಾಡಿದ್ದಾರೆ. ಲೈಕ್ ಇಫ್ ಯು ಸಿ ಆಲ್ ದ ಹೀರೋಯಿನ್ಸ್, ಎಲ್ಲರೂ ಜೊತೆ ಮಾಡಿದ್ದಾರೆ ಅವರು. ಎಲ್ಲರೂ ಜೊತೆ ಅವ್ರದ್ದು ಆ ಸಾಂಗ್ಸ್, ಆ ಥರ ಸಾಂಗ್ಸ್ ಇದೆ. ಸೊ ಐ ಡಿಂಟ್ ಫೀಲ್ ದಟ್ ಇಟ್ ವಾಸ್ ವೆರಿ ಡಿಫ್ರೆಂಟ್ ಫ್ರಮ್ ವಾಟ್ ಹಿ ಹಸ್ ಡನ್ ವಿತ್ ಅದರ್ ಹೀರೋಯಿನ್ಸ್. ಈಗ ನಿಮಗೆ ಇಂಗ್ಲಿಷು, ಹಿಂದಿ, ಬೆಂಗಾಲಿ ಬಿಟ್ರೆ ಬೇರೆ ಲ್ಯಾಂಗ್ವೇಜ್ ಬರ್ತಿರ್ಲಿಲ್ಲ. ಹೌದು. ಈಗ ಕನ್ನಡನೋ, ತೆಲುಗುನೋ, ತಮಿಳೋ ನಿಮ್ಮ ಮೇಲೆ ಏನಾದರೂ ಈಗ ಕಾಂಟ್ರವರ್ಸಿ ಥರನೋ, ಗಾಸಿಪ್ ಕಾಲಮ್ಗಳಲ್ಲೋ ಉಪ್ಪಿನ ಡೇಟ್ ಮಾಡ್ತಿದ್ದಂಥ ಟೈಮಲ್ಲಿ ಇದೆಲ್ಲ ಏನಾದರೂ ಬರೆದ್ರೆ ನಿಮಗೆ ಗೊತ್ತಾಗ್ತಾ ಇತ್ತಾ ಅಥವಾ? ಇಲ್ಲ, ನಾನು ಇಲ್ಲಿ ಇರಲಿಲ್ಲ ಅಲ್ವಾ. ನನ್ನ ಮದುವೆ ನಂತರ ಬಂದೆ. ಆಮೇಲೆ ಐ ಟುಕ್ 2-3 ಬ್ರೇಕ್ಸ್. ನಾನು ಬಾಂಬೆಗೆ ಹೋಗ್ತಿದ್ದೆ ಆಯುಷ್ ಚಿಕ್ಕವರಿದ್ದಾಗ. ನಾನು ಐ ಟುಕ್ ಅ ಬ್ರೇಕ್. ಚಿನ್ನಿ ಹುಟ್ಟಿದ್ಮೇಲೆ ಬಾಂಬೆಲಿದ್ದೆ. ಒಂದು 2-3 ಇಯರ್ಸ್ ನಾನು ಬಾಂಬೆ, ಬ್ಯಾಂಗ್ಳೂರ್ ಮಾಡ್ತಿದ್ದೆ ಬಿಕಾಸ್ ಅಮ್ಮ ಜೊತೆ ಸ್ವಲ್ಪ ಹೆಲ್ಪ್ ಆಗ್ತಿತ್ತು. ಮಕ್ಕಳು ಚಿಕ್ಕವರಿದ್ದಾಗ ಯೂಶಲಿ ಗರ್ಲ್ಸ್ ಡೂ ದ್ಯಾಟ್ ಅಲ್ವಾ. ಅದೇ ಗೋ ಬ್ಯಾಕ್ ಟು ದಟ್ ಅವ್ರ ಮನೆ ಬಿಕಾಸ್ ಅಮ್ಮ ಹೆಲ್ಪ್ ಬೇಕಾಗತ್ತೆ. ಅದಕ್ಕೆ ನಾನು ಅಷ್ಟೊಂದು ಓದ್ತಾ ಇರಲಿಲ್ಲ. ಬಟ್ ಇಷ್ಟು ಮಿಸ್ಸಿಂಗ್ ಬಿಕಾಸ್ ಅವ್ರು ತುಂಬ ಟ್ರಾವೆಲ್ ಮಾಡ್ತಿದ್ರು ಅವಾಗ. 4-5 ಶಿಫ್ಟ್ಸ್ ವರ್ಕ್ ಮಾಡೋದು, ಒಟ್ಟಿಗೆ 2-3 ಮೂವೀಸ್ ನಡೀತಾ ಇತ್ತು. ಸೊ ಒಂದು ಮೂವಿದು ಸಾಂಗ್ ಶೂಟಿಂಗ್, ನಂತರ ಇನ್ನೊಂದು ಮೂವಿದು ಸಾಂಗ್ ಶೂಟಿಂಗ್, ಆ ಥರ. ಸೊ ನಾನು ಜಾಸ್ತಿ ಇಂಟರಾಕ್ಟ್ ಮಾಡ್ತಿದ್ದೆ ಅಮ್ಮ ಅಪ್ಪ ಜೊತೆ, ವೀಣಾ ಜೊತೆ, ನನ್ನ ಕೋ ಸಿಸ್ಟರು. ಅವ್ರ ಮಕ್ಕಳಿದ್ರು, ನಿರಂಜನ್ ನಿದರ್ಶನ ಎಲ್ಲ ಚಿಕ್ಕವರಾದಾಗ. ಸೊ ಸುದೀಭಯ್ಯ ಇರ್ತಿದ್ರು, ಬಟ್ ಅವರು ಬ್ಯುಸಿ ಆಗಿದ್ರು ವರ್ಕ್ನಲ್ಲಿ. ಸೊ ನಮ್ಮ ಹೆಂಗೆ ಮನೆಯಲ್ಲಿ ಅವ್ರು ಇರ್ತಿದ್ರು. ಸೊ ಅವ್ರ ಜೊತೆ ಸ್ವಲ್ಪ ನನ್ನ ರಿಲೇಷನ್ಶಿಪ್ ಡೆವಲಪ್ ಜಾಸ್ತಿ ಆಯಿತು ಅವಾಗ. ಬಿಕಾಸ್ ಉಪಿ ವಾಸ್ ವೆರಿ ಬ್ಯುಸಿ, ಅವ್ರು ತುಂಬ ಟ್ರಾವೆಲ್ ಮಾಡ್ತಿದ್ರು. ಈಗ ಕನ್ನಡಲ್ಲಿ ಕೆರಿಯರ್ ಎಲ್ಲ ಇಷ್ಟು ಚೆನ್ನಾಗಿತ್ತು, ಜೊತೆಗೆ ತಮಿಳಲ್ಲಿ 2 ದೊಡ್ಡ ಸೂಪರ್ ಸ್ಟಾರ್ಗಳ ಜೊತೆ ಸ್ಕ್ರೀನ್ ಶೇರ್ ಮಾಡ್ತೀರಾ. ಒನ್ ಇಸ್ ವಿತ್ ವಿಕ್ರಮ್ ಅಜಿತ್ ಸರ್ ಸರ್ ಜೊತೆ, and ಅಜಿತ್ ಸರ್. ಆಮೇಲೆ ವಿಕ್ರಮ್ Yes. ಸರ್ ಜೊತೆ. ಈಗ ಆ ಜರ್ನಿ ಹೇಳಿ ಅಲ್ಲಿಂದ. So first was with Vikram sir actually. He was such a beautiful person. Like ivattu kuda I think one of the best actors I've worked with. Of course ಅವಾಗ ಆಲ್ರೆಡಿ ಸೇತು ಆಗೋಗಿತ್ತು. ದುರ್ಗಾ ಅಲ್ವಾ? ಇಲ್ಲ, ಕಾದಲ್ ಸಡಗುಡು. ಕಾದಲ್ ಸರ್. ದುರ್ಗಾ ವಾಸ್ ವಿತ್ ಜೇರಿ ಚಕ್ರವರ್ತಿ ಸರ್, ಅದು ತೆಲುಗು. ಸೊ ಕಾದಲ್ ಸಡಗುಡಲ್ಲಿ ವಿಕ್ರಮ್ ಸರ್ ದೊರೈ ಅಂತ ಡೈರೆಕ್ಟರ್. ಇಟ್ ವಾಸ್ ಅ ವೆರಿ ಬಿಗ್ ಆನ್ಸಾಮ್ ಸ್ಟಾರ್ ಕಾಸ್ಟ್. ತುಂಬ ಜನ ಇದ್ರು, ತುಂಬ ಫೇಮಸ್ ಆರ್ಟಿಸ್ಟ್ಸ್ ಎಲ್ಲರೂ ಇದ್ರು ಅದರಲ್ಲಿ. ಇಟ್ ವಾಸ್ ಅ ಫ್ಯಾಮಿಲಿ ಲವ್ ಸ್ಟೋರಿ. ಸೊ ಯುನೀಕ್ ಎಕ್ಸ್ಪೀರಿಯನ್ಸ್, ಸೋ ಡೌನ್ ಟು ಅರ್ತ್, ಸಚ್ ಅ ವಂಡರ್ಫುಲ್ ಆಕ್ಟರ್. ತುಂಬ ಕಂಫರ್ಟ್ ಅನಿಸ್ತು ನನಗೆ ಅವ್ರ ಜೊತೆಲಿ. ನಾನು ತುಂಬ ಕಲ್ತಿದ್ದೀನಿ ಅವ್ರ ಹತ್ರ. ಲೈಕ್ ಆಮೇಲೆ ಮೀಟ್ ಮಾಡಿದ್ರ ಯಾವಾಗಾದ್ರೂ? ಆ್ಯಕ್ಚುಲಿ ಒನ್ ಟೈಮ್ ನಾನು ಸಿಂಗಾಪುರಲ್ಲಿ ಇದ್ದಾಗ ಅವ್ರ ಹೆಂಡತಿ ಮಕ್ಕಳೆಲ್ಲ ಟ್ರಾನ್ಸಿಟಲ್ಲಿದ್ದರು. ಬೈ ಚಾನ್ಸ್ ಮೀಟ್ ಆಗಿತ್ತು ಏರ್ಪೋರ್ಟ್ನಲ್ಲಿ. ಅದ ನಂತರ ಆಗಲಿಲ್ಲ ಅನ್ಸುತ್ತೆ. ಬಟ್ ಹಿ ಡಿಡ್ ಮೆನ್ಷನ್ ದಟ್ ಬ್ಯಾಂಗ್ಳೂರಲ್ಲಿ ಬಂದಾಗ ಒಂದ್ಸತಿ ಫೋನ್ ಮಾಡಿದ್ರು. ಐ ಥಿಂಕ್ ಉಪಿ ಹ್ಯಾಡ್ ನರೇಟೆಡ್ ಆರ್ ಡನ್ ಸಮ್ ಒನ್ ಸ್ಮಾಲ್ ಬಿಟ್ ಫಾರ್ ಮನಿ ಸರ್ಸ್ ಫಿಲ್ಮ್. ಸೊ ಅವಾಗ ಆನ್ ಸ್ಟೇಜ್ ಕೂಡ ಥ್ಯಾಂಕ್ ಮಾಡಿದ್ರು. ಉಪೇಂದ್ರ ಅವ್ರು ಮಾಡಿದ್ದಾರೆ, ನಮ್ಮದು ಇದು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದ್ದಾರೆ, ಲೈಕ್ ವಾಯ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದರು. ಆವಾಗ ಫೋನ್ ಮಾಡಿದ್ರು. ಪ್ರಮೋಷನ್ ಟೈಮಲ್ಲಿ ಬಂದಿದ್ರು, ಬಟ್ ಮನೆಗೆ ಬಂದಿಲ್ಲ. ಮೇ ಬಿ ನೆಕ್ಸ್ಟ್ ಟೈಮ್. ಬಟ್ ಹಿ ಈಸ್ ಇನ್ ಟಚ್. ಅವಾಗ ಫೋನ್ ಮಾಡ್ತಾರೆ, like whenever he gets time. So just to catch up. And ಮತ್ತೊಬ್ರು ಅಜಿತ್ ಸರ್ ತುಂಬಾ, ಆಕ್ಚುಲಿ ಅಜಿತ್ ಸರ್ ಕಾದಲ್ ಸಡಗುರುದು ಡ್ಯೂರೇಷನ್ ಜಾಸ್ತಿ ಇತ್ತು ಶೂಟಿಂಗ್, ರಾಜಾದು ಸ್ವಲ್ಪ ಕಡಿಮೆ ಇತ್ತು. ಬಟ್ ಅಗೇನ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ತುಂಬ ಜೆನ್ವಿನ್ ಪರ್ಸನ್, ತುಂಬ ಹಾರ್ಡ್ ವರ್ಕಿಂಗ್. ನನಗೆ ಇವತ್ತು ಜ್ಞಾಪಕ ಇದೆ ದಟ್ ಅವ್ರಿಗೆ ಯಾರು ಅಂಬ್ರೆಲಾ ಹಿಡಿಯೋರು ಇರಲಿಲ್ಲ, ಟಚ್ ಅಪ್ ಯಾರು ಇರಲಿಲ್ಲ. ನನಗೆ ಶಾಕ್ ಆಗ್ತಿದೆ, ಇಷ್ಟು ದೊಡ್ಡ ಹೀರೋ, ವೇರ್ ಇಸ್ ಹಿಸ್ ಪೀಪಲ್. ದೆನ್ ಐ ಆಸ್ಕ್ಡ್ ಹಿಮ್ ಆಕ್ಚುಲಿ, ಸರ್ ಇಸ್ ಲೈಕ್, ನೋ, ಐ ಲೈಕ್ ದ ಸನ್, ಐ ಡೋಂಟ್ ನೀಡ್ ಮೇಕಪ್, ಐ ಡೋಂಟ್ ಹ್ಯಾವ್ ಮೇಕಪ್ ಆನ್, ಪರವಾಗಿಲ್ಲ ಬನ್ನಿ ಹೋಗೋಣ ಅಂತ. ಆ್ಯಂಡ್ ಲೈಕ್ ಶಾಲಿನಿ ಮ್ಯಾಮ್ ಬಂದಿದ್ರು, ಅವಾಗ ಹೊಸದಾಗಿ ಮದುವೆ ಆಗಿತ್ತು. ಸೊ ಐ ಥಿಂಕ್ ಹಿ ಜಸ್ಟ್ ಡಿಡ್ ಅ ಮೂವಿ ಕಾಲ್ಡ್ ರೆಡ್. ಅದ ನಂತರ ನಮ್ಮ ರಾಜಾ ಶೂಟಿಂಗ್ ಆಯಿತು. ಅದರಲ್ಲಿ ಜ್ಯೋತಿಕಾ ಅವರು ಇದ್ದರು. ಸೊ ಜ್ಯೋತಿಕಾ ಜೊತೆನೂ ಪರಿಚಯ ಆಗಿತ್ತು. ಸೊ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಇಟ್ ವಾಸ್ ವೆರಿ ನೈಸ್. ಆ ಕ್ಯಾರೆಕ್ಟರ್ ಆ್ಯಕ್ಚುಲಿ ಇವತ್ತು ಕೂಡ ತುಂಬ ಜನ ಇಷ್ಟಪಡ್ತಾರೆ, ತೈರ್ ಸಾದಮ್ ಅಂತ.
ಸ್ವೀಟ್ ಬ್ರಾಹ್ಮಿನ್ ಗರ್ಲ್. ಹ್ಮ್. ಸೊ ಐ ಅಂಡರ್ಪ್ಲೇಡ್ ದ್ಯಾಟ್ ಆ್ಯಂಡ್ ಸೊ ಎವ್ರಿ ಒನ್ ಇವತ್ತು ಕೂಡ ತುಂಬ ಖುಷಿಪಟ್ರು ಆ ಕ್ಯಾರೆಕ್ಟರ್ ಬಗ್ಗೆ. ಲೈಕ್ ಆ ಮೂವಿನಲ್ಲಿ ಆ ಕ್ಯಾರೆಕ್ಟರ್ದು ತುಂಬ ಸೆನ್ಸಿಟಿವ್ ಪಾಯಿಂಟ್ ಆ್ಯಂಡ್ ದ ಕ್ಯಾರೆಕ್ಟರ್ ಪಾಸಸ್ ಅವೇ ಇನ್ ದ ಫಿಲ್ಮ್. ಸೊ ತುಂಬ ಜನ ನಮಗೆ ಫೋನ್ ಮಾಡಿದ್ರು. ಇನ್ಫ್ಯಾಕ್ಟ್ ಮೂವಿದ ನಂತರ ಜ್ಯೋತಿಕಾ ಫೋನ್ ಮಾಡಿದ್ರು ನನಗೆ. ಶಿ ಸೇಯಿಂಗ್ ದ ಪೀಪಲ್ ಆರ್ ಕ್ಲಾಪಿಂಗ್ ಆ್ಯಂಡ್ ಲಾಫಿಂಗ್ ನಿಮ್ಮ ಪಾರ್ಟಲ್ಲಿ ತುಂಬ ಖುಷಿ ಪಡ್ತಾರೆ, ಕಂಗ್ರ್ಯಾಚುಲೇಷನ್ಸ್. ನೈಸ್. ಯಾ ಈಗ ಇಲ್ಲಿ ಕನ್ನಡ ಸಿನಿಮಾಗಳು ಮಾಡ್ತಿರೋ ಟೈಮಲ್ಲಿ ಇಲ್ಲಿನ ಹೀರೋಯಿನ್ಸ್ ಯಾರು ಗೊತ್ತಿದ್ರು ನಿಮಗೆ? ಇಲ್ಲಿ ಆ್ಯಕ್ಚುಲಿ ನಾನು ಆವಾಗ ಜಾಸ್ತಿ ಇಲ್ಲಿ ಹೀರೋಯಿನ್ಸ್ ಜೊತೆ ವರ್ಕ್ ಮಾಡಲಿಲ್ಲ ಅನ್ಸುತ್ತೆ. ಇಲ್ಲ ಎಲ್ಲ ಮೂವೀಸಲ್ಲಿ ದೇ ವಾಸ್ ನೋ ಅದರ್ ಕೋ ಆಕ್ಟರ್ಸ್ ಆಸ್ ಹೀರೋಯಿನ್ಸ್ ಕಾಂಬಿನೇಷನ್ ಕಾಂಬಿನೇಷನ್ಸ್ ಇರಲಿಲ್ಲ. ಸೊ ಜಾಸ್ತಿ ಯಾರ ಜೊತೆನೇ ಪರಿಚಯ ಇರಲಿಲ್ಲ ಆ್ಯಕ್ಚುಲಿ, ಆನೆಸ್ಟ್ಲಿ ಹೇಳ್ಬೇಕಂದ್ರೆ. ಬೇರೆ ಎಲ್ಲೊಂದು ಫ್ರೆಂಡ್ ತರ ಆಗ್ಲಿ ಯಾರು ಇರ್ಲಿಲ್ಲ. ಸೋನಿಯಾ ಸ್ವಲ್ಪ ಫ್ರೆಂಡ್ ಆಗಿದ್ಲು ಬಾಂಬೆಯಿಂದ. ಸೋನಿಯಾ ವಾಸ್ ಮೈ ಫ್ರೆಂಡ್. ಚಂದು ಸಿನಿಮಾ ಶಿ ವಾಸ್ ಮೈ ಫ್ರೆಂಡ್ ಫ್ರಮ್ ಬಾಂಬೆ ಆ್ಯಂಡ್ ಐ ಥಿಂಕ್ ನೀವಿಬ್ರು ಆಕ್ಚುಲಿ ಸ್ವಲ್ಪ ಒಂದೇ ತರ ಕಾಣ್ತೀರಲ್ಲ. ತುಂಬಾ ಜನ ಹಂಗೆ ಹೇಳ್ತಾರೆ. ಆ್ಯಂಡ್ ಅದಲ್ಲದೆ ಜ್ಯೋತಿಕಾ ಪರಿಚಯ ಆಯಿತು ಮೂವಿನಲ್ಲಿ ಅವಾಗ. ಅದಲ್ಲದೆ ಜಾಸ್ತಿ ಇಲ್ಲ, ಶಮಿತಾ ಶೆಟ್ಟಿ ಜೊತೆ ಒಂದು ಮೂವಿ ಮಾಡಿದ್ದೆ, ಅವಾಗ ಅವ್ರು ಸ್ವಲ್ಪ ಪರಿಚಯ ಆಗಿತ್ತು ಹೀರೋಯಿನ್ಸ್ ಅಂತ ಹೇಳಿದರೆ. ಆ್ಯಂಡ್ ಕ್ಯಾಲ್ಕಟಲ್ಲಿ ಒಂದಷ್ಟು ಜನ ಪರಿಚಯ ಇದ್ದರು ನನಗೆ. ಬಟ್ ಅದಲ್ಲದೆ ಐ ಡೋಂಟ್ ಥಿಂಕ್ ದಟ್ ನಾನು ಜಾಸ್ತಿ ಹೀರೋಯಿನ್ಸ್ ಜೊತೆ ವರ್ಕ್ ಮಾಡಿದ್ದೀನಿ ಅವಾಗ. ಇವಾಗ ತುಂಬ ಜನ ಪರಿಚಯ ಇದೆ, ಅವಾಗ ಈಗ ಎಲ್ಲ ಇಂಡಸ್ಟ್ರಿ ಎಲ್ಲ ಯಾ ಫ್ರೆಂಡ್ಸ್. ಯಾ ಅವಾಗ ಅಷ್ಟಿರಲಿಲ್ಲ. ಈಗ ಬಾಲಾಶ್ರೀ ಪ್ರೊಡಕ್ಷನ್ ಯಾ ಬಿಕಾಸ್ ನಾನು ಒಂದು ಕಡೆ ತುಂಬ ದಿನ ಇರ್ತಾ ಇರಲಿಲ್ಲ. ನಾನು ಬೇರೆ ಬೇರೆ ಸಿಟೀಸಲ್ಲಿ ವರ್ಕ್ ಮಾಡ್ತಿದ್ದೆ, ಕ್ಯಾಲ್ಕಟಾ, ದೆನ್ ಐ ವಾಸ್ ಇನ್ ಹೈದರಾಬಾದ್, ಚೆನ್ನೈ, ಬಾಂಬೆ. ಸೊ ಯುನೋ ಹಂಗಾಯ್ತು. ಈಗ ಕೆರಿಯರ್ ಎಲ್ಲ ಇಷ್ಟು ಚೆನ್ನಾಗಿತ್ತಲ್ಲ, ಎಲ್ಲ ಲ್ಯಾಂಗ್ವೇಜಸ್ ಅಲ್ಲಿ ಮಾಡ್ತಿದ್ರಿ, ಸಿನಿಮಾಗಳು ಹಿಟ್ ಆಗ್ತಿತ್ತು, ಹೆಸರು, ದುಡ್ಡು, ಟ್ರಾವೆಲ್ ಎಲ್ಲ Yeah. ನಡೀತಾ ಇತ್ತು. ಬಹಳ ಚಿಕ್ಕ ವಯಸ್ಸಿಗೆನೆ ಆಲ್ಮೋಸ್ಟ್ ಒಂದು 24-25ಗೆಲ್ಲ ಮದುವೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ತೀರಾ. ಕೆರಿಯರ್ ಇಷ್ಟು ಚೆನ್ನಾಗಿದೆ, ಈ ಲ್ಯಾಂಗ್ವೇಜ್ ಅಲ್ಲೂ ಎಲ್ಲ ಸ್ಟಾರ್ಗಳ ಜೊತೆ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಜೊತೆ. ಅಂಡ್ ಈಗ ವಿಕ್ರಮ್ ಅವರಾಗ್ಲಿ, ಅಜಿತ್ ಅಜಿತ್ ಸರ್. ಆಗ್ಲಿ, ಅಥವಾ ನಮ್ಮ ವಿಷ್ಣು ಸರ್ ಆಗ್ಲಿ, ಉಪ್ಪಿ ಸರ್ ಆಗ್ಲಿ, ಇವ್ರಗಳ ಜೊತೆ ಎಲ್ಲ ಒಂದ್ ಸಿನಿಮಾ ಸ್ಕ್ರೀನ್ ಶೇರ್ ಮಾಡೋದೇ ದೊಡ್ಡ ಹೀರೋಯಿನ್, ದೊಡ್ಡ ಕನ್ಸು ಎಷ್ಟೋ Yeah, ಜನ yeah. ಹೀರೋಯಿನ್ಸ್ಗೆ. ಅಂತದ್ ಕೆರಿಯರ್ ಎಷ್ಟು ಚೆನ್ನಾಗಿತ್ತಂತ ಟೈಮಲ್ಲಿ ಓಕೆ ಉಪ್ಪಿ ಅವ್ರನ್ನ ಡೇಟ್ ಮಾಡ್ತಾ ಇದ್ರಿ, ಅದು ಯಾರ್ಯಾರಿಗೆ ಗೊತ್ತಿತ್ತು, ಯಾರಿಗೂ ಗೊತ್ತಿರ್ಲಿಲ್ಲ? ಯಾರಿಗೂ ಗೊತ್ತಿರಲಿಲ್ಲ ಅನ್ಸುತ್ತೆ. ಯಾರಿಗೂ ಗೊತ್ತಿಲ್ಲ. ಬಿಕಾಸ್ ನಮಗೆ ಆ ಟೈಮಲ್ಲಿ ನಾವು ಜಾಸ್ತಿ ಮೀಟ್ ಆಗ್ತಾ ಇರಲಿಲ್ಲ. ವಿ ಲೈಕ್ ಈಚ್ ಅದರ್, ಬಟ್ ನಾವು ಫೋನಲ್ಲಿ ಮಾತಾಡ್ತಾ ಇದ್ವಿ. ಯಾವಾಗ ಅವಕಾಶ ಸಿಕ್ಕಿದ್ರೆ ಮೀಟ್ ಆಗ್ತಾ ಇದ್ವಿ. ಲೈಕ್ ನಾನು ಸಪೋಸ್ ಬ್ಯಾಂಗ್ಳೂರ್ಗೆ ಬಂದಾಗ ಅಥವಾ ಅವ್ರು ಬಾಂಬೆಗೆ ಬಂದಾಗ, ಇಲ್ಲಾಂದರೆ ಅವ್ರು ಒಂದ್ಸತಿ 3 months ಹೊರಟೋದ್ರು, ಫಾರಿನ್ ಶೂಟಿಂಗ್ ಇತ್ತು ಅವ್ರಿಗೆ, ಆಸ್ಟ್ರೇಲಿಯಾ ಹತ್ರ, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ. ದಟ್ಸ್ ಇಟ್, 3 months ನಾವು ಮಾತಾಡಲಿಲ್ಲ. ಸಿ ದ್ಯಾಟ್ ಟೈಮ್ ಯು ಅಂಡರ್ಸ್ಟ್ಯಾಂಡ್ ದೇರ್ ವಾಸ್ ನೋ ಸೋಷಿಯಲ್ ಮೀಡಿಯಾ, ಫೋನ್ ಕಾಲ್ಸು ಅಲ್ಲಿ ಕಷ್ಟ, ಪೇಜರ್ ಇತ್ತು ಅಂತ. ಪೇಜರ್, ಬಟ್ ಫೋನ್ ಕಾಲ್ಸು ಕಷ್ಟ ಆಗ್ತಿತ್ತು. ಹಿಂಗೆ ಆಗಿದೆ, 2-3 months ಮಾತಾಡಲಿಲ್ಲ ನಾವು. ಬಟ್ ಮಿಸ್ ಮಾಡ್ಕೊತಾ ಇದೆ ತುಂಬ. ಆ್ಯಂಡ್ ಐ ನೆವರ್ ಫರ್ಗಾಟ್ ಹಿಮ್, ಐ ನೆವರ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಹಿಮ್ ಅಂತ ಹೇಳ್ಬೋದು. ಅದೊಂಥರ ವಿಚಿತ್ರ ಅನ್ಸುತ್ತೆ ಈ ಕಾಲದಲ್ಲಿ. ಬಟ್ ಯಾ ಹಂಗೆ ಇತ್ತು. ಎಲ್ಲೋ ಒಂದು ಕಡೆ ವಾಪಸ್ ಕನೆಕ್ಟ್ ಆಗ್ತಾ ಇದ್ವಿ. ಲೈಕ್ ಈವನ್ ಇಫ್ ವಿ ಟ್ರೈಡ್ ದಟ್ ಓಕೆ ಮೇ ಬಿ ಫ್ರೆಂಡ್ಶಿಪ್ಪಲ್ಲಿನೇ ಇರಬೇಕು, ಇದು ನಾನು ವರ್ಕ್ ಮಾಡ್ತಾ ಇದ್ದೆ, ಅವರು ವರ್ಕ್ ಮಾಡ್ತಾ, ಬಟ್ ಎಲ್ಲೋ ಐ ಥಿಂಕ್ ದ ಯೂನಿವರ್ಸ್ ಸ್ವಲ್ಪ ಬ್ರಾಟ್ ಅಸ್ ಬ್ಯಾಕ್ ಟುಗೆದರ್. ಲೈಕ್ ಹಿ ಫೌಂಡ್ ಅನ್ ಓಲ್ಡ್ ನಂಬರ್. ನಂಗೆ ಒಂದಿನ ಫೋನ್ ಮಾಡಿದ್ರು, ದಟ್ ವಾಸ್ ಮೈ ಅಂಕಲ್ಸ್ ಹೌಸ್. ಅವತ್ತು ಆ ಕ್ಷಣದಲ್ಲಿ ನನ್ನ ಫೋನ್ ಪಕ್ಕದಲ್ಲಿ ಇದ್ದೆ. ವಾಟ್ ಆರ್ ದ ಚಾನ್ಸಸ್ ನಾನು ಅವತ್ತು ಆ ಮನೆಯಲ್ಲಿ ಇರಲಿಲ್ಲ ಅಂದರೆ ಬಹುಶಃ ನಮಗೆ ಮದುವೆನೂ ಆಗ್ತಾ ಇರಲಿಲ್ಲ. ಅಷ್ಟು ಚಾನ್ಸಸ್ ಕಮ್ಮಿ ಇತ್ತು, ಬಿಕಾಸ್ ನಂಬರೇ ಮಿಸ್ ಆಗ್ಬಿಟ್ಟಿತ್ತು. ಈಗ ಅದಕ್ಕೆ ಮುಂಚೆ, ಈಗ ನಿಮ್ ಜೊತೆ ಎಲ್ಲ ಹೋಯ್ತು ನಡೆಯೋ ಮುಂಚೆ ಎಲ್ಲ ಉಪ್ಪಿ ಅವ್ರು ಮಾಡಿದಂತ ಒಂದ್ ಸಿನಿಮಾ, ಎ ಫಿಲ್ಮ್ ಆಗಲಿ ಅಥವಾ ಬೇರೆ ಫಿಲ್ಮ್ ಎಲ್ಲ ಆಗಲಿ, ಉಪ್ಪಿ ಅವ್ರ ಜೊತೆ ಇನ್ನೊಬ್ರು ಹೀರೋಯಿನ್ಗೆ ಲವ್ ಇದೆ ಅಂತೆಲ್ಲ ರೂಮರ್ಸ್ ಇತ್ತು. ಇದೆಲ್ಲ ನಿಮ್ ಕಿವಿಗೆ ಬಿದ್ದಿತ್ತ? ಹಾ ಬಿದ್ದಿತ್ತು, ಆಫ್ ಕೋರ್ಸ್. ಕೇಳಿದ್ರಾ? ತುಂಬಾ ಕೇಳಿದ್ದೀನಿ, ಹೀರೋಸ್ಗೆ ಇದ್ದೇ ಇರುತ್ತೆ ಅಲ್ವಾ ಈ ಥರ. ಕೇಳಿದೆ, ಬಟ್ ದ್ಯಾಟ್ಸ್ ಓಕೆ ಆ್ಯಕ್ಚುಲಿ, ಬಿಕಾಸ್ ಅದು ಎಷ್ಟು ನಿಜ ಎಷ್ಟು ಸುಳ್ಳು ನನಗೆ ಗೊತ್ತಿಲ್ಲ. ಬಟ್ ಐ ನೋ ಅಬೌಟ್ ಮೀ ಆ್ಯಂಡ್ ಹಿಮ್, ಅದೇ ಮುಖ್ಯ ನನಗೆ. ಸೊ ಯಾ. ಬಟ್ ಆಗ ಪೇಪರ್ಗಳೆಲ್ಲ ಬರೀತಾ ಇದ್ರು ಉಪೇಂದ್ರ ಅವ್ರ ಬಗ್ಗೆ, ಮತ್ತೆ ಪ್ರೇಮ ಅವ್ರ ಬಗ್ಗೆ ತುಂಬಾ ಇತ್ತು. ಆಗಿರ್ಬೋದು. ಯಾ ಬಟ್ ಸಹಜ ಅದು, ಯಾಕಂದರೆ ಬಿಕಾಸ್ ಪ್ರಾಬ್ಲಿ ಅವರು 2-3 ಮೂವೀಸ್ ಮಾಡಿದ್ದಾರೆ ಜೊತೆಲಿ, ಮೇ ಬಿ ಬಿಕಾಸ್ ಆಫ್ ದ್ಯಾಟ್, ಗೊತ್ತಿಲ್ಲ ನನಗೆ. ಈಗ ಎ ಅಲ್ಲಿ ಚಾಂದಿನಿ ಅವರು, ಹಾಂ ಆಮೇಲೆ ರವೀನಾ ಟಂಡನ್ ಅವರು, ಹ್ಮ್. ಪ್ರೇಮ ಅವರು, ಆಮೇಲೆ ರಾಧಿಕಾ ಕುಮಾರಸ್ವಾಮಿ ಅವರು, ಆಮೇಲೆ ಶಿಲ್ಪಾ ಶೆಟ್ಟಿ ಅವರು, ಹ್ಮ್ ಇಷ್ಟು ಜನ ಹೀರೋಯಿನ್ಸ್ ಜೊತೆ ಆಕ್ಟ್ ಮಾಡಿದಾರೆ. ಹ್ಮ್ ನಿಮಗೆ ಯಾವ ಹೀರೋಯಿನ್ ಜೊತೆ ಅಪಾರ್ಟ್ ಫ್ರಮ್ ಪ್ರಿಯಾಂಕಾ ಯಾವ ಹೀರೋಯಿನ್ ಚೆನ್ನಾಗಿ ಕಾಣಿಸ್ತಾ ನಿಮಗೆ? ಐ ವುಡ್ ಸೇ ನಯನತಾರ. ಓ ಸೂಪರ್, ಮರ್ತಿರ ಹೋದೆ. ಕರೆಕ್ಟ್. ನಯನತಾರ ಜೊತೆ ತುಂಬಾ ಚೆನ್ನಾಗಿದೆ ಜೋಡಿ. ಹ್ಮ್. ಪ್ಲಸ್ ರವೀನಾ ಟ್ಯಾಂಡನ್ ಜೊತೆನೂ ಚೆನ್ನಾಗಿದೆ ಅನಿಸ್ತು ನನಗೆ. ಹ್ಮ್. ಯಾ. ಸೊ ಇವಾಗ ಓಕೆ, ಇದೆಲ್ಲ ಲವ್ ನಡೀತಿತ್ತು. ಹಾ. ಫೈನಲಿ ಈಗ ಚಿಕ್ಕ ವಯಸ್ಸೇನೆ, ಅಂದ್ರೆ ಹೀರೋಯಿನ್ಸ್ ಅಷ್ಟು ಪೀಕಲ್ಲಿ ಇದ್ದಂತ ಟೈಮ್ ಅದು. ಒನ್ ಫೈನಲ್ ಡೇ ಮದುವೆ ಆಗ್ಬೇಕು ಅಂತ ಡಿಸೈಡ್, ಈ ಡಿಸಿಷನ್ ಯಾರ್ದಿದು? ಡಿಸಿಷನ್ ನಮ್ಮಿಬ್ರದ್ದು. ಇದು ಮಾತುಕತೆ ಆಗ್ತಿತ್ತು, ಬಿಕಾಸ್ ಅವ್ರಿಗೆ
ಆಲ್ರೆಡಿ ಮನೆಯಿಂದ ಹುಡುಕ್ತಿದ್ರು. ಸೊ ಹಿ ಗಾಟ್ ಮ್ಯಾರಿಡ್ ಅ ಲಿಟಲ್ ಲೈಕ್ ಮನೆಯಿಂದ ಅಮ್ಮ ವಾಸ್ ಲುಕಿಂಗ್, ಹಿ ವಾಸ್ ಅನ್ ಅಗ್ರೀಯಿಂಗ್ ಅಥವಾ ಏನೋ ಗೊತ್ತಿಲ್ಲ. ಬಟ್ ಒನ್ಸ್ ಮನೆ ರೆಡಿ ಆಗ್ಬಿಡ್ತು, ಬನಶಂಕರಿ ಮನೆ ಕನ್ಸ್ಟ್ರಕ್ಷನ್ ನಡೀತಿತ್ತು. ಸೊ ಐ ಆಲ್ಸೋ ಥಿಂಕ್ ದಟ್ ಹಿ ವಾಸ್ ಟ್ರೈಂಗ್ ಟು ಶಿಫ್ಟ್ ಹಿಸ್ ಕರಿಯರ್ ಫ್ರಮ್ ಲೈಕ್ ಐ ಥಿಂಕ್ ಆಫ್ಟರ್ ಡೂಯಿಂಗ್ ಅಂಡ್ ಉಪೇಂದ್ರ ಅವರು ಸ್ವಲ್ಪ ಬೇರೆ ಜಾನರ್ಸ್ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಪ್ರಯತ್ನ ಪಡ್ತಿದ್ರು. ಲೈಕ್ ಅದು ಎಲ್ಲ ಇಂಟೆನ್ಸ್ ಜಾನರ್ಸ್ ತುಂಬ. ಸೊ ಒಂದು ಶಿಫ್ಟ್ ಆಫ್ ಡೂಯಿಂಗ್ ರೆಗ್ಯುಲರ್ ಫಿಲ್ಮ್ಸ್ ಆಫ್ ಔಟ್ ಶಿಫ್ಟ್ ಆಫ್ ದಿ ಬಾಕ್ಸ್. Yeah. So I think after Rakta Kanneeru, he thought, okay, fine. Rakta Kanneeru was a hit. Kutumba was a hit. So then I think he was trying to like ಬೇರೆ genres ಅಲ್ಲಿ ಟ್ರೈ ಮಾಡೋಣ ಅಂತ. ಸೊ ಐ ಥಿಂಕ್ ಅದು 2 ಮೂವಿದ ನಂತರ ಮನೆಯಿಂದ ತುಂಬ ಪ್ರೆಷರ್ ಇತ್ತು ಅವ್ರಿಗೆ, ಇವಾಗ ಮದುವೆ ಆಗ್ಬಿಡು, ಅಪ್ಪ ಅಮ್ಮ ತುಂಬ. ಆ್ಯಂಡ್ ನನಗೆ ಕೂಡ ನನ್ನ ತಂಗಿದ್ದು ಮದುವೆ ಆಯಿತು. ಆ್ಯಂಡ್ ನನ್ನ ಅಮ್ಮಗೆ ಗೊತ್ತಿತ್ತು ದಟ್ ಫ್ರಮ್ 3 years ಐ ಲೈಕ್ ಹಿಮ್ ಅಂತ. ನನಗೆ ಸ್ವಲ್ಪ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಲೈಕ್ ಬೆಂಗಾಲಿ ಡಾಕ್ಟರ್ಸು, ಒಂದು ಹುಡುಗ ಬೆಂಗಾಲಿ ಡಾಕ್ಟರ್ ಇತ್ತು ಅದು ಫಾರಿನಲ್ಲಿ. ಆಮೇಲೆ ಬಟ್ ನನಗೆ ದೇ ವರ್ ಓಕೆ ಇಫ್ ಐ ಸೆಡ್ ನೋ ಆಲ್ಸೋ, ಬಿಕಾಸ್ ನನಗೇನೋ 10 years ಐ ಕುಡ್ ಹವ್ ವರ್ಕ್. ಬಟ್ ಉಪ್ಪಿದು ಮ್ಯಾಟರ್ ಬಂದಾಗ ದೆನ್ ಐ ಡಿಸೈಡೆಡ್ ಆಲ್ಸೋ ದಟ್ ದಟ್ ಐ ವಾಂಟ್ ಟು ಬಿ ವಿತ್ ಹಿಮ್ ಆ್ಯಂಡ್ ಐ ವಾಂಟೆಡ್ ಟು ಸ್ಟಾರ್ಟ್ ಅ ಫ್ಯಾಮಿಲಿ ವಿತ್ ಹಿಮ್ ಆ್ಯಂಡ್ ಹಿ ವಾಸ್ ರೆಡಿ, ಮನೆ ರೆಡಿ ಆಗಿತ್ತು. ಸೊ ನನಗೆ ಆವಾಗ ಅದು ಕರೆಕ್ಟ್ ಅನಿಸ್ತು, ಕರೆಕ್ಟ್ ಡಿಸಿಷನ್ ಅನಿಸ್ತು. ಅಂಡ್ ಮದುವೆ ಅಂದ್ರೆ ಇಟ್ ಇಸ್ ನಾಟ್ ಅಬೌಟ್ 2 individuals, Yeah. ಇಟ್ಸ್ ಅಬೌಟ್ 2 ಟೂ families. ಫ್ಯಾಮಿಲೀಸ್, ಯಾ. ನೀವ್ ಹೆಂಗೆ ನೀವು ಫುಲ್ ಕ್ಲಾಸ್ ಪಾಸ್ ಏನ್ ಹೇಳ್ಬೇಕು, ಅಮೆರಿಕಾ, ಸಿಂಗಾಪುರ್, ನೀವ್ ಹೆಂಗೆ ಇಲ್ಲಿ ನಮ್ ಪ್ರಾಪರ್ ನಮ್ ಸೂಪರ್ ಸ್ಟಾರ್ ಮಾಸ್ ಮಾಸ್, ಫುಲ್ ಮಾಸ್. ದಟ್ಸ್ ಫನ್ ಅಲ್ವಾ, ಮಾಸ್ ಅಂಡ್ ಕ್ಲಾಸ್ ಇದ್ರೇನೆ ಇದು ಸ್ವಲ್ಪ. ಹೆಂಗಿದು, ನೀವು ಇಂಟ್ರೋವರ್ಟ್, ಅವರು ಕೈಂಡ್ ಆಫ್ ಇಂಟ್ರೋವರ್ಟ್. ಯಾ, ಬಟ್ ಇವಾಗ ಅನ್ಸುತ್ತೆ ಹಿ ಸೆಸ್ ದಟ್ ನೀನ್ ಎಕ್ಸ್ಟ್ರೋವರ್ಟ್ ಆಗ್ಬಿಟ್ಟಿದ್ಯಾ ತುಂಬ, ಇಲ್ಲಿ ಬಂದ ನಿಂಗೆ ಜಾಸ್ತಿ ಫ್ರೆಂಡ್ಸ್ ಇದೆ ನನ್ಕಿಂತ. ಲೈಕ್ ನಾನು ಸ್ವಲ್ಪ ಐ ಜಸ್ಟ್ ಕೇಮ್ ಅಂಡ್ ಶುಕ್ ಥಿಂಗ್ಸ್ ಅಪ್ ಇನ್ ದ ಹೌಸ್. ಐ ಕೈಂಡ್ ಆಫ್ ಓಪನ್ಡ್ ಎವ್ರಿಥಿಂಗ್ ಔಟ್ ಬಿಕಾಸ್ ಹಿ ವಾಸ್ ಔಟ್ಸೈಡ್. ಅಂಡ್ ನನಗೆ ಅನಿಸ್ತಿತ್ತು ದಟ್ ಲೈಕ್ ನನಗೆ ಕ್ಯಾಲ್ಕಟಲ್ಲಿ ತುಂಬ ದೊಡ್ಡ ಫ್ಯಾಮಿಲಿ ಆ್ಯಕ್ಚುಲಿ. ನನಗೆ ನನ್ನ ಚಿಕ್ಕಮ್ಮ, ನನ್ನ ಆಂಟ್ಸು, ನನ್ನ ಕಸಿನ್ಸು, ನಮ್ಮ ಫ್ಯಾಮಿಲಿ ಫಂಕ್ಷನಲ್ಲಿ ಮಿನಿಮಮ್ ಒಂದು 60 ಜನ ಇರ್ತಾರೆ. ಓಕೆ, ದಿಸ್ ಇಸ್ ಓನ್ಲಿ ಮೈ ಮಮ್ ಸೈಡ್. ಮೈ ಡ್ಯಾಡ್ ಸೈಡ್ ಬಂದರೆ ಇನ್ನೂ ತುಂಬ. ಸೊ ನಾನು ಇಲ್ಲಿ ಬಂದಾದ್ಮೇಲೆ ಇಟ್ ವಾಸ್ ಜಸ್ಟ್ ಕಪಲ್ ಆಫ್ ಅಸ್. ಸೊ ನಾನು ತುಂಬ ಎಲ್ಲ ಫ್ರೆಂಡ್ಸು ಇದು ಅದು ಸ್ವಲ್ಪ ಮನೆಗೆ ಬರೋದು, ಮಕ್ಕಳದು ಬರ್ತ್ಡೇಸ್ ಆಗಲಿ, ಮಕ್ಕಳ ಫ್ರೆಂಡ್ಸು ಎಲ್ರಿಗೆ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಐ ಮೇಡ್ ದಿಸ್ ಅ ಲಿಟಲ್ ಬಿಗರ್, ಎವ್ರಿಥಿಂಗ್ ಅ ಲಿಟಲ್ ಮೋರ್ ಸೋಷಲ್ ನಮ್ಮ ಮನೆಯಲ್ಲಿ. ದೇ ಆರ್ ಅ ಲಿಟಲ್ ಸ್ಕೇರ್ಡ್ ಬಿಕಾಸ್ ಅವ್ರದ್ದು ಯಾವಾಗ ನನ್ನ ಸಿಸ್ಟರ್-ಇನ್-ಲಾ, ಮದರ್-ಇನ್-ಲಾ ಮನೆಯವರು ದೇ ಡೋಂಟ್ ಲೈಕ್ ತುಂಬ ಲೈಕ್ ಏನು ಹೇಳ್ತೀರಾ ನೀವು, ಸೋಷಲೈಸ್ ಮಾಡೋದು ಅಥವಾ ಆಚೆ ಹೋಗೋದು ಆ ಥರ ಇರಲಿಲ್ಲ. ಬಟ್ ಐ ಥಿಂಕ್ ನಾನು ಬಂದಾದ್ಮೇಲೆ ಸ್ವಲ್ಪ ಅವ್ರಿಗೆ ಕಾನ್ಫಿಡೆನ್ಸ್. ಯಾ, ಮೈ ಮದರ್-ಇನ್-ಲಾ ಡಿಡ್ ಅ ಕೋರ್ಸ್ ಇನ್ ಇಂಗ್ಲೀಷ್. ಅವ್ರು ಇಂಗ್ಲೀಷ್ ಬರೀತಾರೆ, ಮಾತಾಡ್ತಾರೆ ಈಗ. ನನ್ನ ಸಿಸ್ಟರ್-ಇನ್-ಲಾ ಕೂಡ ಶೀಸ್ ಅ ವೆರಿ ಗುಡ್ ಡಾನ್ಸರ್. ಆ್ಯಂಡ್ ನಾನು ತುಂಬ ಇದು ಮಾಡ್ತಿದ್ದೆ ಅವ್ರನ್ನ. ನಿಮ್ಮ ಮತ್ತೆ ನಿಮ್ಮ ಕೋ ಸಿಸ್ಟರ್ ರಿಲೇಶನ್ಶಿಪ್ ತುಂಬ ಚೆನ್ನಾಗಿದೆ. ಟಚ್ ವುಡ್ ಶೀಸ್ ತುಂಬ ಸಪೋರ್ಟಿವ್ ಆಗಿದ್ದಾಳೆ. ಲೈಕ್ ನನ್ನ ವರ್ಕ್ ಬಗ್ಗೆ ಆಗಲಿ ಬಿಗಿನಿಂಗಿಂದ ತುಂಬ ಸಪೋರ್ಟಿವ್ ಅವಳು. ಆ್ಯಕ್ಚುಲಿ ವಿ ಆರ್ ಮೋರ್ ಲೈಕ್ ಫ್ರೆಂಡ್ಸ್. ನಾನು ಅವ್ರಿಗೆ ಯಾವಾಗ ಅತ್ತಗೆ ಅಂತ ಕರೀಲಿಲ್ಲ, ಬಿಗಿನಿಂಗಿಂದ ನಾನು ವೀಣಾ ಅಂತ ಕರಿತೀನಿ. ಶಿ ಈಸ್ ಲಿಟಲ್ ಓಲ್ಡರ್ ದೆನ್ ಮೀ ಬಟ್ ಸ್ಟಿಲ್ ಭಯ ಆ್ಯಂಡ್ ವೀಣಾ. ಸೊ ಶಿ ಈಸ್ ಲೈಕ್ ಮೈ ಸಿಸ್ಟರ್. ಲೈಕ್ ಆ್ಯಂಡ್ ನಾವು ತುಂಬ ನಮ್ಮ ಜರ್ನಿ ಈಸ್ ಲೈಕ್ ಅವ್ರಿಗೆ ಐ ಥಿಂಕ್ ಐ ಹ್ಯಾವ್ ಆಲ್ಸೋ ಹೆಲ್ಪ್ಡ್ ಹರ್ ಟು ಎಕ್ಸ್ಪ್ಲೋರ್ ಹರ್ ಸೆಲ್ಫ್ ಅ ಲಿಟಲ್ ಮೋರ್, ಟು ಬಿಕಮ್ ಅ ಲಿಟಲ್ ಮೋರ್ ಸೋಷಲ್ ಆ್ಯಂಡ್ ಆ್ಯಂಡ್ ಶಿ ಈಸ್ ಹೆಲ್ಪ್ ಮೀ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಅವ್ರ ಕಲ್ಚರ್, ಅವ್ರದ್ದು ಟ್ರೆಡಿಷನ್ಸ್ ಮನೆಯಲ್ಲಿ. ಸೊ ನಮ್ಮ ಫ್ರೆಂಡ್ಶಿಪ್ಪಿಂದ ಲೈಕ್ ಮಕ್ಕಳು ದೊಡ್ಡವರಾಯಿತು, ಇವಾಗ ಮಕ್ಕಳ ಬಗ್ಗೆ ಮಾತಾಡ್ತೀವಿ. ಆ್ಯಂಡ್ ನಮ್ಮಿಬ್ರಿಗೆ ತುಂಬ ಕಾಮನ್ ಹ್ಯಾಬಿಟ್ಸ್. ಲೈಕ್ ವಿ ಲೈಕ್ music, both of us like dancing, and she's a very fun person actually. So tumma memories there. We've done so many habbas together, birthdays, parties, makkaldu milestones. So almost 20 years now Banashankaralli like joteli iddivi. Just iticchige 3 years now we've come to Sadashiv Nagar, but still touch wood we are very close. Like ಸುಮ್ಮನೆ ಅಲ್ವಾ? ಸುಮ್ಮನೆ, ಯಾ ಸುಮ್ಮನೆ. ಸೊ ಅವಳಿಗಿರೋ ನಾನು ತುಂಬ ಎನ್ಕರೇಜ್ ಮಾಡಿದೆ. ಡ್ಯಾನ್ಸ್ಗೆ ಹೋಗ್ತಾಳೆ ಈಗ. ಶಿ ಲರ್ನ್ ಡ್ರೈವಿಂಗ್. ಸೊ ಐ ಕೀಪ್ ಎನ್ಕರೇಜಿಂಗ್ ಹರ್ ಆಲ್ಸೋ ದಟ್ ನಿನ್ನಲ್ಲಿ ತುಂಬ ಟ್ಯಾಲೆಂಟ್ ಇದೆ, ನೀನು ಅದನ್ನು ಇದು ಮಾಡಬೇಕು. ಸೊ ಯಾ, ಇಟ್ ಇಸ್ ಲೈಕ್ ಅ ನೈಸ್ confluence of her world and my world. I think we've made a balance and we're just going forward. And ನಿಮ್ಮ ಮಾವ ಅವ್ರು ಸೂಪರ್ ಅಲ್ವಾ? ಮಾವ ಅವ್ರು ಸೂಪರ್. ಟಚ್ ವುಡ್. ಅವರು ಆ್ಯಕ್ಚುಲಿ like he's very very broad minded actually. He's very strong. Touch wood. ಅವ್ರ ನಿಮ್ಮ ಮಾವ ಅವ್ರು ಒಂದು ಸ್ಪೆಷಲ್ ಅಂದ್ರೆ ತುಂಬಾ ಜನ ಹೇಳಿದೆ ನನಗೆ ಇದ್ರ ಬಗ್ಗೆ. ಉಪಿ ಸರ್ ಜೊತೆ ಫೋಟೋಗೋಸ್ಕರ ನಿಮ್ಮ ಮನೆ ಮುಂದೆ ಹೋದ್ರೆ ಇಲ್ ಮೇಕ್ ಶೋರ್ ದಟ್ ಮನೆ ಇದ್ರೆ ಕರ್ಕೊಂಡ್ಬಂದು ಫೋಟೋ ತೆಗಿಸಿ ಕಳಿಸ್ತಾರೆ. ಹೌದು ಅವರು ಲೈಕ್ ಎಲ್ರಿಗೆ ತುಂಬಾ ಇಷ್ಟ ಮನೆಯಲ್ಲಿ ಆ್ಯಕ್ಚುಲಿ. ಎಲ್ಲ ಎಸ್ಪೆಷಲಿ ದ ಬಾಯ್ಸ್ ದೇ ಲವ್ ಹಿಮ್. ಲೈಕ್
ತಾತ ಸೂಪರ್ ಅಂತಾನೆ ಹೇಳ್ತಾರೆ. ಓಕೆ. ಈಗ ಮದುವೆ ಆದ ತಕ್ಷಣ ನೆಕ್ಸ್ಟ್ ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡೋದು ಕಲ್ತ್ಕೊಂಡ್ರಲ್ಲ, ನಿಮ್ಮ ಗುರುಗಳು ಯಾರ್ಯಾರು ಹೇಳಿ, ನಿಮ್ಮ ಟೀಚರ್? ಗುರುಗಳು ಆಕ್ಚುಲಿ ತುಂಬಾ ಜನ ಇದ್ದಾರೆ. ಫಸ್ಟ್ ಗುರುಗಳು ಆಫ್ ಕೋರ್ಸ್ ಉಪೇಂದ್ರ ಅವರು. ಬಟ್ ಅವ್ರು ಅಷ್ಟು ಮಾತಾಡಲ್ಲ ನನ್ನ ಜೊತೆಲಿ. ಅದೇ ನೋ ಐ ಆಮ್ ಜಸ್ಟ್ ಕಿಡಿಂಗ್, ಹಿ ಡಸ್. ಬಟ್ ಅಮ್ಮ ಆಕ್ಚುಲಿ ಅತ್ತೆ ಅವ್ರಿಗೆ ಆಕ್ಚುಲಿ ನನ್ನ ಫಾದರ್ ಇನ್ ಲಾಗೆ ಚೆನ್ನಾಗಿ ಹಿಂದಿ ಬರುತ್ತೆ. ಅವ್ರು ಸ್ವಲ್ಪ ಹೈದರಾಬಾದ್ ಹಿಂದಿ ಮಾತಾಡ್ತಾರೆ. ಆ್ಯಂಡ್ ಬಿಕಾಸ್ ಅವ್ರು ತುಂಬ ತೆಲುಗು ಮೂವೀಸ್ ನೋಡೋರು ಅವಾಗ. ಸೊ ಅವ್ರ ಸ್ಟೈಲ್ ಆಫ್ ಮಾತಾಡೋದು ಅದು ಹಿಂದಿ ಆ ಥರ. ಆ್ಯಂಡ್ ಅಫ್ಕೋರ್ಸ್ ವೀಣಾ ಆ್ಯಂಡ್ ಸುದೀಪ್ ರಾಜಸ್ಥಾನಲ್ಲಿ ಪೋಸ್ಟಿಂಗಲ್ಲಿದ್ದರು. ಅವರಿಬ್ರು ಹಿಂದಿ ಮಾತಾಡ್ತಾಯಿದ್ರು ಅಥವಾ ಇಂಗ್ಲೀಷ್ ಮಾತಾಡ್ತಾರೆ ವೀಣಾ ನನ್ನ ಜೊತೆಲಿ. ಸೊ ಅಲ್ಲಿ ಆಯಿತು. ಸೊ ಇರೋದು ಅಮ್ಮ. ಅಮ್ಮ ಆವಾಗ ನಾನು ಬರೀ ಕನ್ನಡ ಮಾತಾಡ್ತೀನಿ, ನನ್ನ ಹತ್ರ ಮಾತಾಡ್ಬೇಕಂದ್ರೆ ಕನ್ನಡ ಕಲೀಲೇಬೇಕು ನೀನು. ಸೊ ಆವಾಗ ಸ್ಟಾರ್ಟ್ ಆಯಿತು. ಅವ್ರ ಹತ್ರ ಕಲ್ತಿದ್ದೀನಿ. ಆ್ಯಂಡ್ ಜನರಲಿ ಲೈಕ್ ನಾನು ಮದುವೆ ನಂತರ ಒಂದು 2-3 ಶೋಸ್ ಮಾಡಿದೆ. ಒಂದು ಶೋ ಸೂಪರ್ ಸ್ಟಾರ್ ಆಫ್ ಕರ್ನಾಟಕ, ಅಲ್ಲಿ ನಾನು ದೇವರಾಜ್ ಸರ್ ಜೊತೆ ಜಡ್ಜ್ ಮಾಡ್ತಿದ್ದೆ ಶೋನ. ಸೊ ಅವರು ಸಂಪೂರ್ಣವಾಗಿ ಲೈಕ್ ತುಂಬ ಸ್ವಚ್ಛ ಕನ್ನಡ ಮಾತಾಡ್ತಾರೆ. ಆ್ಯಂಡ್ ಅವಾಗ ನಾನು ಜಡ್ಜ್ ಮಾಡಿ ಕನ್ನಡದಲ್ಲಿ ಮಾತಾಡಬೇಕು. ಸೊ ಅವ್ರ ಹತ್ರ ಕಲ್ತಿದ್ದೀನಿ ತುಂಬ. ಅದು ತುಂಬ ದಿನ ನಡೆಯಿತು. ಸೊ ಲೈಕ್ ನಾನು ಸೆಟ್ಸ್ನಲ್ಲಿ ಕಲ್ತಿದ್ದೀನಿ. ಇವಾಗ ನಿಮ್ಮಂಥವ್ರು ಲೈಕ್ ಕೂತ್ಕೊಂಡು ಮಾತಾಡಿದಾಗ ನೀವು ಹೆಂಗೆ ಮಾತಾಡ್ತೀರ ನಾನು ಪಿಕಪ್ ಮಾಡ್ತೀನಿ. ನೈಸ್. ಸೊ ದ್ಯಾಟ್ ಈಸ್ ಹೌ ಇಟ್ ಈಸ್. ಅಂಡ್ ಇಲ್ಲಿ ಮನೇಲಿ ಅತ್ತೆ ಸೊಸೆ ಹೆಂಗಿದ್ರಿ? ಅತ್ತೆ ಸೊಸೆ ಕಿರಿಕ ಏನಾದ್ರು ಇಲ್ಲ, ಅಮ್ಮ ಲೈಕ್ ಐ ಡೋಂಟ್ ಇವನ್ ಕಾಲ್ ಅವರ್ ಅತ್ತೆ. ನಾನು ಫಸ್ಟ್ ಡೇಯಿಂದ ಅಮ್ಮ ಅಪ್ಪ ಅಂತ ಅಪ್ಪ ಕರಿತೀನಿ ಅವರಿಬ್ರಿಗೆ. ಸೊ ನನಗೆ ಅದು ಭಯಿಂದ ಬಂದೇ ಇಲ್ಲ. ಐ ಡೋಂಟ್ ನೋ, ಬಿಕಾಸ್ ನನಗೆ ಅವರು ತಂದೆ ತಾಯಿ ಥರನೇ. ಬಿಕಾಸ್ ನನ್ನ ತಂದೆ ತಾಯಿ ಕ್ಯಾಲ್ಕಟಾಲಿ ಇದ್ದರು. ಇಲ್ಲಿ ಬಂದಾದ್ಮೇಲೆ ನಾನು ಆ್ಯಕ್ಚುಲಿ ಇಡೀ ಕರ್ನಾಟಕದ ಸೊಸೆ ಆಗಿಬಿಟ್ಟಿದ್ದೀನಿ. ಸೊ ಐ ಫೀಲ್ ಲೈಕ್ ನಾನು ಹೇಳಿದೆ ಲೈಕ್ ನನಗೆ ತುಂಬ ಥಿಂಗ್ಸ್ ಬರಲ್ಲ. ನಾನು ಫಾರಿನಲ್ಲಿ ಬೆಳೆದಿದ್ದೀನಿ, ನನಗೆ ಸ್ವಲ್ಪ ಟೈಮ್ ಕೊಡಿ. ಸೊ ಐ ಆಮ್ ವಿಲ್ಲಿಂಗ್ ಟು ಲರ್ನ್ ದಟ್ ಯು ಶುಡ್ ಗಿವ್ ಮಿ. ನೀವು ಸ್ವಲ್ಪ ಪೇಷಂಟ್ ಆಗಿರಬೇಕು ನನ್ನ ಜೊತೆಲಿ. ದೇ ಗೇವ್ ಮಿ ದ್ಯಾಟ್ ಸ್ಪೇಸ್. ತುಂಬ ಪ್ರೀತಿ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ನಾನು ವಾಪಸ್ ವರ್ಕ್ ಮಾಡಬೇಕು ಅಂದರೆ ಒಂಥರ ಇದು ಇತ್ತು ಎಲ್ರಿಗೆ, ಅದು ಹೇಗಾಗತ್ತೆ. ನಮ್ಮ ಫ್ಯಾಮ್ಲಿಯಲ್ಲಿ ಯಾರು ಎಸ್ಪೆಷಲಿ ಸೊಸೆಂದರು ವರ್ಕ್ ಮಾಡಲಿಲ್ಲ ಆಚೆ, ಎಸ್ಪೆಷಲಿ ಸಿನಿಮಾ ಅದು ಹೆಂಗಾಗುತ್ತೆ, ಮಕ್ಕಳಿಗೆ ಹೆಂಗೆ ಟೈಮ್ ಕೊಡ್ತಾರೆ ಅಥವಾ ಯಾವ ಥರ ವರ್ಕ್ ಮಾಡ್ತಾರೆ ಆ ಥರ ಎಲ್ಲ ಮೈಂಡಲ್ಲಿ ಇತ್ತು ಇನಿಷಿಯಲಿ. ನಾನು ಕೂತ್ಕೊಂಡು ಮಾತಾಡಿದೆ, ಇಬ್ಬರು ಹತ್ರನೂ ಮಾತಾಡಿದೆ ದಟ್ ಈ ಥರ ಆಗಲ್ಲ, ಗಿವ್ ಮಿ ಅ ಚಾನ್ಸ್ ಟು ಪ್ರೂವ್ ಮೈ ಸೆಲ್ಫ್ ದಟ್ ನನ್ನ ಜವಾಬ್ದಾರಿಗೆಲ್ಲ ನನಗೆ ಗೊತ್ತಿದೆ, ಮಾಡ್ತೀನಿ, ಜಸ್ಟ್ ಗಿವ್ ಮಿ ಸಮ್ ಟೈಮ್, ನಿಮಗೆ ನಮ್ಮ ಬಗ್ಗೆ ಗೊತ್ತಾಗಬೇಕಲ್ಲ ಅಂತ. ಸೊ ಅವರು ಕೂಡ ನನಗೆ ತುಂಬ ಟೈಮ್ ಕೊಟ್ಟಿದ್ದಾರೆ. ತುಂಬ ಇನ್ಸ್ಟೆನ್ಸಸ್ ಹಿಂಗಾಗಿದೆ ದಟ್ ನನ್ನ ಸಪೋರ್ಟ್ ಮಾಡಿದ್ದಾರೆ, ಉಪೇಂದ್ರ ಅವ್ರಿಗೆ ಸಪೋರ್ಟ್ ಮಾಡಲಿಲ್ಲ ಅವರು. ಆ ಥರ ಆಗಿದೆ. ಅಂಡ್ ಚಿತ್ರಾನ್ನ ಮಾಡೋದು ಯಾವಾಗ ಕಲ್ತ್ಕೊಂಡ್ರಿ? ಅವ್ರ ಹತ್ರನೇ. ಉಪ್ಪಿ ಅವ್ರ ಫೇವ್ರೇಟ್ ನನಗೆ ಆ್ಯಕ್ಚುಲಿ ಅಡುಗೆ ತುಂಬ ನನಗೆ ಇಷ್ಟ. ನಾನು ಚಿಕ್ಕ ವಯಸ್ಸಿಂದಾನೇ ಸ್ವಲ್ಪ ಅಡುಗೆ ಮಾಡ್ತಿದ್ದೆ. ನಂಗೆ ಶೂಟಿಂಗ್ ಇಲ್ಲಾಂದರೆ ನಾನು ಕಿಚನ್ಗೆ ಹೊರಟೋಗ್ತಿದ್ದೆ. ಅದು ನನ್ನ ಮಗಳಿಗೆ ಬಂದುಬಿಟ್ಟಿದೆ ಈಗ, ಅವಳಿಗೆ ತುಂಬ ಇಷ್ಟ ಅಡುಗೆ ಮಾಡೋದು. ಸೊ ಇಲ್ಲಿ ಬಂದಾದ್ಮೇಲೆ ಖಂಡಿತ ಅದು ಒಂದು ಇದ್ದೇ ಇರುತ್ತೆ ಅವ್ರಿಗೆ ಏನು ಫೇವ್ರೇಟ್ ಅಂತ. ಸೊ ಅಮ್ಮ ಇಲ್ಲದು ನೀನು ಒಂದು ಚಿತ್ರಾನ್ನ ಒಂದು ರಸಮ್ ಕಲ್ಬಿಡಮ್ಮ ಸಾಕು, ಅವ್ರಿಗೆ ಅದೆರಡು ಇಷ್ಟ. ಅವ್ರು ರೈಸ್ ಐಟಮ್ಸ್ ತುಂಬ ಇಷ್ಟಪಡ್ತಾರೆ ಜಾಸ್ತಿ ಆ್ಯಕ್ಚುಲಿ. ಸೊ ಹೀ ಲೈಕ್ ಸೌತ್ ಇಂಡಿಯನ್ ಫುಡ್. ಸೊ ಅಲ್ಲಿ ಅಮ್ಮ ಹತ್ರನೇ ಕಲ್ತಿದ್ದೀನಿ. ವೀಣಾನು ತುಂಬ ಚೆನ್ನಾಗಿ ತಿಂಡಿ ಎಲ್ಲ ಮಾಡ್ತಾರೆ, ನನ್ನ ಕೋ ಸಿಸ್ಟರ್. ಅವಳ ಹತ್ರ ಅಮ್ಮ ಹತ್ರ ಅವರೆಲ್ಲ ಹೇಳ್ಕೊಟ್ರು. ಓಕೆ. ಈಗ ನಮಗೆ ಆ ಬ್ಯೂಟಿ ಕ್ವೀನು, ಆ ಡಾಟರು, ಲವರು, ದೊಡ್ಡ ಆಕ್ಟ್ರೆಸ್ಸು ಇದೆಲ್ಲ ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ರಿಯಲ್ ಸಿನಿಮಾ ಶುರು. ಮದುವೆ ಆಯ್ತು, ಈಗ ಹೌಸ್ ವೈಫ್ ಹೆಂಡತಿ ಪ್ರಿಯಾಂಕಾ. ಓಕೆ. ಮದುವೆ ಆದ್ಮೇಲೆ ಮದುವೆ ಆಗಿ ಮಕ್ಕಳೆಲ್ಲ ಆಗೋದ್ಮೇಲೆ ಆಕ್ಚುಲಿ ನಿಮಗೂ ನಿಮ್ಮ ಯಜಮಾನ್ರಿಗೂ ಇನ್ ರಿಯಲ್ ಲೈಫಲ್ಲಿ ಜನರಲ್ ಆಗಿ ಆಗಲಿ ಒಂದು ಗಂಡ ಹೆಂಡ್ತೀನಿ ಮಕ್ಕಳಾದ್ಮೇಲೆ ಆ ಸ್ಪೇಸ್ ಸಿಗಲ್ಲ, ಆ ಟೈಮ್ ಸಿಗಲ್ಲ. ನೀವ್ ಏನ್ ಪ್ಲಾನ್ ಮಾಡ್ತಿದ್ರಿ, ಹೆಂಗೆ? ಆನೆಸ್ಟ್ಲಿ ಇಬ್ರು ಟ್ವಿನ್ಸ್ ಥರಾನೇ, ಆಲ್ಮೋಸ್ಟ್ 11 months ಡಿಫ್ರೆನ್ಸ್ ಇದೆ. ಸೊ ಮಕ್ಕಳ ಜೊತೆಲಿ ಬ್ಯುಸಿ ಆಗ್ತಿದೆ ಜಾಸ್ತಿ. ಆ್ಯಂಡ್ ಇವರು ತುಂಬ ಬ್ಯುಸಿ ಆಗಿದ್ರು ಅವಾಗ. ಶೂಟಿಂಗ್ಸು ತುಂಬ ಆಗ್ತಿತ್ತು ಅವಾಗ. ಲೈಕ್ ಇವಾಗ ಅಟ್ಲೀಸ್ಟ್ ಒಂದು ವರ್ಷಗೆ 1-2 ಮೂವೀಸ್, ಆವಾಗ ಒಟ್ಟಿಗೆ 5-6 ಮೂವೀಸ್ ಶೂಟಿಂಗ್ ನಡೀತಾ ಇತ್ತು. ಸೊ ಹಿ ವಾಸ್ ಬ್ಯುಸಿ. ಐ ಥಿಂಕ್ ಇನಿಷಿಯಲಿ ಮದುವೆ ನಂತರ ನನಗೆ ಉಪೇಂದ್ರಕ್ಕಿಂತ ಜಾಸ್ತಿ ಅವ್ರ ಫ್ಯಾಮಿಲಿ ಜೊತೆ ಒಂದು ರಿಲೇಷನ್ಶಿಪ್ ಕ್ರಿಯೇಟ್ ಮಾಡಬೇಕಾಗಿತ್ತು, ಅವ್ರ ಬಗ್ಗೆ ಅರ್ಥ ಮಾಡಿಕೊಂಡು. ಬಿಕಾಸ್ ಅವ್ರು ತುಂಬ ಟ್ರೆಡಿಷನಲ್ ಫ್ಯಾಮ್ಲಿ. ಮನೇಲಿ ಹಬ್ಬಗಳಾಗಲಿ, ಅತ್ತೆ ಅವ್ರದ್ದು ಸಿಸ್ಟರ್ಸ್ ಎಲ್ಲ ಬರ್ತಿದ್ರು. ಆಮೇಲೆ ಜನರಲಿ ದ ವರ್ಕಿಂಗ್ಸ್ ಆಫ್ ದ ಹೌಸ್, ಲೈಕ್ ಒಂದು ಮನೆ ನೋಡ್ಕೊಳ್ಳೋದು ಇದೆ ಅಲ್ವಾ, ಆ ಒಂದು ಹೊಸ ಜಾಗನಲ್ಲಿ ಸೊ ತುಂಬ ಹ್ಯಾಂಡ್ಸ್ ಆನ್ ಆಗಿದೆ ನಾನು. ಬಿಕಾಸ್ ಐ ವುಡ್ ಸೇ ಎಲ್ಲ ವ್ಯಾಲ್ಯೂಸ್ ಮಿಡಲ್ ಕ್ಲಾಸ್ ವ್ಯಾಲ್ಯೂಸೇ ಇರುತ್ತೆ ಯಾವಾಗ. ಬಿಕಾಸ್ ನೀವು ಒಂದು ದೊಡ್ಡ ಸೂಪರ್ ಸ್ಟಾರ್ ಆಗ್ತೀರಾ, ಬಟ್ ಇಟ್ ಡಸಂಟ್ ಮೀನ್ ದಟ್ ಅವರ್ ವ್ಯಾಲ್ಯೂಸ್ ಆರ್ ಅವರ್ ಲೈಫ್ ಸ್ಟೈಲ್ ಇಸ್ ಲೈಕ್ ದಟ್. ನಾವೇ ಅಡಿಗೆ ಮಾಡ್ತೀವಿ, ನಾವೇ ಪೂಜಾ ಮಾಡ್ತೀವಿ. ಮೇ ಬಿ ಹೆಲ್ಪರ್ಸ್ ಸ್ವಲ್ಪ ಜಾಸ್ತಿ ಇರ್ತಾರೆ. ವರಮಹಾಲಕ್ಷ್ಮಿ ಹಬ್ಬ ಅತ್ತೆ ಅವ್ರು ಮಾಡ್ತಿದ್ರು, ಅಮ್ಮ. ಆ್ಯಂಡ್ ದೆನ್ ನಾನು ಮಾಡ್ತೀನಿ. ಆಮೇಲೆ ನನ್ನ ಸಿಸ್ಟರ್ ಇನ್ ಲಾನು ಮಾಡ್ತಾರೆ. ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತೀರಿ. ಟಚ್ ವುಡ್. ಸೊ ಆ ಹಬ್ಬ ತುಂಬ ಇಷ್ಟ ನನಗೆ. ಗಣೇಶ ಹಬ್ಬ ಮನೆಯಲ್ಲಿ ಅದು ತುಂಬ ಲೈಕ್ ಅದು ತುಂಬ ಪ್ರೀತಿಯ ಹಬ್ಬ, ಸ್ಪೆಷಲ್ ಹಬ್ಬ ಉಪೇಂದ್ರ ಅವ್ರಿಗೆ ಎಸ್ಪೆಷಲಿ. ಸೊ ಇದೆಲ್ಲ ಮಾಡೋಕ್ಕೇನೆ 2-3 years ಆಗೋಯ್ತು.
ಐ ಥಿಂಕ್ ಜಸ್ಟ್ ಟು ಸೆಟ್. ಉಪೇಂದ್ರ ಅವ್ರ ಜೊತೆ ನಾನು ಐ ಥಿಂಕ್ ಫಸ್ಟ್ ಟೈಮ್ ನಾನು ತಂದೆಗೆ ತಕ್ಕಮಗ ಸೆಟ್ಗೆ ಹೋಗಿದ್ದೆ 1 ಮಂತ್. ಔಟ್ಡೋರ್ ಇತ್ತು. ಅವಾಗ ಅಂಬರೀಷ್ ಮಕ್ಕಳು ಅವ್ರದ್ದು. ಸ್ವಲ್ಪ ದೊಡ್ಡೋರಿದ್ರು ಮಕ್ಕಳು. ಒಂದು ರಿಸಾರ್ಟಲ್ಲಿ ಎಲ್ಲೋ ಆಚೆ ಕಡೆ ಶೂಟಿಂಗ್ ಇತ್ತು. ಸೊ ನಾನು 1 ಮಂತ್ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೆ ಆ ಶೂಟಿಂಗ್ಗೆ. ಐ ಸ್ಟಿಲ್ ರಿಮೆಂಬರ್ ಸುಜಾತ ಅವರೆಲ್ಲ ಬಂದಿದ್ರು ಟು ಅಲ್ಲಿಗೆ ವಿಸಿಟ್ ಮೀ ಓಕೆ. ಅಲ್ಲಿ. ಸೊ ಅಂಬರೀಷ್ ಅವರಿದ್ರು, ವೇಣು ಅವ್ರದ್ದು ಕ್ಯಾಮ್ರಾ ವರ್ಕ್ ಇತ್ತು, ತಾರಾ ಅವರು ಬಂದಿದ್ರು. ಅವರು ತಾರಕ ಹೇಳಿದ್ರು ಹಾ. ಆಕ್ಚುಲಿ ನಿಮ್ ಫಿಲ್ಮ್ ಸೆಟ್ಟಿಗೆ ಬಂದಾಗ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಅನೌನ್ಸ್ ಆಯ್ತಂತ. ಹೌದು 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 ಅವ್ರು ಬಂದಿದ್ರು, ವೇಣು ಅವ್ರ ಕ್ಯಾಮ್ರಾಮನ್ ಇದ್ರು, ಹೇಮಾ ಅವ್ರದ್ದು ಪ್ರೊಡಕ್ಷನ್, ರಮೇಶ್ ಅವ್ರದ್ದು ಪ್ರೊಡಕ್ಷನ್ ಇತ್ತು ಅದು. ಹ್ಮ್. ಸೊ ಆ ಶೂಟಿಂಗಲ್ಲಿ 1 ಮಂತ್ ಇದ್ದೆ. ಬಟ್ ಜಾಸ್ತಿ ಅವ್ರ ಶೂಟಿಂಗ್ಗೆ ಹೋಗಕ್ಕೆ ಆಗ್ತಾ ಇರಲಿಲ್ಲ ನನಗೆ, ಬಿಕಾಸ್ ಮಕ್ಕಳಿಂದಾನೇ ನಾನು ವಿತ್ ಮಕ್ಕಳು ಬ್ಯುಸಿ ಆಗಿಬಿಟ್ಟಿದೆ ತುಂಬ. ಸೊ ಅವಾಗ ಆ್ಯಕ್ಚುಲಿ ನಾವು ಜಾಸ್ತಿ ಪಾರ್ಟೀಸ್ ಈ ಥರ ಏನೂ ಇರಲಿಲ್ಲ, ಲೈಕ್ ಆಚೆ ಹೋಗೋದು, ಬಿಕಾಸ್ ಮಕ್ಕಳಿಗೆ ಬಿಟ್ಬಿಟ್ಟು ಹೋಗಾಗ್ತದೆ. ಸೊ ವಿ ಟು ಜಸ್ಟ್ ಹ್ಯಾವ್ ಡಿನ್ನರ್ಸ್ ಟುಗೆದರ್, ಮೇ ಬಿ ಮೂವಿಗೆ ಹೋಗೋದು, ಆ ಥರ ಟೈಮ್ ಸ್ಪೆಂಡ್ ಮಾಡೋದು. ಈಗ ಹೆಣ್ಮಕ್ಳಿಗೆ ಎಸ್ಪೆಷಲಿ ಬ್ಯೂಟಿ ಇಂಡಸ್ಟ್ರಿಲಿ ಅಥವಾ ಈ ಗ್ಲಾಮರ್ ಇಂಡಸ್ಟ್ರಿಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೆ ದೊಡ್ಡ ಚಾಲೆಂಜ್ ಏನು ಅಂದ್ರೆ ಮಕ್ಕಳೆಲ್ಲ ಆದ್ಮೇಲೆ ಗ್ಲಾಮರ್ನ ಮೈಂಟೈನ್ ಮಾಡೋದು. ನೀವ್ ಹೇಗೆ ಕೇರ್ ತಗೊಂತಾ ಇದ್ರಿ ಆ್ಯಕ್ಚುಲಿ ಪೋಸ್ಟ್ ಪ್ರೆಗ್ನೆನ್ಸಿ? ಪೋಸ್ಟ್ ಪ್ರೆಗ್ನೆನ್ಸಿ ತುಂಬ ದಪ್ಪ ಆಗಿದೆ ಆ್ಯಕ್ಚುಲಿ, ಬಿಕಾಸ್ ಬ್ಯಾಕ್ ಟು ಬ್ಯಾಕ್ 2 ಮಕ್ಕಳು ಆಯ್ತಲ್ಲ, ಆ್ಯಂಡ್ ಮಕ್ಕಳಿಗೆ ಫೀಡ್ ಮಾಡಬೇಕಾಗಿತ್ತು ನಾನು. ಸೊ ಐ ಟುಕ್ ಮೈ ಟೈಮ್. ಬಟ್ ಇಮಿಡಿಯೇಟ್ಲಿ ಜಿಮ್ ಜಾಯಿನ್ ಮಾಡಿದೆ ಆಫ್ಟರ್ ಅ ಇಯರ್. ಐ ಥಿಂಕ್ ಆಯುಷ್ ಚಿನಿ ಆಫ್ಟರ್ ದೇ ವರ್ ಅಬೌಟ್ 2 to 3 years ಸ್ವಲ್ಪ ಒಂದು ಜರ್ನಿ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ವೆಯ್ಟ್ ಲಾಸ್ ಆವಾಗ ಇನ್ನೊಂದು ಸ್ವಲ್ಪ ಈಸಿ ಆಗಿತ್ತು, ಬಿಕಾಸ್ ಐ ವಾಸ್ ಇನ್ ಮೈ 20s. ಬಟ್ ಈಗ ಸ್ವಲ್ಪ, ಬಟ್ ಲೈಕ್ ಓವರ್ ಅ ಸ್ಪ್ಯಾನ್ ಆಫ್ ಅ ಇಯರ್ ಐ ಲಾಸ್ಟ್ ಅ ಲಾಟ್ ಆಫ್ ವೇಟ್ ಬ್ಯಾಕ್ ಟು ಮೈ ಒರಿಜಿನಲ್ ವೇಟ್, ಬಿಕಾಸ್ ದಪ್ಪ ಆಗಿದೆ ನಾನು. ಆಲ್ಮೋಸ್ಟ್ 25-30 kg ಕಮ್ಮಿ ಮಾಡಿದೆ ಓವರ್ ಅ ಇಯರ್. ಆ್ಯಂಡ್ ಅದ ನಂತರ ವರ್ಕ್ ಸ್ಟಾರ್ಟ್ ಮಾಡಿದೆ. ಸೊ ಸ್ಲೋಲಿ ಅದು ಮೇಂಟೈನ್ ಆಗೋಗ್ತಿತ್ತು. ಅದಲ್ಲದೆ ಐ ಡೋಂಟ್ ಥಿಂಕ್ ಬ್ಯೂಟಿಗೆ ನಾನು ತುಂಬ ಲೈಕ್ ತಲೆ ಕೆಡಿಸ್ಕೊಂಡು ಹಿಂಗೆ ಇರಬೇಕು ಹಂಗೆ ಆ ಥರ ಏನಿರಲಿಲ್ಲ. ನನ್ನ ಬಾಡಿ ಟೈಪೇ ಸ್ವಲ್ಪ ಹಾಗೆ, ನಾನು ಬೇಗ ವೆಯ್ಟ್ ಗೇನ್ ಮಾಡ್ತೀನಿ, ಬೇಗ ಲಾಸ್ ಆಗುತ್ತೆ. ಇವಾಗ ಕೂಡ ಸ್ವಲ್ಪ ಬಿಟ್ಟಿದ್ರೆ ಹಾರ್ಮೋನಲ್ ಇದರಲ್ಲಿ ನನ್ಗೆ ಐ ಥಿಂಕ್ ಆ ಥರ ಇದೆ. ಲೈಕ್ ಐ ಪುಟ್ ಆನ್ ವೇಟ್ ಫಾಸ್ಟ್ ಆ್ಯಂಡ್ ಐ ಲೂಸ್ ವೇಟ್ ಆಲ್ಸೋ. ಐ ಥಿಂಕ್ ವಾಟರ್ ರಿಟೆನ್ಷನ್ ಸ್ವಲ್ಪ ನಂಗೆ ಜಾಸ್ತಿ. ಆ್ಯಂಡ್ ಸೊ ಅದ್ರ ಪ್ರಕಾರ ಆ್ಯಸ್ ಅನ್ ಆ್ಯಕ್ಟರ್ ಇಟ್ ಹೆಲ್ಪ್ಸ್, ಬಿಕಾಸ್ ಇಫ್ ಐ ವಾಂಟ್ ಟು ಪುಟ್ ಆನ್ ಆ್ಯಂಡ್ ಲೂಸ್. ಬಟ್ ನಾವು ಐ ವಾಂಟ್ ಟು ಮೇಂಟೈನ್ ಅ ಸರ್ಟನ್ ವೇಟ್. ಐ ಆಮ್ ಟ್ರೈಯಿಂಗ್ ಟು ಲೈಕ್ ಸ್ವಲ್ಪ ಡಯಟ್, ಸ್ವಲ್ಪ ಒಳ್ಳೆ ಡಯಟ್ ಆ್ಯಂಡ್ ಎಕ್ಸಸೈಸ್ ಮತ್ತೆ ಮಾಡ್ತಾ ಇದ್ದೀನಿ. ಬಟ್ ಕನ್ಸಿಸ್ಟೆಂಟ್ಲಿ ಐ ಆಮ್ ವೆರಿ ಆ್ಯಕ್ಟಿವ್, ಟಚ್ ವುಡ್. ನಾನು ಯಾವಾಗ ಮಧ್ಯಾಹ್ನ ಮಲಗಲ್ಲ, ಆ ಥರ ನನಗೆ ಹ್ಯಾಬಿಟ್ಸ್ ಇಲ್ಲ. ಲೈಕ್ ಮನೆಯಲ್ಲಿದ್ದರೆ ಕೂಡ ತುಂಬ ಆ್ಯಕ್ಟಿವ್ ಆಗಿರ್ತೀನಿ, ಅಡುಗೆ ಮಾಡ್ತೀನಿ, ಪೂಜೆ ಇರುತ್ತೆ, ಮನೆಯದು ಇಂಟೀರಿಯರ್ಸು. ಎಷ್ಟೊತ್ತಿಗೆ ನಿಮ್ ದಿನ ಶುರು ಆಗುತ್ತೆ? 7 o'clock. We gets up early, like 6:30, sometimes 5:30. ಮಕ್ಕಳು ಸ್ಕೂಲ್ ಹೋಗಿದಾಗ ಖಂಡಿತ 6 o'clock ಎದ್ದೇಳ್ತಾ ನೀವು ಇದ್ವಿ. ಮಲ್ಗೋದು ಸ್ವಲ್ಪ ಲೇಟೆ, 10:30, 11, ಒಂದೊಂದ್ಸತಿ 12 ಆಗೋಗುತ್ತೆ, ಡಿಪೆಂಡಿಂಗ್ ಆನ್ ದ ಸರ್ಕ್ಯುಮ್ಸ್ಟಾನ್ಸ್. ಹ್ಮ್. ಬಟ್ ಮಕ್ಕಳು ಯಾವಾಗ ಈವನ್ ಟಿಲ್ ಲಾಸ್ಟ್ ಇಯರ್ ಕಾಲೇಜ್ವರೆಗೂ ಮಕ್ಕಳಿಗೆ ಕಾಲೇಜ್ ಕಲಿಸೋದು, ತಿಂಡಿ ಮಾಡೋದು ಮನೆಯಲ್ಲಿ, ಸ್ಕೂಲಲ್ಲಿ ಇದ್ದಾಗ ಎಲ್ರದ್ದು ಡ್ರಿಲ್ ಅದು, ಬೆಳಗ್ಗೆ ಎದ್ದು ಮಕ್ಕಳಿಗೆ ರೂಟೀನಾಗಿ ಟಿಫಿನ್ ಪ್ಯಾಕ್ ಮಾಡಿ ಕಲಿಸು. ಸೊ ದ್ಯಾಟ್ ವಾಸ್ ಅಟ್ 7 o'clock ಮನೆಯಿಂದ ಹೊರಡಬೇಕಾಗಿತ್ತು ಅವು. ಸೊ 6 o'clock, ಇವಾಗ ಕೂಡ 7 o'clock ಅದೇ ಅಭ್ಯಾಸ ಆಗ್ಬಿಟ್ಟಿದೆ ಆ್ಯಕ್ಚುಲಿ. ಈಗ ನೀವು ಬ್ಯಾಕ್ ಟು ಬ್ಯಾಕ್ ಬ್ಯುಸಿ ಇದ್ದಂಥ ಟೈಮಲ್ಲಿ ಮದುವೆ ಆದ ತಕ್ಷಣ ಅದೊಂಥರ, ಈಗ ಶೂಟಿಂಗ್ ಮಾಡ್ತಿದ್ದಾಗ ಬೆಳಗ್ಗೆ ಎದ್ದಿರಬೇಕು, ಶಿಫ್ಟ್ ಮಾಡೋದು, ಟ್ರಾವೆಲ್ ಮಾಡೋದು, ಮತ್ತೆ ತುಂಬಾ ಅಟೆನ್ಷನ್ ಇರುತ್ತೆ. ಈಗ ಆಲ್ ಆಫ್ ಸಡನ್ ಮದುವೆ ಆದ ತಕ್ಷಣ ಅದೊಂಥರ ಲೈಫ್. ಹೌದು ಅವಾಗ ಅದನ್ನ ಹೆಂಗ್ ಹ್ಯಾಂಡಲ್ ಮಾಡ್ತಿದ್ರಿ? ಐ ಮೀನ್ ಫುಲ್ ಬ್ಯುಸಿ ಇದ್ದಂಥವ್ರು, ಈಗ ನಿಮ್ಗೆ ತುಂಬಾ ಎಂಟಿನೆಸ್ ಅನ್ಸೋದು, ಅದನ್ನೆಲ್ಲ ಹೇಗೆ ತಗೊಂತಿದ್ರಿ? ಆ ಥರ ಏನೂ ಅನಿಸ್ಲಿಲ್ಲ ನನಗೆ ಮಕ್ಕಳಂದ್ರೆ ತುಂಬ ಇಷ್ಟ ಆ್ಯಕ್ಚುಲಿ. ಸೊ ಇಫ್ ಇಟ್ ವಾಸ್ ಅಪ್ ಟು ಮೀ ಐ ವುಡ್ ಹ್ಯಾವ್ 5-6 more kids. ನಂಗೆ ತುಂಬ ಇಷ್ಟ. Upi said no. It's ulta. Usually the guys want more kids. In my case, I told him at least 4. He said no, only 2. So I was like, okay. But so I was very excited. ನನಗೆ ಆ ಥರ ಅನಿಸ್ಲಿಲ್ಲ ಆ್ಯಕ್ಚುಲಿ, ಬಿಕಾಸ್ ಆ ಥರ ಇದ್ದಿದ್ರೆ ನನ್ನ ಮದುವೆನೇ ಆಗ್ತಾ ಇರಲಿಲ್ಲ. ಸೊ ನನಗೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಮಕ್ಕಳ ಬಗ್ಗೆ ಕಲಿಯೋದು, ಆ ಪಾಪು ಟೈಮ್ ನನಗೆ ತುಂಬ ಇಷ್ಟ ಅದೆಲ್ಲ. ಸೊ ಐ ಫೆಲ್ಟ್ ಲೈಕ್ ಐ ಡಿಡ್ಂಟ್ ಮಿಸ್ ಎನಿಥಿಂಗ್ ಆ್ಯಕ್ಚುಲಿ. ದ ಓನ್ಲಿ ಥಿಂಗ್ ಐ ವಾಸ್ ಮಿಸ್ಸಿಂಗ್ ಲಿಟಲ್ ಬಿಟ್ ವಾಸ್ ಉಪಿ, ಬಿಕಾಸ್ ಅವ್ರು ಇರಲಿಲ್ಲ ಅವಾಗ ಜಾಸ್ತಿ, ಬಿಕಾಸ್ ಹಿ ವಾಸ್ ಟ್ರಾವೆಲಿಂಗ್. ಬಟ್ ಇದ್ದಾಗ ತುಂಬ ಹೆಲ್ಪ್ ಮಾಡ್ತಿದ್ರು ನನಗೆ. ಹಿ ವಾಸ್ ವೆರಿ ಹ್ಯಾಂಡ್ಸ್ ಆನ್ ವಿತ್ ದ ಕಿಡ್ಸ್ ಆಲ್ಸೋ. ಇವತ್ತು ಕೂಡ ಹಿ ಈಸ್ ವೆರಿ ಹ್ಯಾಂಡ್ಸ್ ಆನ್ ವಿತ್ ದೆಮ್. ಸೊ ಆ ಥರ ಏನೂ ಅನಿಸ್ಲಿಲ್ಲ. ಬಟ್ ಆಫರ್ಸ್ ಬಂದಾಗ ಆಮೇಲೆ ನನಗೆ ಐ ಫೆಲ್ಟ್ ಲೈಕ್ ಐ ಶುಡ್ ಕೀಪ್ ವರ್ಕಿಂಗ್, ಬಿಕಾಸ್ ನನಗೆ ಅನಿಸ್ತು ದಟ್ ಚಿಕ್ಕ ವಯಸ್ಸಿನ ಒಂದು ವರ್ಕ್ ಮಾಡಿ ನನಗೆ ಒಂದು ಅಭ್ಯಾಸ ಇತ್ತು. ನನ್ನ ಇಂಡಿಪೆಂಡೆನ್ಸ್ ಆಗಲಿ, ನನ್ನ ಕ್ರಿಯೇಟಿವಿಟಿ ಆಗಲಿ, ಆ್ಯಂಡ್ ಒಂದು ಐ ಡೋಂಟ್ ನೋ ಹೌ ಟು ಪುಟ್ ಇಟ್ ಎಕ್ಸಾಕ್ಟ್ಲಿ, ಒಂದು ಫಾರ್ ಮೈ ಸೆಲ್ಫ್
ಏನೋ ಒಂದು ಮಾಡೋದು. ಅದನ್ನ ನನ್ನ ಅಪ್ಪ ಚಿಕ್ಕ ವಯಸ್ಸಿನ ಇನ್ಕಲ್ಕೇಟ್ ಮಾಡಿಬಿಟ್ಟಿದ್ರು ನಮ್ಮಲ್ಲಿ. ಲೈಕ್ ನಿಮ್ಗೆ ಸೆಲ್ಫ್ ರೆಸ್ಪೆಕ್ಟು, ನಿಮ್ಮ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇಂದಾನೇ ಇರೋದು. ಹೂ ಎವರ್ ಯು ಆರ್, ಮೇಕ್ ಶ್ಯೂರ್ ಇಫ್ ಯು ಕ್ಯಾನ್ ಕಂಟಿನ್ಯೂ ದಟ್, ಕೀಪ್ ಕಂಟಿನ್ಯೂಯಿಂಗ್ ದಟ್. ಸೊ ಅದು ಮೈಂಡಲ್ಲಿ ಯಾವಾಗ ಇತ್ತು. ಸೊ ಆವಾಗ ಆಫರ್ಸ್ ಬಂದಾಗ ಮಕ್ಕಳು ಸ್ವಲ್ಪ ದೊಡ್ಡವರಾದ್ಮೇಲೆ, ಬಿಕಾಸ್ ಮನೆಯಲ್ಲಿ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಇತ್ತು. ಅಪ್ಪ ಅಮ್ಮ ಎಲ್ಲರೂ ಇದ್ರು, ನಾನಮ್ಮ ಬರ್ತಿದ್ರು. ಸೊ ಆ ಒಂದು ಸಪೋರ್ಟ್ ಸಿಸ್ಟಮ್ ಇಟ್ಕೊಂಡು ನಾನು ನಿಧಾನ ಒಂದೊಂದು ಹೆಜ್ಜೆ ಹಾಕ್ತೆ ವಾಪಸ್ ವರ್ಕ್ಗೆ. ಸೊ ಐ ಡೋಂಟ್ ಥಿಂಕ್ ಐ ರಿಯಲಿ ಮಿಸ್ಡ್ ದ್ಯಾಟ್, ಬಿಕಾಸ್ ಟಚ್ ವುಡ್ ವೆರಿ ಅರ್ಲಿ ಆನ್ ಐ ಸ್ಟಾರ್ಟೆಡ್ ಗೆಟಿಂಗ್ ಆಫರ್ಸ್ ಅಗೇನ್. ಸೊ ಫಿನಾನ್ಸ್ ಅಂತ ಬಂದಾಗ ಫಿನಾನ್ಷಿಯಲ್ ಹೇಗೆ ಪ್ಲಾನ್ ಮಾಡಿದ್ರಿ ನೀವು? ಪ್ಲಾನ್ ಆ ಥರ ಏನೇನಿಲ್ಲ. ಇನ್ ದ ಸೆನ್ಸ್ ನಂದು ಲಾಂಗ್ ವಿಷನ್ಸ್ ಆ ಮದ್ವೆ ಥರ ಆದಾಗ ಏನಿಲ್ಲ. ಆ್ಯಕ್ಚುಲಿ ದಟ್ ಉಪಿ ವಾಸ್ ಟೇಕಿಂಗ್ ಕೇರ್ ಆಫ್, ಆ್ಯಂಡ್ ಐ ಫೀಲ್ ಲೈಕ್ ಈ ಮನೆ ಆಲ್ರೆಡಿ ಆಗೋಗಿತ್ತು ಆಫ್ಟರ್ ಐ ಕೇಮ್. ಫೈನಾನ್ಸ್ಗಿಂತ ಜಾಸ್ತಿ ಐ ಥಿಂಕ್ ಐ ಸ್ಟಾರ್ಟೆಡ್ ಟೇಕಿಂಗ್ ಪಾರ್ಟ್ ಇನ್ like the household things, like learning about what is the budget of this house. Ivaga general things that all wives learn when they come in, like avaga atte mava ella care tagontiದ್ರು. So our ಒಳಗೆ like they were taking care of the household works and I was just supporting them, learning from them. Now of course in Sadashivnagar I'm doing everything myself, me and Upi, but alli ella already they were there. I learned from them. ಇವಾಗ ನಿಮ್ಮನ್ನ ಒಪಿನ ನೋಡಿದಾಗ ಎಷ್ಟು ಖುಷಿ ಆಗತ್ತೆ ಅಂದ್ರೆ ಪ್ರಾಪರ್ ಆದರ್ಶ ದಂಪತಿ. Oh, thank you touch wood. ಟಚ್ Yeah. ಈಗ ನೀವು ಈಗ ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ಹೆಣ್ಮಕ್ಳು ಮದ್ವೆ ಆದ್ಮೇಲೆ ಬರೀ ಅಮ್ಮನ ಮಾತು ಕೇಳ್ತಿರ್ತಾರೆ, ಅತ್ತೆ ಮೇಲೆ ಅತ್ತೆನ ಇಷ್ಟಪಡಲ್ಲ. ಇಲ್ಲ ಅಂದ್ರೆ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ನೀವು 2 ಡಿಫ್ರೆಂಟ್ ಸ್ಟೇಟ್ಸ್ ಇಂದ ಒಂದು ಕಲ್ಚರ್ ಡಿಫ್ರೆನ್ಸ್ ಇದ್ದು, ಕನ್ನಡ ಬೆಂಗಾಲಿ ಫ್ಯಾಮಿಲಿದು ಇಷ್ಟು ಚೆನ್ನಾಗಿ ಈ ಫ್ಯಾಮಿಲಿಗೂ ಅಡ್ಜಸ್ಟ್ ಆದ್ರಿ, ನಿಮ್ ತವ್ರ ಮನೆಗೂ ಅಲ್ಲೂ ಬಿಡ್ಲಿಲ್ಲ. ಇದು ಹೆಣ್ಮಕ್ಳಿಗೆ ಏನಾದ್ರು ಒಂದು ಸೀಕ್ರೆಟ್ಸ್ ಹೇಳ್ಕೊಡೋದಾದ್ರೆ, ಒಂದು ಟಿಪ್ಸ್ ಕೊಡೋದಾದ್ರೆ ಹೇಗ್ ಬ್ಯಾಲೆನ್ಸ್ ಮಾಡಬೇಕು ಅಂತ? ಐ ಥಿಂಕ್ ಪ್ರತಿಯೊಂದು ರಿಲೇಶನ್ಶಿಪ್ಗೆ ಒಂದು ಟೈಮ್ ಕೊಡಬೇಕಾಗತ್ತೆ. ಸೊ ನಾವು ಸ್ವಲ್ಪ ಸ್ವಾರ್ಥಿ ಆಗಕ್ಕಾಗಲ್ಲ ಅಲ್ಲಿ. ಒಂದೊಂದ್ಸತಿ ನಾವು ಮೇನ್ ಕ್ಯಾರೆಕ್ಟರ್ ಆಗಿರ್ತೀವಿ, ಒಂದೊಂದ್ಸತಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿರ್ತೀವಿ ಒಂದು ಮನೆಯಲ್ಲಿ. ಒಂದೊಂದ್ಸತಿ ಈವನ್ ಒಂದು ಬ್ಯಾಕ್ಗ್ರೌಂಡಲ್ಲಿ ಇರ್ತೀವಿ. ಬಟ್ ಯಾವಾಗ ಯಾವ ರೋಲ್ ಪ್ಲೇ ಮಾಡಬೇಕಂತ ಮುಖ್ಯ. ಸೊ ಒಂದೊಂದ್ಸತಿ ನಾವು ಸಪೋರ್ಟಿವ್ ಆಗಿ ನಿಂತ್ಕೋಬೇಕಾಗತ್ತೆ, ಬೇರೆ ಅವ್ರದ್ದೇನೋ ನಡೆಯುತ್ತೆ. ಒಂದೊಂದ್ಸತಿ ನಮ್ಮದೇ ಏನಾದ್ರು ನಡೆಯುತ್ತೆ, ಎಲ್ಲರೂ ಬರಬೇಕು. ಸೊ ಈವನ್ ಇನ್ ಅ ಮ್ಯಾರೇಜ್ ಸಮ್ಟೈಮ್ಸ್ ಉಪೇಂದ್ರ ಅವ್ರು 110% ಇದ್ರು, ನನಗೆ ಸ್ವಲ್ಪ ಕೆಲಸ ಇತ್ತು. ಸಪೋಸ್ ಅವ್ರು ಲೈಕ್ ನಾನು 100% ಇದ್ದೆ, ಅವ್ರು ಇರಲಿಲ್ಲ. ಬಿಕಾಸ್ ಆವಾಗ ಅವ್ರು ತುಂಬ ಬ್ಯುಸಿಯಾಗಿದ್ರು. ಆ ಬ್ಯಾಲೆನ್ಸ್ ಇಟ್ಸ್ ನಾಟ್ ಪಾಸಿಬಲ್ 50-50 ನಾವು ಅಂತೀವಿ ಅಲ್ವಾ. 50-50 ಯೂಶಲಿ ಆಗಲ್ಲ. ಬಿಕಾಸ್ ಪ್ರತಿಯೊಂದು ಹಂತದಲ್ಲಿ ಲೈಫ್ನಲ್ಲಿ ಕೆಲವ್ರಿಗೆ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ಒಂಚೂರು ಜಾಸ್ತಿ. ಆವಾಗ ನಿಮ್ಮ ಪಾರ್ಟ್ನರ್ ಮನೇನ ಸ್ವಲ್ಪ ಅವ್ರು ಜಾಸ್ತಿ, ಅವ್ರದ್ದು ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗಬೇಕಾಗತ್ತೆ. ಆ ಡಿಸ್ಬ್ಯಾಲೆನ್ಸಲ್ಲಿ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ, ಆವಾಗ ವರ್ಕೌಟ್ ಆಗುತ್ತೆ. ಆ್ಯಂಡ್ ಸಮ್ ಥಿಂಗ್ಸ್ ಲೈಕ್ ಇಂಪಾರ್ಟೆಂಟ್ ಟೈಮ್ಸಲ್ಲಿ ವಿ ಹ್ಯಾವ್ ಟು ಬಿ ದೇರ್. ಲೈಕ್ ಇಫ್ ದೇರ್ ಇಸ್ ಎನಿ ಇಂಪಾರ್ಟೆಂಟ್ ಥಿಂಗ್ ಇನ್ ದ ಫ್ಯಾಮಿಲಿ, ಅವಾಗ ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೋಬೇಕಾಗತ್ತೆ. ಆ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಪ್ರತಿಯೊಬ್ಬರದ್ದು ಬೇರೆ ಬೇರೆ ಕರಿಯರ್ಸ್ ಇದೆ ಇವಾಗ ಮಕ್ಕಳಿಗೆ ಕೂಡ. ಬಟ್ ಅವ್ರ ಎಕ್ಸಾಮ್ಸ್ ಟೈಮ್ನಲ್ಲಿ ಅಥವಾ ಒಂದು ಇಂಪಾರ್ಟೆಂಟ್ ಟೈಮ್ನಲ್ಲಿ ಎಲ್ಲ ಆ್ಯಸ್ ಅ ಫ್ಯಾಮಿಲಿ ಸಪೋರ್ಟ್ ನಾವು ಯಾವಾಗ ಇರಬೇಕು. ಸೊ ದೋಸ್ ಆರ್ ದ ಇಂಪಾರ್ಟೆಂಟ್ ಮೈಲ್ ಸ್ಟೋನ್ಸ್ ಐ ಫೀಲ್. ಆ್ಯಂಡ್ ಆಲ್ಸೋ ಸ್ಪೆಂಡಿಂಗ್ ಟೈಮ್ ಟುಗೆದರ್, ಲೈಕ್ ಹಬ್ಬಗಳಾಗಲಿ, ಇವಾಗ ನೆಕ್ಸ್ಟ್ ನಮ್ಮ ಮನೆಯಲ್ಲಿ ಮದುವೆ ಇದೆ. ಸೊ ದೋಸ್ ಆರ್ ದ ಟೈಮ್ಸ್ ಇಡೀ ಫ್ಯಾಮಿಲಿ ಸಪೋರ್ಟ್ ಆ್ಯಸ್ ಅ ಟೀಮ್ ವಿ ಹ್ಯಾವ್ ಟು ವರ್ಕ್. ಯಾವಾಗ ಟೀಮ್ ವರ್ಕ್, ಯಾವಾಗ ಇಂಡಿವಿಜುವಲ್ ಸಪೋರ್ಟ್, ದಟ್ ಈಸ್ ಇಂಪಾರ್ಟೆಂಟ್. ಈಗ ಮದುವೆ ಆದ್ಮೇಲೆ ಗಂಡ ಹೆಂಡತಿಲು ಡಿಫ್ರೆನ್ಸಸ್ ಬರೋದಾ? ಆಫ್ಕೋರ್ಸ್ ಬರುತ್ತೆ, ಖಂಡಿತ ಬರುತ್ತೆ. ವಿ ಹ್ಯಾವ್ ಟು ಗ್ರೋ ಟುಗೆದರ್ ಅಲ್ವಾ. ಓಕೆ, ಯಾರು ಬೇಗ ಸಾರಿ ಕೇಳ್ತಿದ್ರಿ, ಯಾರು ಹತ್ರ ಇಟ್ ಡಿಪೆಂಡ್ಸ್ ಆನ್ ಯಾರ್ದು ತಪ್ಪಿದೆ. ಆ್ಯಂಡ್ ನಾವು ಇಬ್ಬರು ತುಂಬ ಚೇಂಜ್ ಆಗಿದ್ದೀವಿ. ಐ ಹ್ಯಾವ್ ಚೇಂಜ್ ಫಾರ್ ಹಿಮ್ ಆ್ಯಂಡ್ ಹಿ ಹ್ಯಾಸ್ ಚೇಂಜ್ ಫಾರ್ ಮೀ ಆಲ್ಸೋ. ಐ ವುಡಂಟ್ ಸೇ, ಬಿಕಾಸ್ ವಿ ಆರ್ ಗ್ರೋಯಿಂಗ್ ಟುಗೆದರ್. ಇವಾಗ ನಾನು ಉಪೇಂದ್ರ ಅವ್ರಿಗೆ ಮೀಟ್ ಮಾಡಿದಾಗ ಅವ್ನು ತುಂಬ ಚಿಕ್ಕ, ನಾನು 20-21 ವರ್ಷದಲ್ಲಿ ಮೀಟ್ ಆದೆ. ಇವಾಗ ನನ್ನ ಈ ಏಜಲ್ಲಿ ದರ್ ಇಸ್ ಅ ಬಿಗ್ ಡಿಫ್ರೆನ್ಸ್ ಫ್ರಮ್ ಹೂ ಐ ವಾಸ್ ದೇರ್ ಆ್ಯಂಡ್ ಹೂ ಐ ಆಮ್ ನೌ. ಈವನ್ ವಿತ್ ಹಿಮ್ ಲೈಫ್ ಎಕ್ಸ್ಪೀರಿಯನ್ಸಸ್ ಆಗಿದೆ, ಮಕ್ಕಳಾಗಿದೆ. ಸೊ ನನ್ನ ಗ್ರೋತ್ಗೆ ಅವರು ಪ್ಯಾರಲಲ್ ಆಗಿ ಅವರು ಗ್ರೋ ಆಗಿದೆ. ಇಬ್ರು ಒಂದು we have to evolve right together, then only we can. So I feel like I'm a witness to his and he's a witness to my how we are evolving. So adu ಒಂದು ಪೇಷನ್ಸ್ ಬೇಕು, ಕೆಲವು ಸತಿ ಸಪೋರ್ಟ್ ಬೇಕು. ಆ್ಯಂಡ್ ನನ್ನ ಫ್ರೆಂಡ್ ಜೀತ್ ಇದ್ದಾನೆ, ಅವನು ತುಂಬ ಚೆನ್ನಾಗಿ ಹೇಳ್ತಾನೆ. ಅವನು ಲೈಕ್ ಪ್ರೀತಿನಲ್ಲಿ ಅದು ಕಾಂಪ್ರಮೈಸ್ ಅಲ್ಲ, ಅಡ್ಜಸ್ಟ್ಮೆಂಟ್. ಸೊ ಅಡ್ಜಸ್ಟ್ಮೆಂಟ್ ಇಸ್ ನೈಸ್, ಲಿಟಲ್ ಬಿಟ್. ಸೊ ಈಗ 40s ಅಲ್ಲಿ ಇದ್ದೀರಾ. Yeah. ಹೌ ಇಸ್ ಲೈಫ್ ಇನ್ 40s? It's good. It's actually great, touch wood. I'm doing a lot of really good work that I like, career-nalli. Makkalu, they are going to graduate college this year. Niranjan is getting married. So, there's a new family member coming in. Upendra ಅವರು ತುಂಬ ಬೇರೆ ಬೇರೆ ಮೂವೀಸ್ನಲ್ಲಿ ವರ್ಕ್ ಮಾಡ್ತಿದ್ದಾರೆ. ನನಗೆ ತುಂಬ ಆಸೆ ಇದೆ ನೆಕ್ಸ್ಟ್ ಇಯರ್ ನಾನು ಡೈರೆಕ್ಟ್ ಮಾಡಬೇಕು ಅಂತ, ಒಂದು ಮೂವಿ ಡೈರೆಕ್ಟ್ ಮಾಡಬೇಕಂತ. ವಂಡರ್ಫುಲ್ Thank ಅಂಡ್ you. ಆಲ್ ದ ವೆರಿ ಬೆಸ್ಟ್. Thank you. I want to move on to other things. Touch wood, with God's grace.
This movie is releasing Tikshna, and has released, and I have 4 more movies ready for release. So yeah, it's going good actually. ನನ್ನ ಲಾಸ್ಟ್ ಮೂವಿ ಕ್ಯಾನ್ಸ್ಗೆ ಹೋಗಿತ್ತು, ಕಾನ್ಸ್ ಫಿಲ್ಮ್ ಫೆಸ್ಟಿವಲ್. ಫಸ್ಟ್ ಟೈಮ್ ಇನ್ ಮೈ ಲೈಫ್ ಐ ವೆಂಟ್ ಟು ಕಾನ್ಸ್, ಅಂಡ್ ಅಲ್ಲಿ ಮೂವೀಸ್ ನೋಡಿ ನನಗೆ ಹೊಸ ಇನ್ಸ್ಪಿರೇಷನ್ ಸಿಕ್ತು. ಒಂದೊಂದ್ಸತಿ ಅನ್ಸುತ್ತಾಗೆ ಆಕ್ಟಿಂಗ್ ಮಾಡೋದು ಸಾಕು, ತುಂಬಾ ಮಾಡಿದ್ದೀನಿ, ಇವಾಗ ಬೇರೆ ಬೇರೆ ಪಾತ್ರಗಳು ಮಾಡಿದ್ದೀನಿ, ಬೇರೆ ಏನಾದ್ರು ಮಾಡೋಣ ತಕ್ಷಣ ಒಂದು ಇನ್ಸ್ಪಿರೇಷನ್ ಸಿಕ್ಕುತ್ತೆ. ಓ, ಈ ಫಾರ್ಮ್ಯಾಟ್ ಅಲ್ಲಿ ನಾವು ಮೂವೀಸ್ ಮಾಡ್ಬೋದಾ. ಬಟ್ ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಇನ್ ಡೈರೆಕ್ಷನ್ ನೆಕ್ಸ್ಟ್. ನೀವು ಮದುವೆ ಆದ್ಮೇಲೆ ಮಾಡಿದಂತ ಕಂಬ್ಯಾಕ್ ಏನಿತ್ತಲ್ಲ, ಯು ವೆರಿ ಚೂಸಿ, ತುಂಬಾ ಚೆನ್ನಾಗಿ ಚೂಸ್ ಮಾಡಕ್ ಶುರು ಮಾಡುತ್ತೆ. ಹೌದು. ನೀವು ಇನ್ಫ್ಯಾಕ್ಟ್ ನೀವು ಮಾಡಿದೆಲ್ಲ ವುಮೆನ್ ಸೆಂಟ್ರಿಕ್ ಮೂವೀಸ್ ಇತ್ತು. ಯಾ ಈಗ ಅಫ್ಕೋರ್ಸ್ ಈಗ ನೀವು ಮಾಡ್ತೀರಿ ಅಂದ್ರೆ ಬೇರೆ 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 ಏನೇನೋ ರೋಲ್ಸ್ ಎಲ್ಲ ಆಫರ್ ಮಾಡಕ್ ಶುರು ಮಾಡ್ತಾರೆ. ಬಟ್ ಸ್ಟಿಲ್ ಒಂದು ವುಮೆನ್ ಸೆಂಟ್ರಿಕ್ ಮೂವಿ ಮಾಡೋದು ಅಂದ್ರೆ ಇಟ್ಸ್ ನಾಟ್ ಅಷ್ಟು ಸಿಂಪಲ್ ಅಲ್ಲ ಅದು. ಇಲ್ಲ. ಹೌದು ಯಾಕಂದ್ರೆ ಕಂಪ್ಲೀಟ್ ನಿಮ್ ಶೋಲ್ಡರ್ ಮೇಲೆ ಹೌದು ಹೌದು ಹೌದು. ಒಂದು ಸ್ಕ್ರಿಪ್ಟ್ ಒಪ್ಕೊಬೇಕಂದ್ರೆ ನೀವು ಹಣ ಮುಂದೆ ಇದೆ ಅಂತ ಒಪ್ಕೋತೀರಾ, ಸ್ಟಾರ್ ಕಾಸ್ಟ್ ಮುಂದೆ ಇದೆ ಅಂತ ಒಪ್ಕೋತೀರಾ, ಅಥವಾ ಒಂದು ಗಟ್ಟಿ ಇನ್ಸ್ಟಿಂಕ್ಟ್ ಹೇಳುತ್ತಾ ನಿಮಗೆ? ಮುಖ್ಯವಾಗಿ ಕಥೆ, ನನ್ನ ಪಾತ್ರ, ಯಾರು ಮೇಕರ್ಸು, ಡಿರೆಕ್ಟರು, ಇದೆಲ್ಲ ಇಂಪಾರ್ಟೆಂಟು. ಅದರಲ್ಲಿ ಪ್ರಯಾರಿಟಿ ವೈಸ್ ಐ ಥಿಂಕ್ ದ ಮೇನ್ ಥಿಂಗ್ ಇಸ್ ದ ಕಾಂಟೆಂಟ್. ಫಸ್ಟ್ ಆಫ್ ಆಲ್ ನನಗೆ ಕಾಂಟೆಂಟ್ ಇಷ್ಟ ಆಗಬೇಕು. ನಾನು ಹೀರೋಯಿನ್ ಪ್ರಧಾನ ಅಂತ ಇರಬೇಕಂತ ಏನಿಲ್ಲ. ಸಪೋಸ್ ಕಾಂಟೆಂಟಲ್ಲಿ ಅನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇಸ್ ಅ ಮೇಲ್ ಫಿಗರ್ ಆರ್ ಸಮ್ಮನ್ ಎಲ್ಸ್ ಅನದರ್ ಫೀಮೇಲ್ ಫಿಗರ್ ಇಸ್ ಆಲ್ಸೋ ಓಕೆ ವಿತ್ ಮೀ. ಬಟ್ ಸ್ಟೋರಿ ಚೆನ್ನಾಗಿರಬೇಕು. ಅದು the team who's making it has a certain quality maintain ಮಾಡಬೇಕು. ಇಲ್ಲಾಂದ್ರೆ you can't market the film, you can't release the film. These are the important factors for me. ಅದ್ರ ಜೊತೆಲಿ if my character can convey an important message like a strong female lead, ಅದು ಏನೋ ಖುಷಿ ಪಡ್ತೀನಿ ನಾನು. ಬಿಕಾಸ್ ಐ ಬಿಲೀವ್ ದಟ್ ಇದು ತುಂಬ ಲೈಕ್ ದೇವ್ರು ನಮಗೆ ಒಂದು ಜಾಗ ಕೊಟ್ಟಿದ್ದಾರೆ, ಅಲ್ಲಿಂದ ನಾವು ಒಂದಷ್ಟು ಒಳ್ಳೆ ಸ್ಟೋರೀಸು, ಎಸ್ಪೆಷಲಿ ಮಕ್ಕಳಿಗೆ ಅದರಿಂದ ಇನ್ಸ್ಪಿರೇಷನ್ ಸಿಕ್ಕಿದ್ರೆ ನಂಗೆ ತುಂಬ ಖುಷಿ ಆಗುತ್ತೆ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಸಿಕ್ಕಿದೆ ತುಂಬ ಖುಷಿ ಆಗುತ್ತೆ. ಎಸ್, ಈಗ ಪೇರೆಂಟಿಂಗ್ ದೊಡ್ಡ ಚಾಲೆಂಜಿಂಗ್ ಅದು. ಈಗ ನಿಮಗೆ ಮಕ್ಕಳಾದ್ಮೇಲೆ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು, ಯಾರು ತುಂಬಾ ಅಂದ್ರೆ ಅವ್ರಿಗೆ ಟೈಮ್ ಯಾರು? ನಾನೇ ನಾನು ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದೆ ಚಿಕ್ಕ ವಯಸ್ಸಲ್ಲಿ. ಬಿಕಾಸ್ ಉಪೇಂದ್ರ ಅವ್ರು ತುಂಬ ಇಲ್ಲಿ ಬಿಡು, ಹಿಂಗೆ ಎಂಜಾಯ್ ಮಾಡಲಿ ಬಿಡು, ಓದೋದು ಬೇಡ ಬಿಡು, ಹಂಗೆ ಹೇಳ್ತಾನೆ ಇರ್ತರು. ಬಟ್ ನಾನು ಸ್ವಲ್ಪ ಇಲ್ಲ, ಓದಲೇಬೇಕು, ಇಲ್ಲ ಗ್ರ್ಯಾಜುಯೇಷನ್ ಆಗಲೇಬೇಕು, ಇಲ್ಲ ಹಿಂಗಲ್ಲ ಹಾಗೆ. ಸೊ ನಾನು ಸ್ವಲ್ಪ ಸ್ಟ್ರಿಕ್ಟು, ಇಲ್ಲಾಂದ್ರೆ ಇಟ್ ವುಡ್ ಹವ್ ಬಿನ್ ಕ್ರೇಜಿ. ಬಟ್ ವ್ಯಾಲ್ಯೂಸ್ ನಮ್ಮಿಬ್ರದ್ದು ಒಂದೇ, ಲೈಕ್ ಇನ್ ದ ಸೆನ್ಸ್ ಬಿಹೇವಿಯರ್ ಆಗಲಿ. ಏನ್ ಹೇಳ್ಕೊಡ್ತಿದ್ರಿ? ಹೆಂಗ್? ಐ ಥಿಂಕ್ ಮೋರ್ ದನ್ ಹೇಳ್ಕೊಡೋದು ಹಂಗೆ ಇರಬೇಕಾಗತ್ತೆ ಮನೆಯಲ್ಲಿ. ಅವ್ರು ನಮ್ಮನ್ನು ನೋಡಿ ಕಲಿತಾರೆ ಜಾಸ್ತಿ ಮಕ್ಕಳು. ಪೇರೆಂಟ್ಸ್ ಆರ್ ದ ಫಸ್ಟ್ ಟೀಚರ್ಸ್ ಮನೆಯಲ್ಲಿ, ಆ್ಯಂಡ್ ದೆನ್ ನೆಕ್ಸ್ಟ್ ಆರ್ ದ ಸ್ಕೂಲ್ ಟೀಚರ್ಸ್ ಆ್ಯಂಡ್ ಫ್ರೆಂಡ್ಸ್. ಅದೆಲ್ಲ ಅಬ್ಸರ್ವ್. ಸೊ ಮನೇಲಿ ಹೇಗೆ ನಾವು ಇಬ್ರು ಹೇಗಿರ್ತೀವಿ, ಬೇರೆಯವ್ರ ಜೊತೆ ನಾವು ಹೇಗೆ ಬಿಹೇವ್ ಮಾಡ್ತೀವಿ, ಅದು ನೋಡ್ಕೊಂಡು ಕಲಿತವೆ. ಆ್ಯಂಡ್ ಆಲ್ಸೋ ಐ ಬಿಲೀವ್, ಐ ಥಿಂಕ್ ಆಯುಷ್, ಎಸ್ಪೆಷಲಿ ಆಯುಷ್ ಆ್ಯಂಡ್ ಈವನ್ ಐಶ್ವರ್ಯ ಆಫ್ ಕೋರ್ಸ್, ಮ್ಯಾನರ್ಸ್ ಆರ್ ಐ ಥಿಂಕ್ ಸಮಥಿಂಗ್ ಇನ್ನೇಟ್ ಆಗಿರುತ್ತೆ. ಅದು ಲೈಕ್ ಒಳ್ಳೆತನ ಹ್ಯಾಸ್ ಟು ಬಿ ದರ್. ಆ್ಯಂಡ್ ಸಿ ಇನ್ ಆರ್ ಲೈವ್ಸ್ ತುಂಬ ಥಿಂಗ್ಸ್ ನಾವು ಮಾಡ್ತೀವಿ. ಸಮ್ ಇಸ್ ಸಕ್ಸಸ್, ಸಮ್ ಇಸ್ ಫೇಲಿಯರ್, ಡಸಂಟ್ ಮ್ಯಾಟರ್. ಬಟ್ ನಾನು ನಿಮಗೆ ಹೆಂಗೆ ಅನಿಸ್ತು ನನ್ನ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡಿ, ಅದು ನಿಮ್ಮ ಜೊತೆಲಿ ಯಾವಾಗ ಇರುತ್ತೆ ಆ ಫೀಲಿಂಗು. ದಟ್ ಒಳ್ಳೆತನ ಆಗಲಿ, ಇವಾಗ ನಾವು ಎನರ್ಜಿ ಬಗ್ಗೆ ಮಾತಾಡಿದ್ವಿ, ಆ ರಿಲೇಷನ್ಶಿಪ್ಸೇ ಇರುತ್ತೆ ನಮಗೆ. ಸೊ ಅದು ತುಂಬ ಇಂಪಾರ್ಟೆಂಟ್. ಅದೇ ನಮ್ಮ ಲೆಗಸಿ, ಅದೇ ನಮ್ಮೆಲ್ಲ, ಅದೇ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೊ ದ್ಯಾಟ್ ಹ್ಯಾಸ್ ಬಿನ್ ಇನ್ಕಲ್ಕೇಟೆಡ್, ಆ್ಯಂಡ್ ದ್ಯಾಟ್ ಈಸ್ ಸಮಥಿಂಗ್ ನಾನು ಇಬ್ಬರು ತುಂಬ ಬಿಲೀವ್ ಮಾಡ್ತೀವಿ. ಸೊ ಎಲ್ಲೋಗಿದ್ರೆ ಯಾರಿಗೆ ಹರ್ಟ್ ಮಾಡಬಾರ್ದು, ಎಲ್ಲೋಗಿದ್ರೆ ಎಲ್ರಿಗೂ ರೆಸ್ಪೆಕ್ಟ್ ಕೊಡಬೇಕು. ಸ್ಟಾರ್ಟಿಂಗ್ ಫ್ರಮ್ ನಮ್ಮ ಮನೇಲಿ ಯಾರು ಕೆಲಸ ಮಾಡ್ತಾರೆ ಟು ಅ ಟೆಕ್ನಿಷಿಯನ್ ಇನ್ ಅ ಸೆಟ್, ದೇ ಆರ್ ಆಲ್ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ಅವರ್ ಲೈವ್ಸ್ ಅಲ್ವಾ. ಅವ್ರಿಲ್ದೆ ಆಗಲ್ಲ. ಸೊ ಅವ್ರಿಗೆ ಅಷ್ಟು ಒಂದು ರೆಸ್ಪೆಕ್ಟ್ ಕೊಡಬೇಕು ಎಲ್ರಿಗೆ. ಅದಲ್ಲದೆ ಮಿಕ್ಕಿದೆಲ್ಲ ಓದೋದು ಅಲ್ಲಿನೂ ದೇ ಡಿಡ್ ಪ್ರಿಟಿ ವೆಲ್. ಆಯುಷ್ ಹಸ್ ಡನ್ ರಿಲಿ ವೆಲ್ ಆಲ್ಸೋ ಇನ್ ISC. ಆ್ಯಂಡ್ ಇಬ್ರು ಇವಾಗ ಫಿಲ್ಮ್ ಮೇಕಿಂಗ್ ಓದ್ತಾ ಇದ್ದಾರೆ. ದೇ ಗೋನ್ ಟು ಕಂಪ್ಲೀಟ್ their graduation this year. So he is doing a film. ಸೊ ಖುಷಿ ಪಡ್ತಾರೆ. ವೆಲ್ಕಮ್. ಅವ್ರಿಗೆ ಹೇಳ್ಬೇಕು. ಥ್ಯಾಂಕ್ ಯು. ಸೊ ನೋ, ಐಶ್ವರ್ಯ ಇಸ್ ವೆರಿ ಇಂಟ್ರೆಸ್ಟೆಡ್ ಇನ್ ಕುಕಿಂಗ್. ಶಿ ಈಸ್ ಆಲ್ಸೋ ಸ್ಟಡಿಂಗ್ ಫಿಲ್ಮ್ ಮೇಕಿಂಗ್. ಬಟ್ ಇತ್ತೀಚೆಗೆ ಕಲ್ನಿನರಿ ಆರ್ಟ್ಸ್ ಮನೆಯಲ್ಲಿ ಎಕ್ಸ್ಟ್ರಾರ್ಡಿನರಿ ಫುಡ್ ಮಾಡ್ತಾರೆ ರಾಜೇಶ್, ಲೈಕ್ ರೆಸ್ಟೋರೆಂಟ್ ಸ್ಟೈಲ್ ಪೇಸ್ಟ್ರೀಸ್ ಆಗಲಿ. ನಿಮಗೆ ಗೊತ್ತೇ ಆಗಲ್ಲ ನೀವು ಎಲ್ಲಿಂದ ತರಿಸಿದ್ದೀರಾ ಅಂತ ಕೇಳ್ತೀರಾ. ಆ್ಯಂಡ್ ಹಾಗೆ ಲೈಕ್ ನಾಟ್ ಓನ್ಲಿ ಬೇಕರಿ, ಫುಡ್ ಆಲ್ಸೋ. ಶಿಲ್ ಮೇಕ್ ದ ಪರ್ಫೆಕ್ಟ್ ಸೈಡ್ ಡಿಶ್ ಫ್ರಮ್ ಸ್ಕ್ರಾಚ್. ಶಿ ಮೇಕ್ಸ್ ಬ್ರೆಡ್ ಫ್ರಮ್ ಸ್ಕ್ರಾಚ್ ಮನೆಯಲ್ಲಿ. ಯಾ, ಸೊ ಐ ವಾಸ್ ಲೈಕ್ ಮೋಸ್ಟ್ಲಿ ನಿನಗೆ ಒಂದು ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅಂತ. ಸೊ ಅವ್ರು ಹೀರೋಯಿನ್ ಆಗೋ ಚಾನ್ಸಸ್ ಕಮ್ಮಿ ಕೇಳ್ತಿದ್ದಾರೆ ಕೆಲವರು. ಬಟ್ ಶಿ ಈಸ್ ಸೇಯಿಂಗ್ ನೋ ರೈಟ್ ನೌ. ನೋಡೋಣ. ಈಗ ಮಕ್ಕಳು ಮನೇಲಿ ಗಲಾಟೆ ಮಾಡ್ತಿದ್ದಂಥ ಟೈಮಲ್ಲಿ ಪೇರೆಂಟ್ಸ್ ಹೇಗೆ ಹ್ಯಾಂಡಲ್ ಮಾಡಬೇಕು ಅವ್ರನ್ನ? ಜನರಲ್ ಆಗಿ ಅದು ನಾವು ಮಾಡ್ತಾನೆ ಇರ್ತೀವಿ. ಬಟ್ ಟಚ್ ವುಡ್ ನಮ್ಮ ಮಕ್ಳು ಜಾಸ್ತಿ ಗಲಾಟೆ ಮಾಡ್ತಾ ಇರಲಿಲ್ಲ. ದೇ ಡಿಡ್ಂಟ್ ಫೈಟ್ ದಟ್ ಮಚ್. ಬೋತ್ ಆಫ್ ದೆಮ್ ಆರ್ ಪ್ರಿಟಿ ಕಾಮ್ ದಟ್ ವೇ. ಯಾ, ಈಗ ಮನೇಲಿ ಮಕ್ಕಳಾಗ್ಬೋದು, ಫ್ಯಾಮಿಲಿ ಆಗ್ಬೋದು, ಒಪ್ಪಿಯವ್ರು ಆಗ್ಬೋದು. ಈಗ ನಿಮ್ಮ ಸ್ಪಿರಿಚುಯಾಲಿಟಿನ ನಿಮ್ದು ಈಗ ನೀವೇನು ಈಗ ನಿಮ್ಮ ಸ್ಪಿರಿಚುಯಾಲಿಟಿ ಜರ್ನಿ ನೀವು ಇದು ಶುರು ಮಾಡಿದ್ರೆ
ಈಗ ಅವ್ರಿಗೂ ಅದೇ ಥರ ಇಂಟ್ರೆಸ್ಟ್ ಇದೆಯಾ? ಅಥವಾ ನೀವೇನಾದರೂ ಇನ್ಫ್ಲುಯೆನ್ಸ್ ಮಾಡ್ತೀರಾ ಅವ್ರ ಮೇಲೆ? ಇಲ್ಲ, ಅದು ನನ್ನ ಸಂಪೂರ್ಣವಾಗಿ ನನ್ನ ಪರ್ಸನಲ್ಲು. ಬಟ್ ಖಂಡಿತ ಪೂಜಾ ಟೈಮಲ್ಲಿ ಭಾಗವಹಿಸಿದ್ರೆ ಖುಷಿ ಪಡ್ತೀನಿ. ಎಸ್ಪೆಷಲಿ ಮೇನ್ ಪೂಜಾ ಲೈಕ್ ವರಮಹಾಲಕ್ಷ್ಮಿ ಆ್ಯಂಡ್ ಗಣೇಶ ಪೂಜೆ ಅವ್ರು ಇಷ್ಟಪಟ್ಟು ತುಂಬ ಬರ್ತಾರೆ. ನವರಾತ್ರಿ ನಾನು ಮಾಡ್ತೀನಿ ಯೂಶಲಿ. ದಟ್ಸ್ ಮೈ ಓನ್ ಥಿಂಗ್. ನಾನು ಸ್ವಲ್ಪ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ನವರಾತ್ರಿ ಮಾಡ್ತೀನಿ ಮನೆಯಲ್ಲಿ. ಸೊ ಅದು ತುಂಬ ಪರ್ಸ್ನಲ್ ನನಗೆ. ಆ್ಯಂಡ್ ಅಫ್ಕೋರ್ಸ್ ದುರ್ಗಾ ಪೂಜಾ ಪ್ಯಾಂಡಲ್ಸ್ ವಿಸಿಟ್ ಮಾಡಿದಾಗ ನನ್ನ ಕೋ ಸಿಸ್ಟರ್ ಮಕ್ಕಳು ಒಂದೊಂದು ಸತಿ ಬರ್ತಾರೆ. ಬಟ್ ಹೋಲ್ ರಿಚುವಲ್ಸ್ ಆ್ಯಂಡ್ ಆಲ್ ನಾನೇ ಮಾಡ್ತೀನಿ. ಬಟ್ ಐ ಡೋಂಟ್ ನೋ, ದ್ಯಾಟ್ ಸೆಡ್ ಲೈಕ್ ಪ್ರತಿ ವರ್ಷ ಯೂಶಲಿ ಉಪೇಂದ್ರ ಅವ್ರ ವರಮಹಾಲಕ್ಷ್ಮಿಗೆ ಸಮ್ಹೌ ಹಿ ಈಸ್ ಅಟ್ ಹೋಮ್ ಆ್ಯಂಡ್ ಸಮ್ಹೌ ಹಿ ಸಿಟ್ಸ್ ಫಾರ್ ದ ಪೂಜಾ ಎವರ್ ಸಿನ್ಸ್ ವಿ ಸ್ಟಾರ್ಟೆಡ್. ಹಂಗೆ ಆಗ್ಬಿಟ್ಟಿದೆ. ಸೊ ಐ ಡೋಂಟ್ ನೋ, ದೇವಿ ಬ್ಲೆಸ್ಸಿಂಗ್ಸ್ ಅಥವಾ ಅವ್ರಿಗೆ ಅವ್ರ ಕೈಯಿಂದ ಪೂಜೆ ಆಗಬೇಕು ಅಂತ ಒಂದೊಂದ್ಸತಿ ಹೇಳ್ತೀವಿ ಅಲ್ವಾ, ಹಾಗೆ ಆಗೋಗುತ್ತೆ. ನಾನು ಖುಷಿ ಪಡ್ತೀನಿ ಇಬ್ರು ಜೊತೆಲಿ ಕೂತ್ಕೊಂಡು ಪೂಜೆ ಮಾಡಿದರೆ. ಬಿಕಾಸ್ ಆ ಸಂಪ್ರದಾಯದಲ್ಲಿನೂ ಹಂಗಿದೆ, ಮದುವೆ ನಂತರ ಗಂಡ ಹೆಂಡತಿ ಕೂತ್ಕೊಂಡೇ ಪೂಜೆ ಮಾಡಬೇಕು ಅಥವಾ ಕೂತ್ಕೊಂಡು ಜೊತೆಲಿ ಊಟ ಮಾಡಬೇಕು. ಎಸ್ ಎಸ್ ಸೊ ಅದು ಆಗಿದ್ರೆ ಏನೋ ಹೇಳ್ತಾರೆ, ಅದು ಲೈಕ್ ಸಂಪೂರ್ಣವಾಗಿರುತ್ತೆ ಅಂತ. ಸೊ ಅವರಿದ್ರೆ ತುಂಬ ಖುಷಿ ಪಡ್ತೀನಿ. ಬಟ್ ಖಂಡಿತ ಐ ಥಿಂಕ್ ಇನಡ್ವೆ ಇನಿಷಿಯಲಿ ಅಷ್ಟು ಇತ್ತು ಅಂತ ಗೊತ್ತಿಲ್ಲ. ಬಟ್ ಇನಡ್ವೆ ಖಂಡಿತ ಐ ನೋ ದಟ್ ಹಿ ಕ್ಯಾನ್ ಟೆಲ್ ದ ಪಾಸಿಟಿವ್ ವೈಬ್ರೇಷನ್ ಆಫ್ಟರ್ ಅ ಹೋಮ, ಆಫ್ಟರ್ ಅ ಪೂಜಾ. ಸೊ ಮಕ್ಕಳಿಗೇನೋ ಈ ಕಲ್ಚರ್ ಬಗ್ಗೆ ಗೊತ್ತಾಗಬೇಕು, ನಮ್ಮ ಕಲ್ಚರ್ ಬಗ್ಗೆ, ನಮ್ಮ ಟ್ರೆಡಿಷನ್ಸ್ನ ಅವ್ರ ಮುಂದೆ ತೊಗೊಂಡು ಹೋಗಬೇಕು. ಅದಕ್ಕೆ ನಾವು ಮಾದರಿಯಾಗಿ ಮಾಡ್ತಾ ಇರಬೇಕು ಮನೆಯಲ್ಲಿ. ಇದೆಲ್ಲ ಐ ಥಿಂಕ್ ಹಿ ಆಲ್ಸೋ ಅಂಡರ್ಸ್ಟ್ಯಾಂಡ್ಸ್. ಸೊ ಇಲ್ಲಿ ಇಂಡಸ್ಟ್ರಿಯಲ್ಲಿ ಬೆಂಗಾಲಿ ಹೀರೋಯಿನ್ಸ್ ಒಂದು 3-4 ಜನ ಇದಾರಲ್ವಾ? ರಾಗಿಣಿ, ಆ್ಯಂಡಿ ಆಂದ್ರಿತ್, ಆ್ಯಂಡ್ ರಾಗಿ ಇಸ್ ನಾಟ್ ಬೆಂಗಾಲಿ, ರಾಗಿನಿ ಇಸ್ ಪಂಜಾಬಿ. ಪಂಜಾಬಿ ಹಾ ಹಾ. ಸೊ ಎಲ್ಲ ಸೇರ್ತೀರಾ ನಿಮ್ಮ ಪಾರ್ಟೀಸಲ್ಲಿ? ಆ್ಯಕ್ಚುಲಿ ಆನೆಸ್ಟ್ಲಿ ಹೋದ್ದು 3-4 ಇಯರ್ಸಿಂದ ಜಾಸ್ತಿ ಪಾರ್ಟೀಸ್ ಮಾಡ್ತಾ ಇಲ್ಲ. ಮೇ ಬಿ ನನ್ನ ಬರ್ತ್ಡೇ, ಹೋಲಿ ಮಾಡಿದ್ವಿ, ಈಗ ನೀವು ಸದ್ಯಕ್ಕೆ ಬಿಸಿ ಇದ್ದೀರಾ? ಬನಶಂಕರಿಲಿ ಮಾಡ್ತಿದ್ವಿ ತುಂಬ. ಬಟ್ ದೇರ್ ಆಲ್ ಮೈ ಫ್ರೆಂಡ್ಸ್ ಆ್ಯಂಡ್ ಈಸ್ ಅ ವೆರಿ ಗುಡ್ ಫ್ರೆಂಡ್. ನಾವು ಕ್ರಿಕೆಟ್ ವಿ ವೆಂಟ್ ಫಾರ್ ಅ ಕ್ರಿಕೆಟ್ ಟೂರ್ನಮೆಂಟ್ ಟುಗೆದರ್ ದುಬೈನಲ್ಲಿ. ಆ್ಯಂಡ್ ರಾಗಿನಿ ಈಸ್ ಆಲ್ಸೋ ವೆರಿ ಕ್ಲೋಸ್. ಫೋನಲ್ಲಿ ಮಾತುಕತೆ ನಡೆಯುತ್ತೆ. ಬಟ್ ಅಫ್ಕೋರ್ಸ್ ವಿ ಹ್ಯಾವ್ ಪಾರ್ಟಿ ಟುಗೆದರ್. ತುಂಬ ಸತಿ ನಮ್ಮ ಮನೆಗೆ ಬಂದಿದ್ದಾರೆ. ಐ ಹ್ಯಾವ್ ಬಿನ್ ಟು ದೇರ್ ಪಾರ್ಟೀಸ್. ಬಟ್ ಶಿಲ್ಪಾ ಗಣೇಶ್ ಇಸ್ ತುಂಬ ಕ್ಲೋಸ್. ಇಂದು ಇಸ್ ಕ್ಲೋಸ್. ಬಿ ಸರ್, ಯಾ ಸರೋಜಮ್ಮ ಮಗಳು. ಈಗ ನೆಟ್ಫ್ಲಿಕ್ಸ್ ಅಲ್ಲಿ ಒಂದು ಸೀರೀಸ್ ಇದೆ, ಇಟ್ಸ್ ಕಾಲ್ಡ್ ಬಾಲಿವುಡ್ ವೈಫ್ಸ್ ಅಂತ. ಓ ಯಾ. ಸೊ ಈಗ ಸ್ಯಾಂಡಲ್ವುಡ್ Sandalwood ವೈಫ್ಸ್ wives. ಅಂತ ಮಾಡಿದ್ರೆ ನಾನು ಅದನ್ನ ನೋಡ್ಬೇಕಂದ್ರೆ ಕೂಡ ನನ್ನ ತಲೆಯಲ್ಲಿ ಬರ್ತಾ ಇತ್ತು. ಯಾರು ಬರ್ತಾರೆ? ನೀವು, ಓಕೆ ಆ, ಶಿಲ್ಪಾ ಗಣೇಶ್, ಓಕೆ. ಆಮೇಲೆ ಗುರುಕಿರಣ್ ಅವ್ರ ವೈಫ್ ಪಲ್ಲವಿ ಇಸ್ ಅ ಗುಡ್ ಫ್ರೆಂಡ್ ಟು, ವೆರಿ ಗುಡ್ ಸೊ ಫ್ರೆಂಡ್. ಈಗ ನಿಮ್ ಗ್ಯಾಂಗ್ ಬಗ್ಗೆ ಹೇಳಿ. ನಿಮ್ದೇ ಒಂದ್ ಸೆಟ್ ಆಫ್ ಫ್ರೆಂಡ್ಸ್ ಇದಾರಲ್ಲ, ಹೌದು. ನಿಮ್ ಸರ್ಕಲ್ ಹೇಳಿ, ಏನೇನ್ ಮಾಡ್ತೀರಾ? ನಾವು ಯೂಶಲಿ ಬ್ರಾಂಚಸ್ ಮಾಡ್ತೀವಿ. ಯಾರು ಹೇಳಿದಿರಾ ನಿಮ್ ಸರ್ಕಲ್? ನಿಮ್ friends? ಸರ್ಕಲ್ ಅಲ್ಲಿ ತುಂಬಾ ಜನ. ಶಿಲ್ಪಾ, ದೇರ್ ಇಸ್ ಶಿಲ್ಪಾ ಗಣೇಶ್ ಇಂದು, ಶಿಲ್ಪಾ ಗಣೇಶ್, ಇಂದು ಇಸ್ ದೇರ್. ದೆನ್ there's another close friend, Pavitra, she's in Sadashivnagar also. Then Sangeeta is there, Sangeeta Gurraj ಮಗಳು, Sangeeta Ravi's. And then there is, Ravishankar, right? that's one group over there. Amu is there, Amulya. ಅಮೂಲ್ಯ. She comes sometimes. She's younger than us, but she comes sometimes. Ali one gang ಇದೆ. Then Pallavi is there. Then I have another group of friends like Sujata, Pallavi, all the people that I've worked with nan toucher ideni, most of them. So another group of friends, my group of friends are Upis, college friends, ಹೆಂಡ್ತಿರು, ಅವರೆಲ್ಲ ನನ್ನ ಫ್ರೆಂಡ್ಸ್ ಇದ್ದಾರೆ. ಅದು ಇನ್ನೊಂದು ಗ್ರೂಪ್ ಇದೆ, ಬ್ಲಾಸಮ್ಸ್ ಅಂತ ಗ್ರೂಪ್, ಅದರಲ್ಲಿ ಅವರೆಲ್ಲ ಇದ್ದಾರೆ. ಸೊ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ನನಗೆ. ನಾವು ಏನು ಮಾಡ್ತೀವಿ ಅಂದರೆ, ನಮ್ಮ ಯೂಶಲಿ ಮನೆಯಲ್ಲಿ ಸೇರ್ತೀವಿ. ವಿ ಡೂ ಗರ್ಲ್ಸ್ ಪಾರ್ಟೀಸ್ ಅಥವಾ sometimes we do small day outs ಅಷ್ಟೇ, ಇನ್ನೇನಿಲ್ಲ. ಈ 2 AM 3 AM ಫ್ರೆಂಡ್ಸ್ ಇದಾರಾ? 2 AM 3 AM ಫ್ರೆಂಡ್ಸ್ ಇದ್ದಾರೆ. ಯಾವುದು ದೀಸ್ ಮೋಸ್ಟ್ ಆಫ್ ಮೈ ಫ್ರೆಂಡ್ಸ್ ಆರ್ 2 AM. ಐ ಕ್ಯಾನ್ ಕಾಲ್ ದಮ್ ಅಟ್ ಎನಿ ಟೈಮ್ ಪಾಪ. ನಿಮ್ ಪ್ರಕಾರ ಅಥವಾ ನಿಮಗೆ ಫ್ರೆಂಡ್ಶಿಪ್, ಸ್ನೇಹ ಅಂದ್ರೆ ಏನು? Friendship is very important. It's everything. In any relationship, there should be a friendship. In every relationship, there should be a friendship. At least a little bit of friendship. Even in ganda hinti relationship. And I think friendship is something which ನಾವು ಚೂಸ್ ಮಾಡ್ತೀವಿ ನಮ್ಮ ಥರ. ಲೈಕ್ ದೇ ಸೇ ಫ್ಯಾಮಿಲಿ ದೇವರು ಸೃಷ್ಟಿ ಮಾಡಿರ್ತಾರೆ, ಬ್ಲಡ್ ರಿಲೇಷನ್ಸ್, ಫ್ಯಾಮಿಲಿ, ಓಕೆ ಫ್ಯಾಮಿಲಿ. ಬಟ್ ಫ್ರೆಂಡ್ಸ್ ನಾವು ಇಷ್ಟಪಟ್ಟು ಎನರ್ಜಿ ಕನೆಕ್ಟ್ ಆಗಿ ನಾವು ಫ್ರೆಂಡ್ಸ್ನ ಆಯ್ಕೆ ಮಾಡ್ತೀವಿ ಅಲ್ವಾ, ಅಥವಾ ಫ್ರೆಂಡ್ಸ್ ಆಗುತ್ತೆ. So I think friends are always in the same vibration as us. And support system, some things that you can't talk to anybody about, friends ಜೊತೆ ಮಾತಾಡ್ಬೋದು. ಸೊ ಥೆರಪಿ ಥರ ಅದು ಫ್ರೆಂಡ್ಸ್ ಹತ್ರ ಮಾತಾಡೋದು. I think it's very very vital and important to share things with your friends, and it really helps, I think. ನಿನ್ನೆ ಕೂಡ ತುಂಬ ಜನ ನನಗೆ ಮೆಸೇಜ್ ಮಾಡಿದ್ರು ಮೂವಿ ಬಗ್ಗೆ. ಸೊ ಒಂದು ದೊಡ್ಡ ಸಪೋರ್ಟ್ ಸಿಸ್ಟಮ್ ಅದು. ವಂಡರ್ಫುಲ್. ಅಂಡ್ ತುಂಬಾ ಟ್ರಾವೆಲ್ ಮಾಡ್ತಿರ್ತೀರ. ಯಾ ಟೆಲ್ ಮಿ ಒನ್ ಆಫ್ ದ ಬೆಸ್ಟ್ ಮೆಮೊರಿ ನೀವು ಟ್ರಾವೆಲ್ ಮಾಡಿರೋದು. ಐ ಥಿಂಕ್ ಎವ್ರಿಥಿಂಗ್. ಫ್ಯಾಮಿಲಿ ಆರ್ ಫ್ರೆಂಡ್ಸ್? ಸೊ ಈ ನಡುವೆ ನನಗೆ ಜಸ್ಟ್ ಈ ಸ್ಪಿರಿಚುವಲ್ ಟ್ರಿಪ್ಸ್ ತುಂಬ ಇಷ್ಟ ಆಗುತ್ತೆ. ಮೊನ್ನೆ ಕುಂದಾಪುರ ಹೋಗಿದ್ವಿ, ಅಲ್ಲಿ ತುಂಬ ಖುಷಿ ಆಗುತ್ತೆ. ನಾನು ದೇವಸ್ಥಾನಗಳಿಗೆ ಹೋಗಿ ಒಂಥರ ಕೊಲ್ಲೂರಿಗೆ ಹೋಗಿದ್ರಾ?
ಹೌದು, ಕೊಲ್ಲೂರ್ ಹೋಗಿದ್ದೀನಿ. ಕೊಲ್ಲೂರ್ ಇಸ್ ಮ್ಯಾಜಿಕಲ್. ಸೊ ನನಗೆ ಕಾಶ್ಮೀರ್ ತುಂಬ ಇಷ್ಟ ಆಯಿತು. ಲೈಕ್ 30 ಡೇಸ್ ಇದ್ವಿ ಐಸ್ ಶೂಟಿಂಗ್ ಟೈಮಲ್ಲಿ. ಬಂದಾದ್ಮೇಲೆ ಒಂಥರ ಅನ್ಸಾಯ್ತು, ಆ ಬೆಟ್ಟದ ಹತ್ರ ಹೋಗಿದ್ರೆ ನಾವು ಎಷ್ಟು ಚಿಕ್ಕವರಂತ ಅನ್ಸುತ್ತಲ್ಲ. ಲೈಕ್ ಏನೂ ಇಲ್ಲ, ನಾವೇನೂ ಇಲ್ಲ ಅವ್ರ ಮುಂದೆ. ಇಟ್ಸ್ ಜಸ್ಟ್ ಸೋ ಲೈಕ್ ಇಟ್ ಜಸ್ಟ್ ಬ್ರಿಂಗ್ಸ್ ಯು ಬ್ಯಾಕ್. ಆ್ಯಂಡ್ ನೇಚರ್ ನಂಗೆ ತುಂಬ ಇಷ್ಟ, ಯಾಕಂದರೆ ಐ ಫೀಲ್ ಲೈಕ್ ನಮ್ಮ ರೂಟ್ಸ್ ಅದು. ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಪ್ರತಿಯೊಂದು ಮನುಷ್ಯಕ್ಕೆ, ದಟ್ ನಾವು ಸಿಟಿಯಲ್ಲಿ ಇರ್ತೀವಿ ಅಲ್ವಾ, ದಟ್ ವಿ ಸ್ಪೆಂಡ್ ಟೈಮ್ ಇನ್ ನೇಚರ್ ಟು ಕನೆಕ್ಟ್ ದಟ್ ಇಸ್ ವೇರ್ ವಿ ಬಿಲಾಂಗ್ ಟು. ವೇರ್ ಬಿಲಾಂಗ್. ರೂಟ್ಸ್, ಗ್ರೌಂಡಿಂಗ್ ಆಗಲಿ, ಐ ಥಿಂಕ್ ಡಿಸ್ಟ್ರೆಸ್ಸಿಂಗ್ ಎಲ್ಲ ಆಗೋಗುತ್ತೆ ನೀವು ನೇಚರ್ಗೆ ಹೋಗಿದ್ರೆ. ಸೊ ಅದಲ್ಲದೆ ನಾನು ಈಶಾ ಫೌಂಡೇಶನ್ಗೆ ಕೋರ್ಸ್ ಮಾಡಿದ್ದೀನಿ, ಇನ್ನರ್ ಇಂಜಿನಿಯರಿಂಗ್ ಮಾಡಿದ್ದೀನಿ. 10 ಡೇ ಲಾಸ್ಟ್ ಮಂತ್ ಕ್ಯಾಲ್ಕಟಾ ಹೋಗಿದ್ದೆ. ಅಲ್ಲಿ ನನ್ನ ಸಿಸ್ಟರ್ ಎಲ್ಲ ಬಂದಿದ್ದು, ತುಂಬ ದಿನದ ನಂತರ ಹೋಗಿದ್ದೆ. ಸೊ ಅಲ್ಲಿ ಕಾಳಿಘಾಟ್ಗೆ ಹೋಗಿದ್ದೆ. ಮೈ ಸ್ಪಿರಿಚುವಲ್ ಥಿಂಗ್ಸ್ ಆ್ಯಂಡ್ ಟ್ರಿಪ್ಸ್. ಅದರ್ವೈಸ್ ನನಗೆ ಈ ನಡುವೆ ತುಂಬ ಮಾಲ್ಸು, ಸಿಟೀಸ್ ಎಲ್ಲ ಸ್ವಲ್ಪ ಬೋರ್ ಆಗಿಬಿಟ್ಟಿದೆ. ಅದೆಲ್ಲ ಚಿಕ್ಕ ವಯಸ್ಸಲ್ಲಿ ಮಾಡಿದ್ದೀನಿ. ಆ್ಯಂಡ್ ಬಟ್ ಅಮೆರಿಕಕ್ಕೆ ತುಂಬ ಹೋಗ್ತಿದ್ದೆ. ನನ್ನ ತಂಗಿ ಅಲ್ಲಿದ್ದಾಳೆ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ. ಅದಲ್ಲದೆ ವೇರ್ ಮಕ್ಕಳಿಗೆ ಆ್ಯಕ್ಚುಲಿ ಜಪಾನ್ ಕರ್ಕೊಂಡು ಹೋಗೋಣ ಅಂತ ಒಂದು ಪ್ಲ್ಯಾನ್ ಇದೆ. ನೆಕ್ಸ್ಟ್ ಇಯರ್ ನೋಡೋಣ. Now it's Priyanka too. Ready? But I love traveling. I feel like travel is so important as human beings. ನಂಗೆ ತುಂಬ ಇಷ್ಟ. ಈಗ ಆಸ್ ಅನ್ ಆರ್ಟಿಸ್ಟ್ ನೀವು ತುಂಬ ಜನ ಮೀಟ್ ಮಾಡ್ತಿರ್ತಾರ, ಒಂದು ಪಬ್ಲಿಕ್ ಫಿಗರ್ ಆಗಿ, ಒಂದು ಸೆಲೆಬ್ರಿಟಿ ಆಗಿ. ಎಷ್ಟೋ ಜನ ಅಂದರೆ ಟ್ರಾವೆಲ್ ಮಾಡ್ತಿರ್ತಾರ ಆ್ಯಂಡ್ ಎನರ್ಜಿ ಎಕ್ಸ್ಚೇಂಜ್ ಆಗ್ತಾರ. ಹೌದು. ನಿಮ್ಮ ಆರಾನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಏನೇನೆಲ್ಲ? ಓಕೆ, ಸ್ಪೆಸಿಫಿಕ್ಲಿ ನೀವು ಕೇಳಿದರೆ ನಾನು ಚಾಂಟಿಂಗ್ ಮಾಡ್ತೀನಿ. ಲೈಕ್ ಯೂಶ್ವಲಿ ನನ್ನ ಚಾಂಟ್ಸ್ ಇದ್ದೇ ಇರುತ್ತೆ ಎವ್ರಿ ಡೇ. ಅದು ತುಂಬ ವರ್ಷದಿಂದ ನಾನು ಮಾಡ್ತೀನಿ. ಆ್ಯಂಡ್ ಸ್ನಾನ ಮಾಡ್ತೀನಿ. ಆ್ಯಕ್ಚುಲಿ ಯೂಶ್ವಲಿ ಇಫ್ ಐ ಫೀಲ್ ನೆಗೆಟಿವ್ ಎನರ್ಜೀಸ್, ಲೈಕ್ ನೈಟ್ ಟೈಮ್ ನಾನು ಒಂದ್ಸತಿ ಸಾಲ್ಟ್ ಬಾತ್ ತೊಗೊತೀನಿ. ಕಾಫಿ ಪೌಡರ್ ಯೂಸ್ ಮಾಡಲ್ಲ. ಸ್ನಾನ ನಾ ಯೂಶ್ವಲಿ ಲೈಟಾಗಿ ಕ್ಯಾಂಡಲ್, ಲೈಕ್ ನನ್ನ ಬಾತ್ರೂಮ್ನಲ್ಲಿ ಯಾವಾಗ ಒಂದು ಬೆಳಗ್ಗೆನೂ ಹಚ್ತೀನಿ, ನಾನು ಪಾರ್ಟೀಸ್ ಇದ್ದಾಗನೂ ಮನೆಯಲ್ಲೇ ಹಚ್ತೀನಿ, ಅಥವಾ ಅಡುಗೆ ಮಾಡುವಾಗ ಅನಿಸಿದ್ರೆ ಹಚ್ತೀನಿ. ಸೊ ಅದು ಒಂದು ರಿಚುವಲ್ ಇದೆ. ಅದು ಅಲ್ಲದೆ ಆ್ಯಕ್ಚುಲಿ ಸಮ್ಟೈಮ್ಸ್ ಐ ಹ್ಯಾವ್ ಸಮಥಿಂಗ್ ದೇವ್ರದ್ದು ಒಂದು ಹತ್ರ ಇದ್ದೇ ಇರುತ್ತೆ ನಂದು. ಎಸ್ಪೆಷಲಿ ಗೋಸ್ಟ್ ಮೂವಿ ಶೂಟಿಂಗ್ ಮಾಡ್ತೀನಿ ಅಲ್ವಾ, ಅವಾಗ ಏನಾದ್ರು ಆ ಥರ ಮೂವೀಸ್ ನೋಡಿದಾಗ, ಶೂಟಿಂಗ್ ಮಾಡಿದಾಗ ನನ್ನ ನಂಬಿಕೆ ದಟ್ ದಟ್ ಯು ನೀಡ್ ಸಮಥಿಂಗ್ ಟು ಪ್ರೊಟೆಕ್ಟ್ ಯು. ಈಗ ನೀವು ಇನ್ಫ್ಯಾಕ್ಟ್ ಮಮ್ಮಿ ಕೂಡ ಮಾಡ್ಬೇಕಂದ್ರೆ ಅದು ಏಕೇನ್ ಅದು ತುಂಬಾ ಒಳ್ಳೆ ಹಿಟ್ ಆದಂತ ಮೂವಿ, Yeah. ಎಸ್ಪೆಷಲಿ ಅಂಡ್ ಅಗೈನ್ ಇಟ್ಸ್ ಎ ಹೀರೋಯಿನ್ ಓರಿಯೆಂಟೆಡ್ Yeah. ಮೂವಿ. ಫಿಲ್ಮ್ ಅಲ್ಲಿ ಆಕ್ಟ್ ಮಾಡೋದು ಬೇರೆ, ನೀವು ಆ ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆದಾಗ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸಸ್ ಆಗಿತ್ತಾ? ಸಮ್ ಕೈಂಡ್ ಆಫ್ ನಾನು ಸ್ವಲ್ಪ ಸೆನ್ಸಿಟಿವ್, ಸೊ ನನಗೆ ಯಾವಾಗ ಎಕ್ಸ್ಪೀರಿಯನ್ಸಸ್ ಆಗ್ತಾನೆ ಇರುತ್ತೆ. ಸೊ ನನಗೆ ಏನನ್ಸುತ್ತೆ ದಟ್ ವೆನ್ ಯು ಆರ್ ಡೂಯಿಂಗ್ ಅ ಗೋಸ್ಟ್ ಮೂವಿ, ಇಟ್ಸ್ ಕೈಂಡ್ ಲೈಕ್ ಅ ಪೋರ್ಟಲ್. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ನೀವು ಒಂದು ಗೋಸ್ಟ್ನ ಕ್ಯಾಮ್ರಾಗೋಸ್ಕರ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಬಟ್ ಅದಕ್ಕೆ ಅರ್ಧ ಲೈಫ್ ನೀವು ಕೊಡ್ತಾ ಇದ್ದೀರಾ. ಸೊ ಸಮ್ ಪೀಪಲ್ ಮೈಟ್ ನಾಟ್ ಬಿಲೀವ್ ಇನ್ ದಿಸ್, ಬಟ್ ನಾನು ತುಂಬ ಸೆನ್ಸಿಟಿವ್. ಸೊ ನಾನು ಯಾವಾಗ ನಾವು ಪೂಜೆ ಮಾಡ್ತಾ ಇದ್ದೀವಿ ಸೆಟ್ನಲ್ಲಿ, ಶೂಟಿಂಗ್ ನಂತರ ಪೂಜೆ ಮಾಡ್ತಾ ಇದ್ದೀವಿ, ನಾನು ದೇವ್ರದ್ದು ಒಂದು ರಕ್ಷೆ ಹಾಕಿದ್ದೆ, ಆ ಪಾಪುಗೆ ಒಂದು ಕೊಟ್ಟಿದ್ದೆ. ಸೊ ಆ ಥರ ಎಲ್ಲ ಮಾಡಿದ್ವಿ. ಬಟ್ ಸೆಟ್ಟಲ್ಲಿ ತುಂಬ ಜನ ಭಯಪಟ್ಟಿದೆ, ಥಿಂಗ್ಸ್ ಆಗಿದೆ. ಲೈಕ್ ಫಾರ್ ಎಕ್ಸಾಂಪಲ್ ಯುವಿನ ಒಂದ್ಸತಿ ಒಂದು ಸೈಕಲಿಂದ ಬೀಳೋದು ಶಾರ್ಟ್ ಇತ್ತು, ಆ್ಯಂಡ್ ನೈಟ್ ಶೂಟಿಂಗ್ ಇತ್ತು, ಆ್ಯಂಡ್ ಶಿ ಟುಕ್ ದ ಸೈಕಲ್ ಔಟ್, ಆ್ಯಂಡ್ ಎಲ್ಲೋ ಒಂದು ಕಡೆ ಹಂಗೆ ಬಿದ್ದೋಗ್ಬಿಟ್ಟಿದ್ದಾಳೆ. ಲೈಕ್ ರಿಯಲಿ ಶಿ ಫೆಲ್. ಸೊ ಅದು ಸೈಕಲಾಜಿಕಲಿ ಆಗಿದೆ, ಶೂಟಿಂಗ್ ಮಾಡಿದ್ದಾರೆ ಅದಕ್ಕೆ, ಅಥವಾ ಏನಾರು ಇತ್ತು. ಆಮೇಲೆ ಲೋಹಿತ್ ಅಂಡ್ ಹಿಸ್ ಅಸಿಸ್ಟೆಂಟ್ ಒಂದ್ಸತಿ ದೇ ಸಾ ಸಮಥಿಂಗ್ ಇನ್ ಅ ವಿಂಡೋ, ಲೈಕ್ ಒಂದು ಆಪರೇಷನ್ ಥರ ಶೂಟಿಂಗ್ ಮಾಡಿದಾಗ. ಸೊ ಐ ಡೋಂಟ್ ನೋ ಹೌ ಮಚ್ ಇಸ್ ಟ್ರೂ ಆ್ಯಂಡ್ ಹೌ ಮಚ್ ಇಸ್ ಇನ್, ಬಟ್ ಐ ಪರ್ಸನಲಿ ಬಿಲೀವ್ ದಟ್ ಯು ಶುಡ್ ಬಿ ಪ್ರೊಟೆಕ್ಟೆಡ್. ಲೈಕ್ ಯು ಶುಡ್ ಪ್ರೊಟೆಕ್ಟ್ ಯುವರ್ ಸೆಲ್ಫ್. ಆ್ಯಂಡ್ ಜಾಸ್ತಿ ಅದಕ್ಕೆ ಗಮನ ಕೊಟ್ಟಿದ್ರೇನೋ ಅದು ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಡೋಂಟ್ ಥಿಂಕ್ ಅಬೌಟ್ ಇಟ್ ಟೂ ಮಚ್. ಆ್ಯಂಡ್ ಇಫ್ ಯು ಫೀಲ್ ನೆಗೆಟಿವ್ ಎನರ್ಜೀಸ್, ಖಂಡಿತ ಅದಕ್ಕೆ ಬಾತ್ ತುಂಬ ಹೆಲ್ಪ್ ಆಗುತ್ತೆ. ಐ ಥಿಂಕ್ ವಾಟರ್ ತುಂಬ ಹೆಲ್ಪ್ ಆಗುತ್ತೆ. ವಾಟರ್ ಥೆರಪಿ ಅಥವಾ ದೇವಸ್ಥಾನಕ್ಕೆ ಹೋಗಿ ದಿಷ್ಟಿ ತೆಗಿಬೋದು, ಅಥವಾ ಫೈರ್ ಹೆಲ್ಪ್ ಆಗುತ್ತೆ. ಏನಿದೆ ಮ್ಯಾಮ್. ಥ್ಯಾಂಕ್ ಯು. ಅಂಡ್ ಒಂದಲ್ಲ ಯಾವುದೋ 1-2 ಸಿನಿಮಾಯಿಂದ ಶುರುವಾಗಿತ್ತು, 50 ಸಿನಿಮಾನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದಂಥ ಒಂದು ಬ್ಯೂಟಿಫುಲ್ ಸಕ್ಸಸ್ಫುಲ್ ಕೆರಿಯರ್ ನಿಮ್ಮದು. ಥ್ಯಾಂಕ್ ಯು. ಆಸ್ ಎ ಡಾಟರ್ ಯು ಆರ್ ವಂಡರ್ಫುಲ್, ಆಸ್ ಅನ್ ಆಕ್ಟ್ರೆಸ್ ಹೇಳೋದೇ ಬೇಡ, ಥ್ಯಾಂಕ್ ಯು. ಆಸ್ ಎ ವೈಫ್ ನಮ್ಮ ಕರ್ನಾಟಕಕ್ಕೆಲ್ಲ ಗೊತ್ತು, ಕರ್ನಾಟಕದ ಮಗಳೇ ಆಗ್ಬಿಟ್ಟಿದ್ರ ನೀವು. ಅಂಡ್ ನಾನಾಗ್ಲೇ ಹೇಳ್ದಂಗೆ ಪೇರೆಂಟಿಂಗ್ ನೀನು ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಥ್ಯಾಂಕ್ ಯು ಸೋ ಮಚ್. ಈಗ ಸ್ಪೆಷಲ್ ಆಗಿ ಪಾಡ್ಕಾಸ್ಟ್ ನೋಡ್ತಿರೋರಿಗೆ ಐ ಆಮ್ ರಿಯಲಿ ಹ್ಯಾಪಿ ಆ್ಯಕ್ಚುಲಿ. ಸಮ್ಟೈಮ್ಸ್ ವಿ ಡೋಂಟ್ ಲುಕ್ ಬ್ಯಾಕ್. ನಿಮ್ಮ ಜೊತೆ ಲೈಕ್ ಐ ಫೆಲ್ ಲೈಕ್ ನನ್ನ ಇಡೀ ಜೀವನ ಒಂದು ಜರ್ನಿ, ಎಸ್ಪೆಷಲಿ 50 ಮೂವೀಸ್ದು, 25 ಇಯರ್ಸ್ದು ಎಲ್ಲ ಒಂಥರ ರಿಫ್ರೆಶ್ ಆಯಿತು. ಸೊ ಐ ವೆಂಟ್ ಬ್ಯಾಕ್ ಟು ಮೆಮರಿ ಲೇನ್, ಆ್ಯಂಡ್ ಇಟ್ ವಾಸ್ ನೈಸ್ ಟು ರೆಮಿನಿಸ್ ಆಲ್ ಆಫ್ ದ್ಯಾಟ್. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಸಾರಿ, ಆ್ಯಂಡ್ ದಿಸ್ ಮೀನ್ಸ್ ಅ ಲಾಟ್ ಟು ಮೀ. ತುಂಬ ಖುಷಿ ಆಯಿತು. ಆ್ಯಂಡ್
ಲೆಟ್ಸ್ ಮೀಟ್ ಅಗೇನ್. ನಾನು ನಿಮ್ಮ Sure. ಹತ್ರ ತುಂಬಾ ಮಾತಾಡ್ಬೇಕು. ಸ್ಪಿರಿಚುಲಿ ತುಂಬಾ ಕನೆಕ್ಟ್ ಆಗಿದೆ ಅನ್ಸ್ತಾ ಇದೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂಡ್ ಫ್ರಮ್ ದ ಡೇ ಒನ್ ನಾನು ಹೇಳಿದ್ನಲ್ಲ ಅವತ್ತು ನಿಮ್ಮನ್ನು ಫಸ್ಟ್ ನೋಡಿದಾಗಿಂದ ಆಮೇಲೆ ನಿಮ್ಮನೆ ಪಾರ್ಟೀಸ್ ಎಲ್ಲ ನಿಮ್ಮನ್ನ ಪ್ರತಿ ಸರಿ you're ಆಲ್ವೇಸ್ ಎಲ್ಲರೂ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಆ ಸಿಂಪ್ಲಿಸಿಟಿಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್. ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.